Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಾವು ಇದು ಮೆಗಾ MCQ ಸೀರೀಸ್ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು RWS AE AEE ಯಾವುದೇ ಒಂದು ಎಕ್ಸಾಮ್ ಇರಲಿ, ಬಟ್ ಅಪ್ಕಮಿಂಗ್ ಎಕ್ಸಾಮ್ RWS AE ಗೋಸ್ಕರ ಈ ಸ್ಪೆಷಲ್ ಸೀರೀಸ್ ನಾನು ನಿಮ್ಗೆ ಎಲ್ಲರಿಗೋಸ್ಕರ ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ 9 ಸಬ್ಜೆಕ್ಟ್ದು ಇಂಪಾರ್ಟೆಂಟ್ MCQs ನಾನು ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ಇವತ್ತು RCC ಸಬ್ಜೆಕ್ಟ್ದು 52 ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಏನಂತಂದ್ರೆ ನಾವು ಡಿಸ್ಕಸ್ ಮಾಡೋಣ ಇವತ್ತಿನ ಈ ಕ್ಲಾಸಲ್ಲಿ, ರೈಟ್. ಸೊ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಎಲ್ಲ ಫ್ರೆಂಡ್ಸು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಬರಿತಾ ಇದ್ದಾರೆ RWS AE ಎಕ್ಸಾಮ್ಸ್ಗೆ, ದಯವಿಟ್ಟು ಅವರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಈ ವಿಡಿಯೋಸ್ನ ಇಂದ ಎಕ್ಸಾಮ್ಗೆ ಹೆಲ್ಪ್ ಆಗಲಿ, ಸರಿನಾ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋನ. ಸೊ ಫಸ್ಟ್ ಕ್ವೆಶ್ಚನ್ನು, the shape of idealized stress strain curve for the concrete as prescribed by IES 456 2000 is. ಓಕೆ, ಸೊ ಇಲ್ಲಿ ಕೇಳ್ತಾ ಇರೋದು ಇವಾಗ ಫಸ್ಟ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಆಫ್ ದಿ ಕಾಂಕ್ರೀಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ರೈಟ್ ನಾವು ಡ್ರಾ ಮಾಡ್ತೀವಿ ಸೊ ದಟ್ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಲಿ. ಸೊ ಫಸ್ಟ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಈ ಥರ ಬರುತ್ತೆ, ಅದಾದಮೇಲೆ ಈ ಥರ ಇರುತ್ತೆ, ರೈಟ್. ಇನ್ನೊಂದು ಕರ್ವ್ ಬರುತ್ತೆ, ರೈಟ್, ಅದನ್ನು ಈ ಥರ ಬರುತ್ತೆ ಇಲ್ಲಿಂದ. ಸೊ ಇನ್ನೊಂದು ಕರ್ವ್ ಬರುತ್ತೆ, ಸೊ ಅದನ್ನು ಈ ಥರ. ವೆರಿ ನೈಸ್, ರೈಟ್. ಸೊ ಇದು ಏನಿರುತ್ತೆ, ಇದು ಸ್ಟ್ರೆಸ್, ದಿಸ್ ಈಸ್ ಸ್ಟ್ರೈನ್, ರೈಟ್. ಸ್ಟ್ರೆಸ್ ಈಕ್ವಲ್ಸ್ ಟು ಸ್ಟ್ರೈನ್ ಇರುತ್ತೆ. ಸೊ ಈಗ ಇದರಲ್ಲಿ ಫಸ್ಟು ಇದರಲ್ಲಿ ಎರಡು ಪಾರ್ಟ್ ಆಗುತ್ತೆ, ರೈಟ್. ಇಲ್ಲಿ ಏನು ಕಾಣಿಸ್ತಾ ಇದೆ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿಗೆ, ರೈಟ್. ಸೊ ಇದೇನಿರುತ್ತೆ, ಇದು ಲೀನಿಯರ್ ಇದೆ, ರೈಟ್. ದಿಸ್ ಈಸ್ ಎನ್ ಲೀನಿಯರ್ ಒನ್ ಅಂಡ್ ದಿಸ್ ಒನ್ ಈಸ್ ಎನ್ ಪ್ಯಾರಾಬೋಲಿಕ್ ಕರ್ವ್, ರೈಟ್. ಲೀನಿಯರು ಇದು ಪ್ಯಾರಾಬೋಲಿಕ್ ಕರ್ವ್. ಸೊ ಇದು ಎಷ್ಟಿರುತ್ತೆ ಇವಾಗ ಈ ವ್ಯಾಲ್ಯೂ? ಸೊ ಇದು ಬಂದ್ಬಿಟ್ಟು 0.002 ಇರುತ್ತೆ, ರೈಟ್. ಅದಾದಮೇಲೆ 0.0035 ಇರುತ್ತೆ. ಓಕೆ, ಸೊ ಇದು ಟೋಟಲಿ ನಮ್ದೇನಿದೆ ಸ್ಟ್ರೇನ್ ಇದೆ ಈ ಕಡೆ. ಓಕೆ, ಸೊ ಈಗ ನಾವು ಇದನ್ನ ಏನಾದ್ರು ಬರಿಬೋದು, ಫಸ್ಟ್ ಕರ್ವ್ ಏನಿದೆ ಇದು FCK ಇದೆ. ಸೊ ಸೆಕೆಂಡ್ ಕರ್ವ್ ಏನಿದೆ 0.67 FCK ಇದೆ, ರೈಟ್. ಸೊ ನಾರ್ಮಲಿ ನಾವೇನಂತಂದ್ರೆ ಸ್ಟ್ರೆಂತ್ ತೊಗೊಂಡಾಗ FCK ತಗೋತೀವಿ, ಅದಾದಮೇಲೆ ಸೈಜ್ ಎಫೆಕ್ಟ್ ಆಗುತ್ತೆ, ಸೈಜು ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡ್ತೀವಿ, ಅದಾದಮೇಲೆ ಆ್ಯಕ್ಚುಯಲ್ ಡಿಸೈನ್ ಏನು ಅಂತ ನಾವು ಮಾಡ್ತೀವಲ್ಲ, ಸೊ ಆವಾಗ ಏನಂತಂದರೆ ಫ್ಯಾಕ್ಟರ್ಸ್ನ ಡಿವೈಡ್ ಮಾಡ್ತೀವಿ, ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ಸ್, ರೈಟ್. ಸೊ 0.65 FCK ಡಿವೈಡ್ ಬೈ 1.5 ಆಗುತ್ತೆ. ಸೊ ಇದೇನು ಎಷ್ಟಾಗುತ್ತೆ, ಇದು 0.45 FCK. ಸೊ ನಾನು ಇದಕ್ಕೆ ತೊಗೊಳ್ಳೋದು, ನಾವು ಡಿಸೈನ್ಗೆ ಇದು ತೊಗೋತೀವಿ. ಓಕೆ, ಸೊ ಇಲ್ಲಿ ಕ್ವಶನ್ ಏನಿದೆ ಇವಾಗ ಈಗ ನೋಡೋಣ. ಕ್ವಶನ್ ಏನಿದೆ, ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಆಫ್ ದ ಕಾಂಕ್ರೀಟ್ ಇಸ್ ಪ್ರಿಸ್ಕ್ರೈಬ್ಡ್ ಬೈ ದ IS 456, ರೈಟ್. ಸೊ ಯಾವ್ದು ಇರುತ್ತೆ ಇದ್ರದ್ದು, ಇದು ನೋಡಿ ರೆಕ್ಟ್ಯಾಂಗುಲರ್ ಪ್ಯಾರಾಬೋಲಿಕ್, ರೈಟ್. ರೆಕ್ಟ್ಯಾಂಗುಲರ್ ಪ್ಯಾರಾಬೋಲಿಕ್. ಸೊ ರೆಕ್ಟ್ಯಾಂಗುಲರ್ ಅಂದರೆ ಈ ಪೋರ್ಷನ್ ಕಾಣಿಸ್ತಾ ಇದೆ ನೋಡಿ, ರೈಟ್. ಈ ಪೋರ್ಷನು, ಸೊ ದಿಸ್ ಪೋರ್ಷನ್ ಇದು ರೆಕ್ಟ್ಯಾಂಗುಲರ್ ಇದೆ. ಸೊ ಈ ಪೋರ್ಷನ್ ಏನಿದೆ ಇದು ಪ್ಯಾರಾಬೋಲಿಕ್ ಇದೆ, ಲೀನಿಯರ್ ಅನ್ಬೋದು, ಪ್ಯಾರಾಬೋಲಿಕ್ ಅನ್ಬೋದು, ಸೊ ದಟ್ ನೀವು ತಿಳ್ಕೊಳ್ಳಿ. ಓಕೆ, ಸೊ ಇವೆರಡು ಪೋರ್ಷನ್ನು ಇದರಲ್ಲಿ ಇರುತ್ತೆ. ಸೊ ಅದನ್ನು ನಾವು ರೆಕ್ಟ್ಯಾಂಗುಲರ್ ಪ್ಯಾರಾಬೋಲಿಕ್ ಅಂತ ಅಂತೀವಿ, ರೈಟ್. ಸೊ ಇದು ಯಾವುದಿದೆ, ಇದೇನಂತಂದ್ರೆ ಇದು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಡಯಾಗ್ರಾಮ್ ಇದು. ನೆಕ್ಸ್ಟ್ ಕ್ವಶನ್, ಇನ್ ಲಿಮಿಟ್ ಸ್ಟೇಟ್ ಡಿಸೈನ್ ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್. ಈಗ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಡೆಪ್ತ್ ಆಫ್ ದಿ ನ್ಯೂಟ್ರಲ್ ಆಕ್ಸಿಸ್ ಕೇಳ್ತಾ ಇರೋದು. ಓಕೆ, ಸೊ ಲಿಮಿಟಿಂಗ್ ಡೆಪ್ತ್ ಆಫ್ ದಿ ನ್ಯೂಟ್ರಲ್ ಆಕ್ಸಿಸ್ ಏನಿದೆ, ಇದೊಂದು ಬ್ಯಾಲೆನ್ಸ್ ಸೆಕ್ಷನ್ ಅಂತ ಅಂತೀವಿ ನಾವು, ರೈಟ್. ಸೊ ಬ್ಯಾಲೆನ್ಸ್ ಸೆಕ್ಷನ್, ಸೊ ಬ್ಯಾಲೆನ್ಸ್ 3 ಇದೆ ನಿಮ್ಗೆ ಗೊತ್ತಿದೆ ಐ ಥಿಂಕ್, ರೈಟ್. ಒಂದು ಬ್ಯಾಲೆನ್ಸ್ ಸೆಕ್ಷನ್, ಅಂಡರ್ ಎಂಡ್ ಫೋರ್ ಸೆಕ್ಷನ್, ಓವರ್ ಎಂಡ್ ಫೋರ್ ಸೆಕ್ಷನ್, ರೈಟ್. ಸೊ ಬ್ಯಾಲೆನ್ಸ್ ಸೆಕ್ಷನ್ ಅಂತಂದ್ರೆ ಏನು ಅಂದರೆ, ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಬ್ಯಾಲೆನ್ಸ್ ಫೇಲ್ಯೂರ್ ಇರುತ್ತೆ ಇದು. ಸೊ ದಿಸ್ ಈಸ್ ವಿ ಕಾಲ್ ಇಟ್ ಆಸ್ ಎನ್ ಬ್ಯಾಲೆನ್ಸ್ ಫೇಲ್ಯೂರ್, ರೈಟ್. ಸೊ ದಿಸ್ ಈಸ್ ಎನ್ ಬ್ಯಾಲೆನ್ಸ್ ಫೇಲ್ಯೂರ್. ಸೊ ಅಂದರೆ ಬ್ಯಾಲೆನ್ಸ್ ಫೇಲ್ಯೂರ್ ಅಂದ್ರೇನು, ಸೈಮಲ್ಟೇನಿಯಸ್ಲಿ ಆಯಿತಾ ಕಂಪ್ರೆಷನ್ ಸ್ಟ್ರೇನು, ಆಯಿತಾ ಕಂಪ್ರೆಷನ್ ಸ್ಟ್ರೇನ್ ಏನು ವ್ಯಾಲ್ಯೂ ಇರುತ್ತೆ, ಫಾರ್ ಎಕ್ಸಾಂಪಲ್ 0.0035 ಏನಿರುತ್ತೆ ಅಲ್ಲ, ರೈಟ್, ಇನ್ ಕಾಂಕ್ರೀಟು. ಓಕೆ, ಆಮೇಲೆ ಮಿನಿಮಮ್ ಸ್ಪೆಸಿಫೈಡ್ ಟೆನ್ಸೈಲ್ ಸ್ಟ್ರೇನ್ ಏನಿರುತ್ತೆ ಅವೆರಡು ಒಂದೇ ಸಲ ರೀಚ್ ಆಗುತ್ತೆ. ಈಗ ಇಲ್ಲಿ ಸ್ಕೆಚಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅನ್ ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್, ರೈಟ್. ಸೊ ಇಫ್ steel you have provided here, right. So this is a depth of the beam,
right, D, and this is a breadth, right, this is a breadth. Now when we draw the diagram, strain diagram, we can see, okay, so ನಾವು ನೋಡಬಹುದು ಏನಂತಂದ್ರೆ ಈ ತರ ಬರುತ್ತೆ ಡಯಾಗ್ರಾಮ್. ಓಕೆ, ಸೊ ಈಗ ಇದೇನಾಗುತ್ತೆ ಇಲ್ಲಿ 0.0035. ಓಕೆ, ಸೊ ಇದು ಬಂದ್ಬಿಟ್ಟು ಏನಿದೆ, ಇದು ಬಂದ್ಬಿಟ್ಟು ಎಕ್ಸ್ ಲಿಮಿಟ್ ಇದೆ ಇದು. ಸೊ ದಿಸ್ ಇಸ್ ಎನ್ ಎಕ್ಸ್ ಲಿಮಿಟ್. ಸೊ ಇದು ಏನಾಗುತ್ತೆ, ಇದು ಲಿಮಿಟಿಂಗ್ ಸ್ಟ್ರೇನ್ ಇನ್ ಕಾಂಕ್ರೀಟ್. ಸೊ ಇದು ಲಿಮಿಟಿಂಗ್ ಸ್ಟ್ರೇನ್ ಇನ್ ಕಾಂಕ್ರೀಟ್ ಆಗುತ್ತೆ. ಸೊ ಲಿಮಿಟಿಂಗ್ ಸ್ಟ್ರೇನ್ ಇನ್ ಕಾಂಕ್ರೀಟ್ ಆಗುತ್ತೆ. ಅದೇ ನಾವು ಸ್ಟೀಲ್ ಅಲ್ಲಿ ಬಂದಾಗ ಕೆಳಗಡೆ ಇರುತ್ತೆ. ಸೊ ಕೆಳಗಡೆ ಎಷ್ಟು ಏನಾಗುತ್ತೆ ವ್ಯಾಲ್ಯೂ, ಸೊ ಅದು 0.87 ರೈಟ್ ಇಂಟು FY ಡಿವೈಡೆಡ್ ಬೈ ES ರೈಟ್ ಪ್ಲಸ್ 0.002. okay, so this is what, this is a limiting strain in where, in the steel. Limiting strain in the steel, limiting strain in steel, limiting strain in steel ಇದೆ ಇದು. ಓಕೆ, ಇವೆರಡು ಅರ್ಥ ಆಯ್ತಾ? ಸೊ ಎಕ್ಸ್ ಯು ಲಿಮಿಟ್ ಏನಾಗುತ್ತೆ ಅವಾಗ, ಎಕ್ಸ್ ಯು ಲಿಮಿಟ್ ಬೈ ಡಿ ಏನಾಗುತ್ತೆ 0.0035 ರೈಟ್. ಸೊ ಡಿವೈಡೆಡ್ ಬೈ 0.0055 ಪ್ಲಸ್ 0.87 FY ಬೈ ES ಆಗುತ್ತೆ ರೈಟ್. ಸೊ ಈ ಥರ ನಾವು ನೆನಪಿಡಬೇಕಾಗುತ್ತೆ. ಸೊ ಲಿಮಿಟಿಂಗ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸು ಇದು ಗ್ರೇಡ್ ಆಫ್ ಕಾಂಕ್ರೀಟ್ ಮೇಲೆ ಡಿಪೆಂಡ್ ಇರೋದಿಲ್ಲ. ಸೊ ಅಲ್ಲಿ ನಿಮಗೆಲ್ಲ ಗೊತ್ತಿದೆ ಅಲ್ಲ ಎಷ್ಟಿದೆ ಗ್ರೇಡ್ಸು, FE 250, ಆಮೇಲೆ FE 415, 500, 550, ಇವು 4 ಇದೆ. ಡನ್. ಸೊ ನಾವು ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಇಲ್ಲಿ ಏನು ಆನ್ಸರ್ ಆಗುತ್ತೆ ಅಂತಂದ್ರೆ ಒಂದು 0.48 ಆಗುತ್ತೆ, ಒಂದು 0.45 ಆಗುತ್ತೆ. ನೋಡಿ ಈಗ ಸಿಂಪಲ್ ಆಗಿ ಹೇಳ್ಬೇಕೇನಂತಂದ್ರೆ FE 250ಗೆ ನಾವೇನಂತೀವಿ, ಎಕ್ಸ್ ಯು ಲಿಮಿಟು ಏನಿದೆ, ಎಕ್ಸ್ ಯು ಲಿಮಿಟು 0.53 D ಇದೆ ರೈಟ್. ಅದೇ FE 415 ರೈಟ್. ಸೊ 415ಗೆ 0.48 D ಇದೆ. ಅದೇ 500ಗೆ ಎಷ್ಟಿದೆ, 0.46 D ಇದೆ. 550 ರೈಟ್, 550. ಸೊ 550 ಈಕ್ವಲ್ಸ್ ಟು 0.44 D ಇದೆ ರೈಟ್, 0.44 D ಇದೆ. ಸೊ ಈಗ ಇವ್ನು ನೋಡಿದಾಗ ಲಿಮಿಟಿಂಗ್ ಡಿಸೈನ್, ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಹೇಳ್ತಾ ಇರೋದು. ಇಲ್ಲಿ ಯಾವುದೇ ವ್ಯಾಲ್ಯೂ ಕೊಟ್ಟಿಲ್ಲ ಅವರು. ಫಾರ್ ಎಕ್ಸಾಂಪಲ್ 415, 500, 250 ಈ ಥರ ಏನೂ ಕೊಟ್ಟಿಲ್ಲ. ಸೊ ದಟ್ ನಾವು ಏನು ಅನ್ಬೋದು, ಅದಕ್ಕೆ ನಾವು ಏನು ಅನ್ಬೋದು ಅಂದರೆ ಬಿ ಮತ್ತು ಸಿ ಎರಡೂ ಆಗುತ್ತೆ ಆನ್ಸರು ರೈಟ್. ಇವು ಎರಡರಲ್ಲಿ ಯಾವುದಾದ್ರೂ ಒಂದಂತೂ ಗ್ಯಾರಂಟಿ ಆಗುತ್ತೆ, ಎರಡೂ ಟಿಕ್ ಮಾಡಿದ್ರು ಕರೆಕ್ಟ್ ಆಗುತ್ತೆ. ಡನ್. ನೆಕ್ಸ್ಟ್ ಕ್ವಶನ್, ದ ಟರ್ಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೋಡ್ ಆಯ್ತಾ, ಇದು means that the load which has probability of not being exceeded during the life of the structure is equal to. ಕ್ಯಾರೆಕ್ಟರಿಸ್ಟಿಕ್ಸ್ ಲೋಡ್ ಅಂತ ಬಂದಾಗ ಎರಡು ಕಾನ್ಸೆಪ್ಟ್ನ ನಿಮ್ಗೆ ಅರ್ಥ ಆಗ್ಬೇಕು ಫಸ್ಟು ನೋಡಿ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಲೋಡ್ಗೆ ಒಂದು ಡಯಾಗ್ರಾಮ್ ಬರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಥರದೊಂದು ಡಯಾಗ್ರಾಮ್ ಬರುತ್ತೆ. ಸೊ ಮಧ್ಯದಲ್ಲಿ ನಾನು ಅಂದರೆ ಡಿವೈಡ್ ಮಾಡ್ತೀನಿ. ಸೊ ಈ ಡಯಾಗ್ರಾಮ್ ಏನಿದೆ ಅಂತಂದರೆ ಇದು ಈ ಕಡೆ ಫ್ರೀಕ್ವೆನ್ಸಿ ಅಂತ ಬರಿತೀನಿ ರೈಟ್, ಈ ಕಡೆ ಫ್ರೀಕ್ವೆನ್ಸಿ ರೈಟ್. ಆಮೇಲೆ ಈ ಕಡೆ ಏನಿದೆ, ಇದು ಲೋಡ್, ಈ ಕಡೆ ಏನಂದರೆ ಕ್ಯಾರೆಕ್ಟರಿಸ್ಟಿಕ್ ಲೋಡ್ ಇರುತ್ತೆ. ಸೊ ಇಲ್ಲಿ ಏನು ಹೇಳ್ತಾ ಇರೋದು ಅಂತಂದರೆ ಈಗ ಇಲ್ಲಿಂದ ಈ ಪೋರ್ಷನ್ ಏನಿರುತ್ತೆ ಇಲ್ಲಿವರೆಗೆ ರೈಟ್, ಈ ಕಡೆ ಪೋರ್ಷನು ಮತ್ತು ಈ ಕಡೆ ಲಾಸ್ಟ್ ಪೋರ್ಷನು ರೈಟ್. ನಾನು ಹೇಳ್ತೀನಿ ಏನಿದೆ ಅಂತ. ಸೊ ಇಲ್ಲೇನಿದೆ ಇವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಇದೇನಿದೆ, ಇದು ಎಫ್ ಎಮ್ ಇದೆ, ಎಫ್ ಎಮ್. ವಾಟ್ ಈಸ್ ಎಫ್ ಎಮ್? ಕ್ಯಾರೆಕ್ಟರಿಸ್ಟಿಕ್ ಲೋಡ್ ಡಿನೋಟೆಡ್ ಬೈ ಎಫ್ ಇದೆ. ಓಕೆ, ಸ್ವಲ್ಪ ಆರಾಮಾಗಿ ಅರ್ಥ ಮಾಡ್ಕೊಳ್ಳೋಣ ಸೊ ದಟ್ ನಿಮಗೂ ಅರ್ಥ ಆಗಲಿ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ನಾವೇನಂತೀವಿ, ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಕಡೆ ಪಾಸಿಟಿವ್ ಇರುತ್ತೆ, ಒಂದು ಕಡೆ ನೆಗೆಟಿವ್ ಇರುತ್ತೆ. ಓಕೆ, ಸೊ 1.65 ಡೆಲ್ಟಾ ಅಂತಲೂ ಅನ್ಬೋದು ರೈಟ್. ಈ ಕಡೆನೂ 1.65. ಸೊ ಈ ಕಡೆ ಪ್ಲಸ್, ಈ ಕಡೆ ಮೈನಸ್. ಓಕೆ, ಮೇಲ್ಗಡೆ ಹೋಗುವ ಪ್ಲಸ್ ಇರುತ್ತೆ, ಕೆಳಗಡೆ ಬರುವಾಗ ಮೈನಸ್ ಇರುತ್ತೆ. ಸೊ ಈಗ ಏನು ಹೇಳುತ್ತೆ ಅಂತಂದರೆ ಇದನ್ನ ನಾನು ಕಾನ್ಫಿಡೆನ್ಸ್ ಲಿಮಿಟ್ ಅಂತ ಅಂತೀನಿ. ಕಾನ್ಫಿಡೆನ್ಸ್ ಲಿಮಿಟ್ ರೈಟ್, ಕಾನ್ಫಿಡೆನ್ಸ್ ಲಿಮಿಟ್. ಸೊ ಕಾನ್ಫಿಡೆನ್ಸ್ ಲಿಮಿಟ್ ಏನಿದೆ ಆ್ಯಕ್ಚುಲಿ ಅಂತಂದರೆ, ಸೊ ಇದು ನಾವು ಯಾವ ಥರ ಬರಿಬೋದು, ಎಫ್ ಎಮ್ ಓಕೆ ಮೈನಸ್ 1.65 ಡೆಲ್ಟಾ ಆ್ಯಂಡ್ ಎಫ್ ಎಮ್ 1.65 ಡೆಲ್ಟಾ. ಓಕೆ, ನೆಗೆಟಿವ್ ಪಾಸಿಟಿವ್ ಸ್ವಲ್ಪ ನೋಡಿಕೊಂಡು ನಾವು ಮಾಡೋಣ. ಸೊ ಎಫ್ ಎಮ್ 1.65
ಆಮೇಲೆ ಎಫ್ ಎಮ್ ಈ ಪಾಸಿಟಿವ್ ನೆಗೆಟಿವ್ ಸ್ವಲ್ಪ ನನಗೂ ಕನ್ಫ್ಯೂಷನ್ ಇದೆ, ಒಂದೇ ಒಂದು ನಿಮಿಷ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ ನೆಗೆಟಿವ್ ಕಡೆ ಪಾಸಿಟಿವ್ ಕಡೆ ಇದೆ. ಸೊ ಈ ಥರ ಕರೆಕ್ಷನ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಇದು ಕಾನ್ಫಿಡೆನ್ಸ್ ಲಿಮಿಟ್ ಇದೆ. ಸೊ ಇದು ಏನು ಹೇಳುತ್ತೆ ಅಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ಏನಂತಂದರೆ ಟೆಸ್ಟ್ ಲೋಡ್ ಏನಿದೆ ರಿಸಲ್ಟ್ಸು ಅದ್ರ ಬಗ್ಗೆ ಹೇಳುತ್ತೆ, ರೈಟ್. ಸೊ ದ ಪ್ರೊಬ್ಯಾಬಿಲಿಟಿ ಆಫ್ ಲೈಯಿಂಗ್ ಎ ಟೆಸ್ಟ್ ಲೋಡ್ ರಿಸಲ್ಟ್ಸ್ ಈಸ್ ಮ್ಯಾಕ್ಸಿಮಮ್. ಸೊ ಈ ಲಿಮಿಟ್ನ ನಾವೇನಂತೀವಿ ಅಂದರೆ ಕಾನ್ಫಿಡೆನ್ಸ್ ಲಿಮಿಟ್ ಅಂತ ಅಂತೀವಿ, ಗೊತ್ತಾಯ್ತಾ. ಸೊ ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಲೋಡ್ ಅಂದ್ರೆ ಏನು, ರೈಟ್. ಸೊ ಕ್ಯಾರೆಕ್ಟರಿಸ್ಟಿಕ್ ಲೋಡ್ ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಲೋಡು ಒಂದು ಫಾರ್ಮುಲಾ ಬರುತ್ತೆ, ಎಫ್ ಈಕ್ವಲ್ಸ್ ಟು ಎಫ್ ಎಮ್ ಪ್ಲಸ್ 1.65 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಾನು ಅನ್ಬೋದು ಇದಕ್ಕೆ, ರೈಟ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಫ್ ಎಮ್ ಅಂದರೆ ಮೀನ್ ವ್ಯಾಲ್ಯೂ ಆಫ್ ದಿ ಹೆಡ್ ಆಗುತ್ತೆ. ಈಗ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಇಲ್ಲೊಂದು ಬರುತ್ತೆ 5% ಆಫ್ ದಿ ರಿಸಲ್ಟ್ ಅಂತ ಬರುತ್ತೆ. ಸೊ 5% ಆಫ್ ದಿ ರಿಸಲ್ಟ್ ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಂಪಲ್ಗೆ ಅಂದರೆ 100 ಸ್ಯಾಂಪಲ್ಸು ನಾನು ಏನು ಮಾಡಿದ್ದೀನಿ ಅಂತಂದರೆ ಕಾಂಕ್ರೀಟ್ದು ನಾನು ತೊಗೊಂಡಿದ್ದೀನಿ, ಕ್ಯೂರ್ ಮಾಡಿದ್ದೀನಿ, ಟೆಸ್ಟ್ ಮಾಡಿದ್ದೀನಿ. ಆ 100 ಸ್ಯಾಂಪಲ್ಸಲ್ಲಿ 2 ಸಿನಾರಿಯೋ ಬರುತ್ತೆ. 90 ಅಂದರೆ 95% ಅಂತಲೂ ಅನ್ಬೋದು, ಅಥವಾ 95 ಕ್ಯೂಬ್ಸ್ ಏನಂತಂದರೆ 95 ಕ್ಯೂಬ್ಸು ಯಾವ ಥರ ಇರಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇದು M20 ಇದೆ ಅಂತ ತಿಳ್ಕೊಳ್ಳೋಣ. M20 ಗ್ರೇಡ್ ತೊಗೊಂಡಿದ್ದೀನಿ, ನಾನು ಅದನ್ನು ಕ್ಯಾಸ್ಟ್ ಮಾಡಿ ಕ್ಯೂರ್ ಮಾಡಿದ್ದೀನಿ 28 ಡೇಸ್ಗೆ. ಅದಾದಮೇಲೆ ನಾನು ಯಾವಾಗ ಕ್ಯೂರಿಂಗ್ ಮಾಡಿ ಟೆಸ್ಟ್ ಮಾಡ್ತೀನಿ ನೋಡಿ, M20 ಸ್ಟ್ರೆಂತ್ ಎಷ್ಟಿರಬೇಕು, ನಮ್ಮದು 20 Newton/mm² ಇರಬೇಕು. ಸೊ 95% ಏನು ಸ್ಯಾಂಪಲ್ಸ್ ಇರುತ್ತೆ, ಸೊ 95% 20 ಇರಬೇಕು, ಇಲ್ಲ 20ಗಿಂತ ಜಾಸ್ತಿ ಇರಬೇಕು. ಸೊ 5% ಏನಂತಂದರೆ ಅದಕ್ಕಿಂತ ಕಮ್ಮಿ 18, 16, 10, 12 ಈ ಥರ ಬಂದರೆ ನಡೆಯುತ್ತೆ. ಸೊ 5%ಗಿಂತ ಜಾಸ್ತಿ ಹೋಗಂಗಿಲ್ಲ, ಹೋದರೆ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಇದನ್ನೇ ನಾವು ಏನಂತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಲೋಡ್ ಅಂತ ಅಂತೀವಿ. ತುಂಬ ಸಿಂಪಲ್ ಆಗಿದೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಡನ್. ನಾವು ಸೊ ವಾಟ್ ಈಸ್ ದ ಕ್ವಶನ್ ಇಯರ್ ನಾವು, ನಾಟ್ ಬೀಯಿಂಗ್ ಎಕ್ಸಿಡೆಡ್ ಡ್ಯೂರಿಂಗ್ ದ ಲೈಫ್ ಆಫ್ ದಿ ಸ್ಟ್ರಕ್ಚರ್ ಈಸ್ ಈಕ್ವಲ್ ಟು ಅಂತ ಕೇಳ್ತಾ ಇರೋದು, ರೈಟ್. ಇವಾಗ ಜಸ್ಟ್ ಅದೇನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ದ್ಯಾಟ್ ಅದು ಆನ್ಸರ್ ಏನಾಗುತ್ತೆ 95%. ಡನ್. ನೆಕ್ಸ್ಟ್ ಕ್ವಶನ್. ಫಾರ್ ಎ ವಾಲ್ ಕಾಲಮ್ ಆ್ಯಂಡ್ ವರ್ಟಿಕಲ್ ಫೇಸಸ್ ಆಫ್ ಆಲ್ ದ ಸ್ಟ್ರಕ್ಚರಲ್ ಮೆಂಬರ್ ದ ಫಾರ್ಮ್ ವರ್ಕ್ ಈಸ್ ಜನರಲಿ ರಿಮೂವ್ಡ್ ಆಫ್ಟರ್. ಸೊ ಫಾರ್ಮ್ ವರ್ಕ್ನ ಯಾವಾಗ ಎಷ್ಟೆಷ್ಟು ದಿವಸ ಆದಮೇಲೆ ರಿಮೂವ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು, ಆಯಿತಾ. ಸೊ ಇದಕ್ಕೂ ಒಂದು ಟ್ಯಾಬ್ಲೋ ಕಾಲಮ್ ಆಗುತ್ತೆ. ಸೊ ಈ ಎಲ್ಲ ಕಾಲಮ್ಸ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ನೋಡೋಣ. ಎಸ್, ಫಸ್ಟು ಟೈಪ್ ಆಫ್ ವರ್ಕ್, ಟೈಪ್ ಆಫ್ ಫಾರ್ಮ್ ವರ್ಕ್. ಸೊ ಟೈಪ್ ಆಫ್ ಫಾರ್ಮ್ ವರ್ಕ್ ಏನಿದೆ, ಟೈಪ್ ಆಫ್ ಫಾರ್ಮ್ ವರ್ಕು. ಸೊ ಆಮೇಲೆ ಫಾರ್ಮ್ ವರ್ಕ್ ರಿಮೂವಲ್ ಟೈಮ್ ಆಫ್ ಫಾರ್ಮ್ ವರ್ಕ್, FW ಫಾರ್ಮ್ ವರ್ಕು. ಸೊ ಫಾರ್ ಎಕ್ಸಾಂಪಲ್ ಈಗ ಸೈಡ್ ವಾಲ್ಸ್ ಇರಲಿ, ಓಕೆ, ಫಾರ್ ಎಕ್ಸಾಂಪಲ್ಸ್ ಈಗ ಸೈಡ್ ವಾಲ್ಸ್ ಇರಲಿ, ಕಾಲಮ್ ಇರಲಿ, ಓಕೆ. ಆಮೇಲೆ ವರ್ಟಿಕಲ್ ಫೇಸಸ್ ಆಫ್ ಸ್ಟ್ರಕ್ಚರಲ್ ಮೆಂಬರ್ಸ್, ವರ್ಟಿಕಲ್ ಫೇಸಸ್ ಆಫ್ ಸ್ಟ್ರಕ್ಚರಲ್ ಮೆಂಬರ್ಸ್ ಇರಲಿ, ರೈಟ್. ಇದ್ದಾಗ ಏನಾಗುತ್ತೆ, ಎಷ್ಟು ಟೈಮಲ್ಲಿ 24 to 48 ಅವರ್ಸಲ್ಲಿ ನಾವು ಫಾರ್ಮ್ ವರ್ಕ್ನ ರಿಮೂವ್ ಮಾಡಬೇಕು. ಸೆಕೆಂಡ್ ಇಂಪಾರ್ಟೆಂಟು, ಸ್ಲ್ಯಾಬ್ಸ್ ಇತ್ತಂದರೆ ಫಾರ್ ಎಕ್ಸಾಂಪಲ್ ಈ ಸ್ಲ್ಯಾಬ್ಸ್ ಇದ್ದರೆ 3 ಡೇಸಲ್ಲಿ ತೆಗಿಬೇಕು ಸ್ಲ್ಯಾಬ್ಸ್ಗೆ, ರೈಟ್. ಬಟ್ ಪ್ರಾಪ್ಸ್ ಕೆಳಗಡೆನೇ ಹತ್ತಬೇಕಾಗುತ್ತೆ. ಬೀಮ್ ಸಾಫಿಟ್ಸ್, ರೈಟ್, ಬೀಮ್ ಸಾಫಿಟ್ಸ್. ಸೊ ಬೀಮ್ ಸಾಫಿಟ್ಸ್ ಅಂತಂದರೆ ಸೊ ಅದು 7 ಡೇಸಲ್ಲಿ ರಿಮೂವ್ ಮಾಡಬೇಕು. ಅಂದರೆ ಬೀಮಿನ ಕೆಳಗಡೆನೇ ಇರುತ್ತೆ ನೋಡಿ ಈ ಥರ. ಸೊ ಇದು, ಬಟ್ ಇಲ್ಲಿ ಸಪೋರ್ಟ್ ನಾವು ಕೊಟ್ಟು ಏನಂತಂದರೆ ಇದು ತೆಗಿಬೇಕಾಗುತ್ತೆ. ಯಾಕಂದರೆ ಸೆಟ್ಲಿಂಗ್ ಕಂಡೀಷನ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಗೇನ್ ಆಗ್ತಾ ಇರುತ್ತೆ ಸ್ಟ್ರೆಂತ್, ನಾವು ಅಲ್ಲಿ ಕೆಳಗಡೆ ಸಪೋರ್ಟ್ ಕೊಡಬೇಕಾಗುತ್ತೆ. ಸೊ ಪ್ರಾಪ್ಸ್ ಆಫ್ ದಿ ಸ್ಲ್ಯಾಬ್ಸ್, ರಿಮೂವಲ್ ಆಫ್ ದಿ ಪ್ರಾಪ್ಸ್ ಆಫ್ ದಿ ಸ್ಲ್ಯಾಬ್ಸ್. ಈಗ ರಿಮೂವಲ್ ಆಫ್ ಪ್ರಾಪ್ಸ್ ಆಫ್ ಸ್ಲ್ಯಾಬ್ಸ್, ಅದರಲ್ಲಿ 2 ಕಂಡೀಷನ್ ಇದೆ. ಒಂದು ಕಂಡೀಷನ್ ಬಂದ್ಬಿಟ್ಟು ಸ್ಲ್ಯಾಬು ಏನಂತಂದರೆ ಅಪ್ ಟು 4.5 ಮೀಟರ್ ಇತ್ತಂದರೆ, 4.5 ಮೀಟರ್ ಇದ್ದರೆ ಅದು ಎಷ್ಟಾಗುತ್ತೆ, ಅದು ಬಂದ್ಬಿಟ್ಟು 7 ಡೇಸಲ್ಲಿ ನಾವು ತೆಗಿಬೇಕು, ರೈಟ್. ಆಮೇಲೆ ಸೆಕೆಂಡ್ ಒನ್ನು ಸ್ಲ್ಯಾಬು ಅಪ್ ಟು ಗ್ರೇಟರ್ ದೆನ್ 4.5 ಮೀಟರ್, ರೈಟ್, ಗ್ರೇಟರ್ ದೆನ್ ಆರ್
ಅದಕ್ಕಿಂತ ಜಾಸ್ತಿ ಇದ್ದರೆ 14 ಡೇಸಲ್ಲಿ ನಾವು ತೆಗಿತೀವಿ. ಓಕೆ, ಸೊ ಬೀಮ್ಸ್ಗೆ ಇದೇ ಥರ ಏನು ಮಾಡಬೇಕು, ರಿಮೂವಲ್ ಆಫ್ ಬೀಮ್ಸ್, ರೈಟ್. ರಿಮೂವಲ್ ಆಫ್ ಬೀಮ್ಸ್ಗೆ ಅದರಲ್ಲೂ ಎರಡು ಕಂಡೀಷನು. ಸ್ಪ್ಯಾನು ರೈಟ್ 6 ಮೀಟರ್ ಇದ್ದರೆ ಎಷ್ಟು ಬರುತ್ತೆ, 14 ಡೇಸ್. ಓಕೆ, ಅದಾದಮೇಲೆ ಸೆಕೆಂಡ್ ಒನ್ ಇನ್ನೊಂದು ಬರುತ್ತೆ, ಗ್ರೇಟರ್ ದೆನ್ 6 ಮೀಟರ್ ಇತ್ತು ಅಂದರೆ ಅದು ಎಷ್ಟು ಬರುತ್ತೆ, ಅದು ಬಂದ್ಬಿಟ್ಟು 21 ಡೇಸ್ ಬರುತ್ತೆ. 21 ಡೇಸ್ ಬರುತ್ತೆ, ಇದನ್ನು 21 ಡೇಸ್. ಓಕೆ, ಸೊ ಈ ಥರ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ನಾವು ಕಮಿಂಗ್ ಟು ದಿಸ್ ಕ್ವಶನ್, ವಿ ಕ್ಯಾನ್ ಸೇ ಆಫ್ಟರ್ 24 to 48 hours ವರ್ಟಿಕಲ್ ಫೇಸಸ್ ಆಫ್ ದ ಸ್ಟ್ರಕ್ಚರಲ್ ಮೆಂಬರ್ ಅಂತ ಕೇಳ್ತಾ ಇರೋದು. ನೆಕ್ಸ್ಟ್, ಮಿನಿಮಮ್ ಗ್ರೇಡ್ ಆಫ್ ಕಾಂಕ್ರೀಟ್ ಫಾರ್ ದ ಮಾಡರೇಟ್ ಎನ್ವೈರ್ಮೆಂಟಲ್ ಎಕ್ಸ್ಪೋಜರ್ ಕಂಡೀಷನ್ ಶುಡ್ ಬಿ. ಸೊ ನೋಡಿ, IS 456 ಪ್ರಕಾರ ನಾವು ಏನು ಹೇಳ್ಬೋದು ಅಂತಂದರೆ, ವಿ ಹ್ಯಾವ್ ಎ ಡಿಫ್ರೆಂಟ್ ಕಂಡೀಷನ್ಸ್, ರೈಟ್. ಮೈಲ್ಡ್ ಕಂಡೀಷನ್ ಒಂದಿದೆ, ಮಾಡರೇಟ್ ಒಂದಿದೆ, ಆಯಿತಾ. ಸೊ ಅದಾದಮೇಲೆ ಸಿವಿಯರ್ ಒಂದಂತ ಇದೆ, ರೈಟ್. ಸಿವಿಯರ್ ಇದೆ, ಅದಾದಮೇಲೆ ವೆರಿ ಸಿವಿಯರ್ ಇದೆ, ರೈಟ್. ವೆರಿ ಸಿವಿಯರ್ ಒಂದಂತ ಇದೆ, ಮತ್ತು ಎಕ್ಸ್ಟ್ರೀಮ್ ಅಂತ ಇದೆ. ಸೊ ಇವು ಏನಂತಂದರೆ ಡಿಫ್ರೆಂಟ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಇದೆ, ಎಕ್ಸ್ಪೋಜರ್ ಕ್ಯಾಟಗರಿ ಅಂತಲೂ ಅನ್ಬೋದು. ಈಗ ಇದು ಡಿಸ್ಕ್ರಿಪ್ಷನ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಎಲ್ಲೆಲ್ಲಿರುತ್ತೆ ಅಂತ. ಸೊ ಮೈಲ್ಡ್ ಕಂಡೀಷನ್ ಏನು ಮಾಡುತ್ತೆ, ಪ್ರೊಟೆಕ್ಟ್ ಅಗ್ನೆಸ್ಟ್ ವೆದರ್ಡ್ ಆರ್ ಅಗ್ರೆಸಿವ್ ಕಂಡೀಷನ್ಸ್ ಇನ್ ಲೊಕೇಟೆಡ್ ಇನ್ ಕೋಸ್ಟಲ್ ಏರಿಯಾ. ಸೊ ಇದಕ್ಕೆ ಈಗ ಮಿನಿಮಮ್ ಗ್ರೇಡ್ ಎಷ್ಟಿದೆ ಅದು ಹೇಳ್ತೀನಿ ನಾನು. ಮಿನಿಮಮ್ ಗ್ರೇಡ್ ಅದು ಇಂಪಾರ್ಟೆಂಟ್ ಇದೆ. ಮಿನಿಮಮ್ ಗ್ರೇಡ್ M20 ಇದೆ, ರೈಟ್. ಸೊ ಮಿನಿಮಮ್ ಗ್ರೇಡ್ ಎಷ್ಟಿದೆ, M20. ಲೆಟ್ ಮೀ ರೈಟ್, ಸೊ ಮಿನಿಮಮ್ ಗ್ರೇಡ್ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ ಗ್ರೇಡ್ ಎಷ್ಟಾಗುತ್ತೆ ಅದನ್ನೇ ಬಾರದರೆ ತಿಳಿಯುತ್ತೆ ನಿಮಗೆ, ರೈಟ್. ಸೊ ಈಗ ಇದು ಮಿನಿಮಮ್ ಗ್ರೇಡು M20. ಅದೇ ಮಿನಿಮಮ್ ಕವರ್ ಎಷ್ಟಿದೆ, ಕವರ್ ಬಂದ್ಬಿಟ್ಟು ಅದು MM ಅಲ್ಲಿ ಇರುತ್ತೆ, ರೈಟ್. ಕವರ್ ಎಷ್ಟಿದೆ, ಅದಾದಮೇಲೆ ಮಿನಿಮಮ್ ಸಿಮೆಂಟ್ ಕಂಟೆಂಟ್, ರೈಟ್. ಮಿನಿಮಮ್ ಸಿಮೆಂಟ್ ಕಂಟೆಂಟ್ ಅದೆಷ್ಟಿದೆ ಅಂತಂದರೆ kg/m³. ಓಕೆ, ಸೊ ಅದು kg/m³ ಅಲ್ಲಿ ಇರುತ್ತೆ, kg/m³. ಸೊ ಅದಾದಮೇಲೆ ಇದು ಮಿನಿಮಮ್ ಫ್ರೀ ವಾಟರ್ ಸಿಮೆಂಟ್ ರೇಷಿಯೋ. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇವಾಗ. ಸೊ ಈಗ ಮೈಲ್ಡ್ ಇತ್ತಂದರೆ M20 ಮಿನಿಮಮ್ ಇದೆ, ಆಮೇಲೆ ಇದು ಕವರ್ ಬಂದಿಟ್ಟು 20 mm ಇದೆ ಇದು, ಆಮೇಲೆ ಇದನ್ನು 20. ಓಕೆ, ಮಿನಿಮಮ್ ಸಿಮೆಂಟ್ kg/m³. ಓಕೆ, per m³ ನಾನು ಹೇಳ್ತಾ ಇರೋದು, ಇದು per m³ ಇದೆ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. 0.55. ಓಕೆ, ನೆಕ್ಸ್ಟ್ ಸಿವಿಯರ್ ಕಂಡೀಷನ್ ಇತ್ತಂದರೆ ಇದು M25 ಆಗುತ್ತೆ. ಒಂದು ನಿಮಿಷ, ಇಲ್ಲಿ ಏನಾಗಿದೆ ಗೊತ್ತಾ, ಇವು ಇಲ್ಲಿ ಮೇಲ್ಗಡೆ ಬರಬೇಕು, ಇವೆಲ್ಲ ಇಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ. ಓಕೆ, ಎಸ್, ಈಗ ಇಲ್ಲಿದೆ, ರೈಟ್. ಮೈಲ್ಡ್ ಕಂಡೀಷನು M20 ಇದೆ. ಓಕೆ, ಇದು 20, ಇದು 20. ಓಕೆ, ಇದು 0.55 ವಾಟರ್ ಸಿಮೆಂಟ್ ರೇಷಿಯೋ, ಫ್ರೀ ವಾಟರ್ ಸಿಮೆಂಟ್ ರೇಷಿಯೋ. ಮಾಡ್ರೇಟ್ ಇತ್ತು ಅಂತಂದರೆ ಇದು M25. ಸೊ ಇದು 30 ಆಗುತ್ತೆ ಕವರ್ MM-ಗೆ, ಇದನ್ನು 30 kg/m³. ಸೊ 300 ಏನಂತಂದರೆ ಆಗುತ್ತೆ ಅದು. ಸೊ ಇದು 0.50. ಸೊ ಇದು ಎಷ್ಟಾಗುತ್ತೆ, M30 45, ಅದಾದಮೇಲೆ ಇದು 0.45 ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದೆ, ಇದನ್ನು ಮರೆಯೋಕ್ಕೆ ಹೋಗಬೇಡಿ. ವೇರಿಯಸ್ ಸಿವಿಯರ್ ಅಂತ ಬಂದ್ಬಿಟ್ಟು ಇದು M35 ಇದೆ. ಸೊ ಇದು 50 ಇದೆ, ಆಮೇಲೆ ಇದನ್ನು 50 ಇದೆ, ಆಮೇಲೆ ಇದು 0.45 ಇದೆ ವಾಟರ್ ಸಿಮೆಂಟ್ ರೇಷಿಯೋ. ಎಕ್ಸ್ಟ್ರೀಮ್ ಬಂದ್ಬಿಟ್ಟು M40 ಇದೆ. ಓಕೆ, ಸೊ ಇದು 75, ಇದು 75, ಇದು 0.4 ಇದೆ. ನೋಡಿ, ಗ್ರೇಡ್ ಇನ್ಕ್ರೀಸ್ ಆದಂಗೆ ವಾಟರ್ ಸಿಮೆಂಟ್ ರೇಷಿಯೋ ಕಮ್ಮಿ ಆಗ್ತಾ ಇದೆ, ರೈಟ್. ಮತ್ತೆ ಸಿಮೆಂಟ್ ಕಂಟೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನು ಒಂದು ಕ್ವಶನ್ ಆಗೋ ಚಾನ್ಸಸ್ ಇದೆ. ಡನ್. ಸೊ ನಾವು ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದಟ್ ಈಸ್ M25. ಡನ್. ಇವೆಲ್ಲ ನೆನ್ಪಿಟ್ಕೊಳ್ಳಿ. In a singly reinforced beam, if the permissible stress in the concrete reaches earlier than the permissible stress in the steel, the beam section is called as. ಸೊ ಇಂಥ ಬೀಮ್ನ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇರೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು 3 ಡಿಫ್ರೆಂಟ್ ಸೆಕ್ಷನ್ಸ್ನ ಸ್ಟಡಿ ಮಾಡ್ತೀವಿ. ಒಂದು ಇಲ್ಲಿ ಆಪ್ಷನಲ್ಲೇ ಇದೆ ನೋಡಿ, ಅಂಡರ್ ಎನ್ಫೋರ್ಸ್, ಓವರ್ ಎನ್ಫೋರ್ಸ್, ಬ್ಯಾಲೆನ್ಸ್ ಸೆಕ್ಷನ್ ಅಂತ.
ಸೊ ಬ್ಯಾಲೆನ್ಸ್ ಸೆಕ್ಷನ್ ಅಂದ್ರೆ ಏನು ತಿಳ್ಕೊಳ್ಳೋಣ ಫಸ್ಟ್. ಸೊ ಈ ಸೆಕ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಟೀಲ್ ಮತ್ತೆ ಕಾಂಕ್ರೀಟು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ವ್ಯಾಲ್ಯೂ ಒಂದೇ ಸಲ ರೀಚ್ ಆಗುತ್ತವೆ, ರೈಟ್. ಒಂದೇ ಸಲ ರೀಚ್ ಆಗುತ್ತೆ, ಇದು ನಾವು ಹೇಳ್ತಾ ಇರೋದು ತಿಳ್ಕೊಳ್ಳಿ ಅಷ್ಟೇ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಎಕ್ಸ್ ಯು ಇಸ್ ಈಕ್ವಲ್ ಟು ಎಕ್ಸ್ ಯು ಲಿಮಿಟ್ ಆಗುತ್ತೆ, ಗೊತ್ತಾಯ್ತಾ. ಸೊ ಇದಿಷ್ಟಾದ್ರೂ ನೆನ್ಪಿಡಿ ಬ್ಯಾಲೆನ್ಸ್ ಸೆಕ್ಷನ್ ಅಲ್ಲಿ, ರೈಟ್. ಸೊ ಅಂಡರ್ ಎನ್ಫೋರ್ಸ್ ಸೆಕ್ಷನ್ ಅಲ್ಲಿ ಏನಾಗುತ್ತೆ, ಅಂಡರ್ ಎನ್ಫೋರ್ಸ್ ಸೆಕ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಂಡರ್ ಎನ್ಫೋರ್ಸ್ ಅಲ್ಲಿ ಏನಾಗುತ್ತೆ, ಟೆನ್ಷನ್ ಸ್ಟೀಲ್ ಫಸ್ಟ್ ರೀಚ್ ಆಗುತ್ತೆ. ಟೆನ್ಷನ್ ಸ್ಟೀಲ್ ಏನಂತಂದ್ರೆ ರೀಚಸ್ ಮ್ಯಾಕ್ಸಿಮಮ್, ಟೆನ್ಷನ್ ಸ್ಟೀಲ್ ರೀಚಸ್ ಮ್ಯಾಕ್ಸಿಮಮ್ ಪರ್ಮಿಸಿಬಲ್, ರೈಟ್, ಪರ್ಮಿಸಿಬಲ್ ವ್ಯಾಲ್ಯೂ ಪ್ರಿಯರ್ ಟು ಕಾಂಕ್ರೀಟ್, ರೈಟ್, ಪ್ರಿಯರ್ ಟು ಕಾಂಕ್ರೀಟ್ ಅಂತ ಅನ್ಬೋದು. ಸೊ ಇದ್ರದ್ದು ಏನಾಗುತ್ತೆ ಫಾರ್ಮುಲಾ, ರೈಟ್, ಎಕ್ಸ್ ಯು ಇಸ್ ಲೆಸ್ ದೆನ್ ಎಕ್ಸ್ ಯು ಲಿಮಿಟ್ ಆಗುತ್ತೆ. ಇದು ಅಂಡರ್ ಎನ್ಫೋರ್ಸ್. ಓವರ್ ಎನ್ಫೋರ್ಸ್ ಏನಾಗುತ್ತೆ, ಓವರ್ ಎನ್ಫೋರ್ಸ್ ಅಂತಂದ್ರೆ ಕಾಂಕ್ರೀಟ್ ರೀಚ್ ಆಗುತ್ತೆ, ರೈಟ್. ಓವರ್ ಎನ್ಫೋರ್ಸ್ ಅಂತಂದ್ರೆ ಇಲ್ಲಿ ಬರೀತೀವಿ ನೋಡಿ, ರೈಟ್. ಫಸ್ಟ್ ಕಾಂಕ್ರೀಟು ಏನಂತಂದ್ರೆ ರೀಚ್ ಆಗುತ್ತೆ, ಕಾಂಕ್ರೀಟ್ ವಿಲ್ ರೀಚ್ ಇಟ್ಸ್ ಪರ್ಮಿಸಿಬಲ್ ವ್ಯಾಲ್ಯೂ ಬಿಫೋರ್ ದ ಸ್ಟೀಲ್, ರೈಟ್, ಬಿಫೋರ್ ಸ್ಟೀಲ್, ಗೊತ್ತಾಯ್ತಾ. ಸೊ ಇದು ಇಂಪಾರ್ಟೆಂಟ್ ಇದೆ. ಸೊ ಇದೇನಾಗುತ್ತೆ ಎಕ್ಸ್ ಯು ಇಸ್ ಗ್ರೇಟರ್ ದೆನ್ ಎಕ್ಸ್ ಯು ಲಿಮಿಟ್ ಆಗುತ್ತೆ, ರೈಟ್. ಸೊ ಈ ವ್ಯಾಲ್ಯೂಸು ಇದಿಷ್ಟು ನೆನ್ಪಿಟ್ರೆ ಸಾಕು, ಮಿಕ್ಕಿದೆಲ್ಲ ನಾವು ಏನಂತಾರೆ ಆಮೇಲೆ ನೋಡ್ಕೊಂಡು ಬರುತ್ತೆ. ಇಲ್ಲೇನಿದೆ ಈಗ, ಇಫ್ ದ ಪರ್ಮಿಸಿಬಲ್ ಸ್ಟ್ರೆಸ್ ಇನ್ ಕಾಂಕ್ರೀಟ್ ರೀಚಸ್ earlier than the permissible stress in the steel, that we call it as an over reinforced section. M10 grade of concrete approximate mix ಎಷ್ಟಿದೆ ಅದರದ್ದು approximate mix ಅಂತ ಕೇಳ್ತಾ ಇರೋದು. M20, ರೈಟ್. ಸೊ M10 ಎಷ್ಟಿದೆ ನೋಡಿ, M10 ಬಂದ್ಬಿಟ್ಟು 1:3:6 ಇದೆ. ಅದೇ ಈಗ M15 ಎಷ್ಟಾಗುತ್ತೆ ಅಂತಂದ್ರೆ 1:2:4. ಸೊ M20 ಎಷ್ಟಾಗಿದೆ, M20 ಬಂದ್ಬಿಟ್ಟು 1.5:3. ಓಕೆ, ಆಮೇಲೆ M25 ಈಕ್ವಲ್ಸ್ ಟು 1:1:2 ಇದೆ. ಸೊ ಇದನ್ನು ನೆನ್ಪಿಡೋದು ತುಂಬಾ ಜನಕ್ಕೆ ಒಂದು ಡಿಫಿಕಲ್ಟ್ ಟಾಸ್ಕ್ ಆಗುತ್ತೆ, ಗೊತ್ತಾಯ್ತಾ. ಸೊ ಇದನ್ನ ನೆನ್ಪಿಡೋಕೆ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ ನೋಡಿ. M10 ಇಂದ ನಾವು ಸ್ಟಾರ್ಟ್ ಮಾಡಿದ್ರೆ M10 ಫಸ್ಟ್ ಎಲ್ಲದಕ್ಕೂ 1 1 1 ಅಂತ ಇರುತ್ತೆ. 1 1 1 4 ಇದೆಯಲ್ಲ, 15 20 25. ಸೊ ಇದನ್ನ ನೆನ್ಪಿಡೋದು ಯಾವ ತರ ಅಂತಂದ್ರೆ ನಾವು ಡಿಕ್ರೀಸಿಂಗ್ ಆರ್ಡರ್ ಬರ್ಬಿಡೋಣ. 3 2 1.5 ಇದೊಂದು ನೆನ್ಪಿಡ್ಬೇಕು, ಆಮೇಲೆ 1 ಆಗುತ್ತೆ, ರೈಟ್. 3 2 1 5 1 0 ಅಲ್ಲ, 3 2 1.5 1 ಇಷ್ಟಾದ್ರೂ ನೆನ್ಪಿಡಿ ಸಾಕು. ಸೊ ಈಗ ಏನ್ ಮಾಡ್ಬೇಕು, ಇದ್ರದ್ದು ಡಬಲ್ ಮಾಡಿ, ಇದ್ರದ್ದು ಡಬಲ್, ಇದ್ರದ್ದು ಡಬಲ್, ಇದ್ರದ್ದು ಡಬಲ್, ಈ ತರ ನೆನ್ಪಿಡಿ, ಗೊತ್ತಾಯ್ತಾ. ಸೊ ಈ ತರ ಟ್ರಿಕ್ಸ್ ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಸೊ ದಟ್ 1 ಮಾರ್ಕ್ಸ್ ನಿಮ್ ಕೈಲಿರುತ್ತೆ. ಡನ್. ನಾವು M10 ಎಷ್ಟಾಗುತ್ತೆ 136. ಓಕೆ, ನೆಕ್ಸ್ಟ್ ದ ಶಿಯರ್ ಸ್ಪ್ಯಾನ್ ಈಸ್ ಡಿಫೈನ್ಡ್ ಆಸ್ ಅ ಝೋನ್ ವೇರ್. ಶಿಯರ್ ಸ್ಪ್ಯಾನ್ ಅಂದ್ರೆ ಯಾವುದು, ರೈಟ್. ಶಿಯರ್ ಸ್ಪ್ಯಾನ್ ಯಾವ್ದಿರುತ್ತೆ ನೋಡಿ. ಶಿಯರ್ ಸ್ಪ್ಯಾನ್ ಅಂತಂದ್ರೆ ವೇರ್ ಶಿಯರ್ ಫೋರ್ಸ್ ಇಸ್ ಕಾನ್ಸ್ಟೆಂಟ್. ಶಿಯರ್ ಫೋರ್ಸ್ ಎಲ್ಲಿ ಕಾನ್ಸ್ಟೆಂಟ್ ಇರುತ್ತೆ ನೋಡಿ, ಅದನ್ನ ನಾವು ಶಿಯರ್ ಫೋರ್ಸ್ ಏನಂತ ಅಂತೀವಿ, ಶಿಯರ್ ಸ್ಪ್ಯಾನ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಬೀಮ್ ಇದೆ, ಓಕೆ. ಸೊ ದೇರ್ ಇಸ್ ಅನ್ ಬೀಮ್, ರೈಟ್. ಸೊ ಈ ತರ ಬೀಮ್ ಇದ್ದಾಗ ಇಲ್ಲಿ ಲೋಡಿಂಗ್ ಇದೆ, ಲೋಡಿಂಗ್ ಕಂಡೀಷನ್ಸ್, right. So when I draw the diagram, that shear force diagram, so it will appear like this, sorry. So it will appear like this, right, and sorry, so it will go like this. So again it will come like this, right. So here you can see this portion we call it as an shear span, right. shear span ಅಂದ್ರೆ ಎಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ ಅದನ್ನ shear span ಅಂತ ಅಂತೀನಿ. ಈ ಕಡೆನೂ shear span ಇದೆ, right. this is a shear span, right. so shear span ಇದೆ. ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಆಯ್ತಾ. ಸೊ ಕಾಂಟ್ರಾಫ್ಲೆಕ್ಸರ್ ಪಾಯಿಂಟ್ ನಿಮ್ಗೆ ಗೊತ್ತಿದೆಯಲ್ಲ, ವೇರ್ ಬೆಂಡಿಂಗ್ ಮೂಮೆಂಟ್ ಚೇಂಜಸ್ ಇಟ್ಸ್ ಸೈನ್. ಓಕೆ, ನೆಕ್ಸ್ಟ್ ಕ್ವಶನ್. ಎ ಕಾಂಕ್ರೀಟ್ a reinforced concrete beam, suppose on a column or ends, has a clear span of 5 meter and a 0.5 effective depth, carries a total uniformly distributed load of 100 kilonewton per meter. The design shear force for the beam is, ನೋಡಿ ಡಿಸೈನ್ ಶಿಯರ್ ಫೋರ್ಸ್ ಕೇಳ್ತಾ ಇರೋದು. ಸೊ ಮಾಡೋಣ ಬನ್ನಿ. ಡಿಸೈನ್ ಶಿಯರ್ ಫೋರ್ಸ್ ಯಾವ ಥರ ಮಾಡೋದು, ಸಿಂಪಲ್ ನೋಡಿ. ಈಗ ಫಸ್ಟು ಕೊಟ್ಟಿರೋ ಡಾಟಾನ ಬರ್ಕೋಬೋದಲ್ಲ ನಾವು.
ಕ್ಲಿಯರ್ ಸ್ಪ್ಯಾನ್ ಕೊಟ್ಟಿದ್ದಾರೆ, ಕ್ಲಿಯರ್ ಸ್ಪ್ಯಾನ್ ಈಕ್ವಲ್ ಟು 5 ಮೀಟರ್. ಆಮೇಲೆ ಎಫೆಕ್ಟಿವ್ ಡೆಪ್ತ್ 0.5 ಮೀಟರ್. ಓಕೆ, ಆಮೇಲೆ ಡಬ್ಲ್ಯೂ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ 100 ಕಿಲೋ ನ್ಯೂಟನ್ ಪರ್ ಮೀಟರ್. 100 ಕಿಲೋ ನ್ಯೂಟನ್ ಪರ್ ಮೀಟರ್. ಫಸ್ಟ್ ಎಫೆಕ್ಟಿವ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡೋಗ್ತಾನೆ ನಾವು. ಎಫೆಕ್ಟಿವ್ ಲೆಂತ್. ಸೊ ಎಫೆಕ್ಟಿವ್ ಲೆಂತ್ ಏನಾಗುತ್ತೆ, ಎಲ್ ಎಫೆಕ್ಟಿವ್ ಅಂತ ನಾನು ಅಂತೀನಿ ಅದಕ್ಕೆ. ಸೊ ದ್ಯಾಟ್ ಯಾವ ಥರ ಮಾಡ್ಬೋದು ಅಂದರೆ ಎಲ್ ಪ್ಲಸ್ ಡಿ, ಇನ್ನೊಂದು ಕಂಡೀಷನ್ ಏನು ಬರುತ್ತೆ ಎಲ್ ಪ್ಲಸ್ ಡಬ್ಲ್ಯೂ. ಓಕೆ, ಇವೆರಡರದ್ದು ಮಿನಿಮಮ್ ವ್ಯಾಲ್ಯೂ ಏನಿರುತ್ತೆ ನಾನು ತಗೊಳ್ಬೇಕು, ಆಯ್ತಾ. ಸೊ ಇಲ್ಲಿ ಸಪೋರ್ಟ್ ಬಿಟ್ಟು ಕೊಟ್ಟಿಲ್ಲ ಕ್ವಶನ್ ಅಲ್ಲಿ, ರೈಟ್, ಬಟ್ ಎಫೆಕ್ಟಿವ್ ಡೆಪ್ತ್ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡ್ಬೋದು ಇವಾಗ, ಎಲ್ ಎಫೆಕ್ಟಿವ್. ಸೊ ಎಲ್ ಎಫೆಕ್ಟಿವ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಡಿ ನಾನು ತಗೊಳ್ತೀನಿ, ಯಾಕಂದರೆ ನನಗೆ ಸಪೋರ್ಟ್ ಬಿಟ್ಟು ಕೊಟ್ಟಿಲ್ಲ. ಸೊ ಎಲ್ ಎಫೆಕ್ಟಿವ್ ಏನಾಗುತ್ತೆ ಅಂತಂದರೆ 5 ಪ್ಲಸ್ 0.5 ಈಕ್ವಲ್ಸ್ ಟು 5.5 ಮೀಟರ್. 5.5 ಮೀಟರ್. ಓಕೆ, 5.5 ಮೀಟರು. ಈಗ ಶಿಯರ್ ಫೋರ್ಸ್ ಎಟ್ ಸಪೋರ್ಟ್, ಶಿಯರ್ ಫೋರ್ಸ್ ಎಟ್ ಸಪೋರ್ಟ್ ನಾವು ಮಾಡಿದಾಗ ಸೊ ಏನು ಬರುತ್ತೆ, WL/2 ಬರುತ್ತೆ, ರೈಟ್, WL/2. ಸೊ ಈಗ W ಎಷ್ಟಿದೆ, 100 ಇಂಟು 5.5/2, ರೈಟ್. ಸೊ ಟೋಟಲ್ 100 ಇಂಟು 5.5/2. ಸೊ ದಿಸ್ ಈಸ್ 275 ಕಿಲೋ ನ್ಯೂಟನ್ ಆಗುತ್ತೆ. ಸೊ ಇಲ್ಲಿ ನಾವು ಡ್ರಾ ಮಾಡಿ ನೋಡಿದಾಗ ನೋಡಿ ಈ ಥರ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಒಂದು ಸಪೋರ್ಟಲ್ಲಿ ಈ ಥರ ಕೊಟ್ಟಿದ್ದಾರೆ. ಸೊ ಇದೆಷ್ಟಿದೆ, ಇದು 100 ಕಿಲೋ ನ್ಯೂಟನ್ ಅಂತ ಕೊಟ್ಟಿದ್ದಾರೆ, 100 ಕಿಲೋ ನ್ಯೂಟನ್ ಮೀಟರ್, ರೈಟ್. ಸೊ ಇದನ್ನು ನಾವು ಆರಾಮಾಗಿ ಶಿಯರ್ ಫೋರ್ಸು ಏನಂತಂದರೆ ಮಾಡಿದ್ರು ಡೈರೆಕ್ಟಾಗಿ ಮಾಡಿದ್ದು. ಶಿಯರ್ ಫೋರ್ಸ್ ಎಟ್ ಎ ಈಕ್ವಲ್ಸ್ ಟು 100 ಇಂಟು 5 ಇದೆ ಡಿವೈಡೆಡ್ ಬೈ 2, ರೈಟ್. ಸೊ ವಿ ವಿಲ್ ಗೆಟ್ 250 ಕಿಲೋ ನ್ಯೂಟನ್, ರೈಟ್. 250 ಕಿಲೋ ನ್ಯೂಟನ್ ಬರುತ್ತೆ, 250 ಕಿಲೋ ನ್ಯೂಟನ್ ಶಿಯರ್ ಫೋರ್ಸ್ ಎಟ್ ಎ ಮಾಡಿದಾಗ. ಓಕೆ, ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ, 250 ಕಿಲೋ ನ್ಯೂಟನ್. ಓಕೆ, ಡನ್. Shear capacity of an RCC beam without the shear reinforcement is, ನೋಡಿ, shear capacity of a RCC beam without the shear reinforcement ಅಂದ್ರೆ ನೋಡಿ, ಫಸ್ಟು ವಿತೌಟ್ ಶಿಯರ್ ಫೋರ್ಸ್ ಅಂತಂದ್ರೆ ನಾವು ಟೋಸಿ ಅಂತೀವಿ. ಡಿಸೈನ್ ಶಿಯರ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್, ಡಿಸೈನ್ ಶಿಯರ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ವಿತೌಟ್ ಶಿಯರ್ ಅಂತ ಬಂದಾಗ ನಾವು ಏನಂತ ಅನ್ಬೋದು ಅದನ್ನ, ರೈಟ್. ಇದನ್ನ ಟೋಸಿ ಅಂತ ನಾನು ಕರಿತೀನಿ, ರೈಟ್. ಆಮೇಲೆ ಇದು ಒಂದಾಯ್ತು. ಸೆಕೆಂಡ್ ಒನ್ ಏನು ಬರುತ್ತೆ, ಶಿಯರ್ ಕೆಪಾಸಿಟಿ ಆಫ್ RCC ಬೀಮ್ ವಿತೌಟ್ ಶಿಯರ್ ಎನ್ಫೋರ್ಸ್ಮೆಂಟ್. ಶಿಯರ್ ಕೆಪಾಸಿಟಿ ಆಫ್ RCC beam, okay, without a shear reinforcement, so without shear reinforcement. ಸೊ ಅದೇನಾಗುತ್ತೆ, ಅದು 2CB ಇಂಟು ಡಿ ಆಗುತ್ತೆ. ಓಕೆ, ಈಗ ನಾಮಿನಲ್ ಶಿಯರ್ ಏನಾಗುತ್ತೆ, ನಾಮಿನಲ್ ಶಿಯರ್ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಬರುತ್ತೆ ನೋಡಿ. ಸೊ ಥರ್ಡ್ ಒನ್ ನಾಮಿನಲ್ ಶಿಯರ್. ಸೊ ನಾಮಿನಲ್ ಶಿಯರ್ ಏನಾಗುತ್ತೆ, ಫಾರ್ಮುಲಾ ನಾಮಿನಲ್ ಶಿಯರ್ ಸ್ಟ್ರೆಸ್ ಅಂತ ಅನ್ಬೋದು, ರೈಟ್. ಸೊ ಅದನ್ನು 2V ಅಂತ ಅಂತೀನಿ, VU ಡಿವೈಡೆಡ್ ಬೈ B ಇಂಟು ಡಿ. ಓಕೆ, ಸೊ ನಾಮಿನಲ್ ಶಿಯರ್ ಫೋರ್ಸ್ ಏನಾಗುತ್ತೆ, ಫೋರ್ತ್ ಒನ್ ನಾಮಿನಲ್ ಶಿಯರ್ ಫೋರ್ಸ್ ಏನಾಗುತ್ತೆ, ಸೊ ಅದನ್ನು VU ಅಂತ ಅಂತೀನಿ, 2V B ಇಂಟು ಡಿ ಇದೆ. ಓಕೆ, ಸೊ ಈಗ ಡಯಾಗನಲ್ ಕಂಪ್ರೆಷನ್ ಫೇಲ್ಯೂರ್ನ ನಾವು ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂದರೆ ಮ್ಯಾಕ್ಸಿಮಮ್ ಶಿಯರ್ ಕೆಪಾಸಿಟಿ ಲಿಮಿಟೆಡ್ನ 2C ಮ್ಯಾಕ್ಸ್ ಇಂಟು B ಇಂಟು ಡಿ ಮಾಡ್ತೀವಿ, ಗೊತ್ತಾಯ್ತಾ. ಸೊ ಈ 4 ಕಾನ್ಸೆಪ್ಟ್ನ ದಯವಿಟ್ಟು ನೀವು ನೆನ್ಪಿಟ್ಕೊಳ್ಳಿ. ನಾವು ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಸೊ ದೇ ಆರ್ ಆಸ್ಕಿಂಗ್ ಶಿಯರ್ ಕೆಪಾಸಿಟಿ ಆಫ್ RCC beam without the shear reinforcement. So we can say 2C into P into D. Okay. Next, a diagonal tension reinforcement is provided as. ನೋಡಿ, ಡಯಾಗನಲ್ ಟೆನ್ಷನ್ ರಿನ್ಫೋರ್ಸ್ಮೆಂಟ್ ಎಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು. ಡಯಾಗನಲ್ ಟೆನ್ಷನ್ ಕ್ರ್ಯಾಕ್ಸ್ ಎಲ್ಲಿ ಬರುತ್ತೆ ಫಸ್ಟ್. ಈಗ ಇದೊಂದು ಲಾಂಜಿಟ್ಯೂನಲ್ ಬೀಮ್ ಇದೆ, ಓಕೆ, ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಇಲ್ಲಿ ಸಪೋರ್ಟ್ ಇದೆ,
ಈಗ ನಾನಿಲ್ಲಿ ರೆನ್ಫೋರ್ಸ್ಮೆಂಟ್ ಹಾಕಿ ಪ್ರೊವೈಡ್ ಮಾಡಿದ್ದೀನಿ, ರೈಟ್. ಈ ಥರ ಇದೆ, ಈ ಥರ ನಾನು ರೆನ್ಫೋರ್ಸ್ಮೆಂಟ್ ಹಾಕಿದ್ದೀನಿ. ಓಕೆ, ಸೊ ದೀಸ್ ಆರ್ ದ ಸ್ಟಿರಪ್ಸ್. ಸೊ ಇವೆಲ್ಲ ಸ್ಟಿರಪ್ಸ್ ಇದೆ, ಈ ಥರ ಸ್ಟಿರಪ್ಸ್ ಇದೆ. ಡನ್. ಸೊ ಇಲ್ಲಿ ಡಯಾಗ್ನಲ್ ಏನಂತಂದ್ರೆ ಡಯಾಗ್ನಲ್ ಟೆನ್ಷನ್ ರೆನ್ಫೋರ್ಸ್ಮೆಂಟ್ ಪ್ರೊವೈಡೆಡ್ ಯಾವಾಗ ಮಾಡ್ತೀವಿ ಅಂತಂದ್ರೆ ಡಯಾಗ್ನಲ್ ಟೆನ್ಷನ್ ಕ್ರ್ಯಾಕ್ಸ್ ಆದಾಗ. ಸೊ ಡಯಾಗ್ನಲ್ ಟೆನ್ಷನ್ ಕ್ರ್ಯಾಕ್ಸ್ ಎಲ್ಲಿ ಬರುತ್ತೆ ನೋಡಿ, ಈ ಥರ ಬರುತ್ತೆ, ರೈಟ್. ಸೊ ಈ ಥರ ರೈಟ್. ಆಮೇಲೆ ಈ ಕಡೆನೂ ಬರ್ಬೋದು, ಈ ಕಡೆನೂ ಬರ್ಬೋದು, ಎಲ್ಲ ಕಡೆನೂ ಬರ್ಬೋದು. ಬಟ್ ಈ ಥರ ಬಂದಾಗ ಇದ್ರ ಆಂಗಲ್ ಏನಿರುತ್ತೆ, ಇವು 45 ಡಿಗ್ರಿ ಇರುತ್ತೆ. ಸೊ ದಿಸ್ ಈಸ್ ಅ ಸಪೋರ್ಟ್, ರೈಟ್. ಇದು ಸಪೋರ್ಟ್ ಇದೆ. ಸೊ ಇದು ಆಂಗಲ್ ಏನಿರುತ್ತೆ, ಇದು ಆಂಗಲ್ ಈಸ್ 45 ಡಿಗ್ರಿ. ಸೊ ಡಯಾಗ್ನಲ್ ಟೆನ್ಷನ್, ಸೊ ಡಯಾಗ್ನಲ್ ಕ್ರ್ಯಾಕ್ ಅನ್ಬೋದು, ಸಾರಿ ಟೆನ್ಷನ್ ಅಲ್ಲ, ಡಯಾಗ್ನಲ್ ಕ್ರ್ಯಾಕ್. ಸೊ ಅದು 45 ಇರುತ್ತೆ. ಅದೇ 90 ಡಿಗ್ರಿ ಬಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಕ್ರ್ಯಾಕ್ ಈ ಥರನೂ ಬರುತ್ತೆ, ಏನು ಫಿಕ್ಸ್ ಇರೋದಿಲ್ಲ, ಈ ಥರನೇ ಬರುತ್ತೆ ಅಂತ. ಸೊ 90 ಡಿಗ್ರಿ ಏನಂತಂದರೆ ಕ್ರ್ಯಾಕ್ ಬಂತಂದರೆ ಅದನ್ನು ನಾವು ಫ್ಲೆಕ್ಸರಲ್ ಅಂತ ಅಂತೀವಿ. ಫ್ಲೆಕ್ಸರಲ್ ಟೆನ್ಸೈಲ್ ಕ್ರ್ಯಾಕ್ಸ್ ಅಂತ ಅಂತೀವಿ. ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಇದು ಲಾಂಜಿಟ್ಯೂನಲ್ ರೆನ್ಫೋರ್ಸ್ಮೆಂಟ್ ರೆಸಿಸ್ಟ್ ಮಾಡೋಕ್ಕೆ ಏನಂತಂದ್ರೆ ಆಗಲಿಲ್ಲ ಅಂದರೆ ಈ ಥರ ಆಗುತ್ತೆ, ರೈಟ್. ಇದು ಡಯಾಗ್ನಲ್ ಕ್ರ್ಯಾಕ್ ಆರ್ ಡಯಾಗ್ನಲ್ ಟೆನ್ಷನ್. ಸೊ ಡಯಾಗ್ನಲ್ ಟೆನ್ಷನ್ ಬೆಂಟ್ ಅಪ್ ಬಾರ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ, ಇನ್ಕ್ಲೈನ್ ಸ್ಟಿರಪ್ಸ್ ಮಾಡ್ತೀವಿ, ವರ್ಟಿಕಲ್ ಸ್ಟಿರಪ್ಸ್ನ ನಾವು ಯೂಸ್ ಮಾಡ್ತೀವಿ. ಯಾವುದಕ್ಕೆ? ಈ ಒಂದು ಡಯಾಗ್ನಲ್ ಟೆನ್ಷನ್ನ ಏನಂತಾರೆ ಲಾಂಜಿಟ್ಯೂನಲ್ ಬಾರ್ಸ್, ಬೆಂಟ್ ಅಪ್ ಬಾರ್ಸ್, ಹೆಲಿಕಲ್, 90 ಡಿಗ್ರಿ ಬೆಂಟ್ ಎಟ್ ದ ಎಂಡ್ ಅಂತ ಕೇಳ್ತಾ ಇರೋದು. ಬಟ್ ಇದಕ್ಕೆ ಯಾವ್ದು ಬರುತ್ತೆ? ಬೆಂಟ್ ಅಪ್ ಬಾರ್ಸ್ನ ನಾವು ಯೂಸ್ ಮಾಡ್ತೀವಿ. ಬರೀ ಬೆಂಟ್ ಅಪ್ ಅಲ್ಲ, ನೆಕ್ಸ್ಟ್ ಇನ್ನೊಂದು ಮಾಡ್ತೀವಿ. ಯಾವುದು? ಬೆಂಟ್ ಅಪ್ ಮಾಡ್ತೀವಿ, ಇನ್ಕ್ಲೈನ್ ಸ್ಟಿರಪ್ಸು ಮಾಡ್ತೀವಿ, ಅದಾದಮೇಲೆ ವರ್ಟಿಕಲ್ ಸ್ಟಿರಪ್ಸು ಮಾಡ್ತೀವಿ. ಇವು ಮೂರನ್ನ ಮಾಡ್ತೀವಿ. ಓಕೆ, ಇದರಲ್ಲಿ ಇದೊಂದಿದೆ. ಶಿಯರ್ ಎನ್ಫೋರ್ಸ್ಮೆಂಟ್ ಈಸ್ ಪ್ರೊವೈಡೆಡ್ ಇನ್ ದ ಫಾರ್ಮ್ ಆಫ್, ನೋಡಿ ಈಗ ನೆಕ್ಸ್ಟ್ ಕ್ವಶನ್ ಅದೇ ಬಂತು. ಸೊ ಶಿಯರ್ ಎನ್ಫೋರ್ಸ್ಮೆಂಟ್ನ ನಾವು ಯಾವ್ಯಾವ ವೇ ಅಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ, ವರ್ಟಿಕಲ್ ಅಲ್ಲಿ ಮಾಡ್ತೀವಿ, ಇನ್ಕ್ಲೈಂಡಲ್ಲೂ ಮಾಡ್ತೀವಿ, ವರ್ಟಿಕಲಲ್ಲೂ ಮಾಡ್ತೀವಿ, ಇನ್ಕ್ಲೈಂಡಲ್ಲೂ ಮಾಡ್ತೀವಿ, ಆಮೇಲೆ ಕಾಂಬಿನೇಷನ್ ಆಫ್ ವರ್ಟಿಕಲ್ ಮತ್ತು ಇನ್ಕ್ಲೈಂಡಲ್ಲೂ ಮಾಡ್ತೀವಿ, ರೈಟ್. ಸೊ ಈಗ ನೋಡಿ, ಫಸ್ಟು ವರ್ಟಿಕಲ್, ರೈಟ್. ಸೊ ವರ್ಟಿಕಲಲ್ಲೂ ಮಾಡ್ತೀವಿ, ವರ್ಟಿಕಲ್ ಸ್ಟಿರಪ್ಸ್ ಅಂತಲೂ ಅನ್ಬೋದು. ಮೂರು ಡಿಫ್ರೆಂಟ್ ವೇಯಲ್ಲಿ ಮಾಡ್ತೀವಿ. ಒಂದು ಇನ್ಕ್ಲೈಂಡ್ ಸ್ಟಿರಪ್ಸ್, ಥರ್ಡ್ ಒನ್ನು ಬೆಂಟ್ ಅಪ್ ಬಾರ್ಸ್, ರೈಟ್. ಬೆಂಟ್ ಅಪ್ ಬಾರ್ಸ್ ವಿತ್ ವರ್ಟಿಕಲ್ ಸ್ಟಿರಪ್ಸ್, ಸೊ ಈಗ ಫಸ್ಟ್ ಒನ್ ನಾವು ನೋಡಿದಾಗ, ಫಸ್ಟ್ ಒನ್ ಏನಿದೆ? ಫಸ್ಟ್ ಒನ್ ಬಂದ್ಬಿಟ್ಟು ವರ್ಟಿಕಲ್ ಸ್ಟಿರಪ್ಸ್ ಇದೆ. ವರ್ಟಿಕಲಲ್ಲಿ ಏನು ಮಾಡ್ತಾರೆ? ವರ್ಟಿಕಲ್ ಸ್ಟಿರಪ್ಸ್. ಸೊ ವರ್ಟಿಕಲ್ ಸ್ಟಿರಪ್ಸ್ ನೋಡಿ ಎಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತಂದರೆ ಶಿಯರ್ ರೆಸಿಸ್ಟೆನ್ಸು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ವರ್ಟಿಕಲ್ ನಿಮ್ಗೆ ಹೇಳ್ತೀನಿ, ಇದೊಂದು ಈ ಥರ ಸೆಕ್ಷನ್ ಇದೆ, ರೈಟ್. ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಈ ಥರ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಇಲ್ಲೊಂದು ಬಾರ್ ಇದೆ, ಇಲ್ಲೊಂದು ಬಾರ್ ಇದೆ, ಓಕೆ. ಆಮೇಲೆ ಇಲ್ಲೊಂದು ಬಾರ್ ಇದೆ, ಸಾರಿ ಇಲ್ಲೊಂದಿದೆ. ಸೊ ದಟ್ ಈ ಒಂದು ರಿಂಗ್ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಈ ಥರ ಬರುತ್ತೆ, ಇದು ರಿಂಗ್ ಈ ಥರ ಬಂದು ಎಂಡ್ ಆಗುತ್ತೆ. ಸೊ ಇದೇ ವರ್ಟಿಕಲ್ ಸ್ಟಿರಪ್ಸು, ರೈಟ್. ಸೊ ಈ ಥರ ಇರೋದನ್ನ ನಾವು ಟೂ ಲೆಗ್ಡ್ ಅಂತ ಅಂತೀವಿ. ಆಮೇಲೆ ಓಪನ್ನು ಬರುತ್ತೆ ಇದರಲ್ಲಿ, ರೈಟ್. ಇದರಲ್ಲಿ ಓಪನ್ನು ಬರುತ್ತೆ, ನೀವು ನೋಡ್ಬೋದು ಈ ಥರ. ಏನಂತಂದರೆ ಸೊ ಈ ಥರ ಬರುತ್ತೆ, ಓಕೆ. ಸೊ ಅದು ಯಾವ ಥರ ಅಂದರೆ ಇಲ್ಲೊಂದು ಬಾರ್ ಇರುತ್ತೆ, ಇಲ್ಲೊಂದು ಬಾರ್ ಇರುತ್ತೆ. ಸೊ ಇದು ಈ ಕಡೆ ಕಟ್ ಆಗುತ್ತೆ, ಇದು ಈ ಕಡೆ, ಈ ಥರ ರಿಂಗ್ ಬರುತ್ತೆ. ಸೊ ಇದು ಟೂ ಲೆಗ್ಡ್ ಓಪನ್ ಸ್ಟಿರಪ್ಸ್, ಆಯಿತಾ. ಟೂ ಲೆಗ್ಡ್ ಇದೆ, ಟೂ ಲೆಗ್ಡ್ ಅಂತ ಅನ್ಬೋದು. ಸೊ ಆಮೇಲೆ 4 ಲೆಗ್ಗು ಇರುತ್ತೆ. ಸೊ ಇದು ಡಿಪೆಂಡ್ಸ್ ಇರುತ್ತೆ. ಸೊ ವರ್ಟಿಕಲ್ ಸ್ಟಿರಪ್ಸ್ ಆರ್ ಬೆಸ್ಟ್ ಫಾರ್ ಲೋಡ್ ರಿವರ್ಸಲ್ ಕೇಸಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ ಕಡೆ ಇದನ್ನು ಯೂಸ್ ಮಾಡ್ತಾರೆ, ರೈಟ್. ಸೊ ಇವು ಏನಂತಂದರೆ ಟಾರ್ಷನ್ನು ಚೆನ್ನಾಗಿ ರೆಸಿಸ್ಟ್ ಮಾಡುತ್ತೆ ವರ್ಟಿಕಲ್ ಸ್ಟಿರಪ್ಸ್, ಅದಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೆಕೆಂಡು ಇನ್ಕ್ಲೈಂಡ್ ಅಂತ ಬರುತ್ತೆ. ಸೊ ಇನ್ಕ್ಲೈಂಡ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಸೊ ದಯವಿಟ್ಟು ಕ್ಷಮಿಸಿ, ನನ್ನ ಹ್ಯಾಂಡ್ ರೈಟಿಂಗ್ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ, ಯಾಕೆಂದರೆ ಪೆನ್ನಿನ ನಿಬ್ಬು ಸ್ವಲ್ಪ ದಪ್ಪ ಇದೆ, ಅದಕ್ಕೆ ಬರೆಯುವಾಗ ಸ್ವಲ್ಪ ಏನಂತಂದರೆ ಒಂದ್ಸಲ ಕರೆಕ್ಟಾಗಿ ಬರೋದಿಲ್ಲ. ಇನ್ಕ್ಲೈಂಡ್ ಸ್ಟಿರಪ್ಸು, ಸೊ ಇದು ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಸೊ ವಿಡ್ತ್ ಆಫ್ ದ ಇನ್ಕ್ಲೈಂಡ್ ಕ್ರ್ಯಾಕ್ಸ್ ಏನಿರುತ್ತೆ ನೋಡಿ, ಇನ್ಕ್ಲೈಂಡ್ ಕ್ರ್ಯಾಕ್ಸು,
ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಇದು. ಫಾರ್ ಎಕ್ಸಾಂಪಲ್ ಈಗ ಇದು ಬೀಮ್ ಇದೆ ರೈಟ್. ಸೊ ಇದರಲ್ಲಿ ಈಗ ನಾವು ಇನ್ಕ್ಲೈನ್ಡ್ ಸ್ಟಿರಪ್ಸ್ ಅಂದರೆ ಇಲ್ಲಿ ನೋಡ್ಬೋದು ನೀವು, ಇದು ಬೀಮ್ಸ್ಗೆ ನಾವು ಈ ಥರ ಪ್ರೊವೈಡ್ ಮಾಡ್ತೀವಿ. ಓಕೆ ರೈಟ್, ಈ ಥರನೂ ಪ್ರೊವೈಡ್ಸ್ ಮಾಡ್ತೀವಿ ಗೊತ್ತಾಯ್ತಾ. ಬಟ್ ಇಲ್ಲಿ ಕ್ರ್ಯಾಕ್ ಯಾವ ಥರ ಆಗುತ್ತೆ, ಈ ಥರ ಆಗುತ್ತೆ, ಕ್ರ್ಯಾಕ್ಸ್ ಈ ಥರ ಅಪಿಯರ್ ಆಗುತ್ತೆ. ಸೊ ದೀಸ್ ಆರ್ ದ ಕ್ರ್ಯಾಕ್ಸ್. ಇದು ಬೆಂಟ್ ಅಪ್ ಬಾರ್ಸ್, ಇದು ಸಾರಿ ಏನಂತಾರೆ ಇನ್ಕ್ಲೈನ್ಡ್. ಓಕೆ, ಇವೆರಡರ ಮಧ್ಯೆ ಡಿಸ್ಟೆನ್ಸ್ನ ನಾವು ಎಸ್ ವಿ ಅಂತ ಕರಿಬೋದು, ಎಸ್ ವಿ ರೈಟ್. ಇನ್ಕ್ಲಿನೇಷನ್ ಆಫ್ ದಿ ಸ್ಟಿರಪ್ಸ್ನು ಅನ್ಬೋದು. ಆ್ಯಂಗಲ್ 45 ಡಿಗ್ರಿಗಿಂತ ಕಮ್ಮಿ ಇರಬೇಕು ರೈಟ್. ಸೊ ಇನ್ಕ್ಲೈನ್ಡ್ ಸ್ಟಿರಪ್ಸು 45ಗಿಂತ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ಅದು ಅಲ್ಲೇ ಏನಂತಾರೆ ಮರ್ಜ್ ಆದಂಗೆ ಆಗ್ಬಿಡುತ್ತೆ. ಸೊ ಅದು ಯೂಸ್ ಆಗೋದಿಲ್ಲ. ಓಕೆ, ಸೊ ಇದು ಲೋಡ್ ರಿವರ್ಸಲ್ಗೂ ಇದನ್ನು ಹೆಲ್ಪ್ ಆಗುತ್ತೆ. ಲಾಸ್ಟ್ ಒನ್ ಬಂದ್ಬಿಟ್ಟು ಬೆಂಟ್ ಅಪ್ ಬಾರ್ಸ್ ರೈಟ್. ಇದು ಬೆಂಟ್ ಅಪ್ ಬಾರ್ಸ್. ಸೊ ಬೆಂಟ್ ಅಪ್ ಬಾರ್ಸ್ನ ನೀವು ನೋಡಿರ್ತೀರಿ. ಬೆಂಟ್ ಅಪ್ ಬಾರ್ಸ್ ಅಂತಂದರೆ ಟೆನ್ಸೈಲ್ ರಿಎನ್ಫೋರ್ಸ್ಮೆಂಟಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇವು ಡ್ಯುಯಲಿಟಿ ಆ್ಯಕ್ಷನ್ಸ್ನ ಸಪೋರ್ಟ್ ಮಾಡೋದಿಲ್ಲ. ಇದು ಒಂದು ಏನಂತಂದರೆ ಕಾಂಬಿನೇಷನ್ ಆಫ್ ವಿತ್ ವರ್ಟಿಕಲ್ ಸ್ಟಿರಪ್ಸು ಆಯಿತಾ. ಸೊ ವರ್ಟಿಕಲ್ ಸ್ಟಿರಪ್ಸು ಇರುತ್ತೆ ಈ ಥರ ರೈಟ್, ಈ ಇದರಲ್ಲಿ. ಆಮೇಲೆ ಇದ್ರದ್ದು ಬೆಂಟ್ ಅಪ್ ಬಾರ್ಸು ಈ ಥರ ಹೋಗ್ತಾ ಇರುತ್ತೆ. ಓಕೆ, ಸೊ ಈ ಮೂರು ಇಂಪಾರ್ಟೆಂಟ್ ಇದೆ, ಇದನ್ನು ನೀವು ನೋಟ್ ಮಾಡೋದು ಇಂಪಾರ್ಟೆಂಟ್ ಇದೆ. ಸೊ ಆಲ್ ಆಫ್ ದಿ ಅಬೋ ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್, in a limit state of collapse against flexure, the maximum strain in tension reinforcement at failure shall not be less than ಅಂತ ಇರೋದು ಆಯ್ತಾ. ಶೆಲ್ ನಾಟ್ ಬಿ ಲೆಸ್ ದೆನ್ ಅಂತ ಕೇಳ್ತಾ ಇರೋದು. ಈಗ ಇದಕ್ಕೆ ನಾನು ಆಲ್ರೆಡಿ ಹೀಗೆ ಒಂದು 4-5 ಕ್ವಶನ್ ಹಿಂದೆನೇ ಹೇಳಿದ್ದೆ. ನಾವು ಡಯಾಗ್ರಾಮ್ನ ಹಾಕಿದಾಗ, ಸೊ ದ್ಯಾಟ್ ಇದು ಒಂದು ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್ ಇದೆ. ಓಕೆ, ಲೆಟ್ ಮಿ ಡ್ರಾ ಒನ್ ಮೋರ್ ಟೈಮ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಸೊ ಇಫ್ ಐ ಡ್ರಾ ದ ಡಯಾಗ್ರಾಮ್, ಸೊ ದ್ಯಾಟ್ ಈ ಥರ ಬರುತ್ತೆ ರೈಟ್. ಇಲ್ಲಿ ಏನಿರುತ್ತೆ, ಇದು 0.0035. ಓಕೆ, ಸೊ ದಿಸ್ ಈಸ್ ವಾಟ್ ಲಿಮಿಟಿಂಗ್, ಐ ವಿಲ್ ಸೇ ಲಿಮಿಟಿಂಗ್ ಸ್ಟ್ರೇನ್ ಇನ್ ಕಾಂಕ್ರೀಟ್. ನಾನು ಬಾಯಿಂದ ಹೇಳ್ತಾ ಇರೋದು ಲಿಮಿಟಿಂಗ್ ಸ್ಟ್ರೇನ್ ಇನ್ ಕಾಂಕ್ರೀಟ್. ಓಕೆ, ಸೊ ಇಲ್ಲಿ ಕೆಳಗಡೆ ಇರೋದು ಸ್ಟೀಲ್ದು. ಸೊ ಇದೇನಾಗುತ್ತೆ 0.002 ಪ್ಲಸ್ ಎಫ್ ವೈ ಡಿವೈಡೆಡ್ ಬೈ 1.15 ES. So what is this one? This is an limiting strain in steel. We can say limiting strain in steel. ಗೊತ್ತಾಯ್ತಾ. ಸೊ ಈಗ ಕ್ವಶನ್ನ ನಾವು ನೋಡಿದಾಗ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ, against the failure, collapse against the failure, a maximum strain in the tension reinforcement at the failure shall not be less than ಆಯ್ತಾ. ಶೆಲ್ ನಾಟ್ ಬಿ ಲೆಸ್ ದನ್ ಅಂತಂದಾಗ ಏನಾಗುತ್ತೆ ರೈಟ್, ಇದು ಆಗುತ್ತೆ 0.02002 FY by 1.15 ES. ಸೊ ಸಿಂಪಲ್ ಡಯಾಗ್ರಾಮ್ನ ನಾವು ಡ್ರಾ ಮಾಡಿದಾಗ ಈ ಥರ ನಾವು ಆನ್ಸರ್ ಮಾಡ್ಬೋದು. ನಾವು ಇಫ್ ಟೋ ಈಸ್ ಅ ನಾಮಿನಲ್ ಶಿಯರ್ ಸ್ಟ್ರೆಸ್ ರೈಟ್ ಆ್ಯಂಡ್ ಟೋ ಸಿ ಈಸ್ ಅ ಡಿಸೈನ್ ಶಿಯರ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್, ಟೋ ಸಿ ಮ್ಯಾಕ್ಸ್ ಈಸ್ ಅ ಮ್ಯಾಕ್ಸಿಮಮ್ ಡಿಸೈನ್ ಶಿಯರ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳ್ತಾ ಇರೋದು. ನೋಡಿ, ಇದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಡಿಟೇಲ್ ಆಗಿ ನೋಡೋಣ. ಸೊ ದಟ್ ನಮ್ದು ನಾರ್ಮಲಿ ಶಿಯರ್ ಸ್ಟ್ರೆಸ್ನ ನಾವು ಯಾವ ಥರ ಡಿಸೈನ್ ಮಾಡ್ತೀವಿ ಅದರ ಮೇಲೆ ನೋಡೋಣ. ನಾರ್ಮಲ್ ಫಸ್ಟ್ ನೋಡಿ, ನಾರ್ಮಲ್ ಶಿಯರ್ ಸ್ಟ್ರೆಸ್, ನಾರ್ಮಲ್ ಶಿಯರ್ ಸ್ಟ್ರೆಸ್ ಏನಿದೆ ಅದನ್ನ ನಾನು ಟೋವಿ ಅಂತ ಬರೀತೀನಿ. ಆಮೇಲೆ ನೆಕ್ಸ್ಟ್ ಡಿಸೈನ್ ಶಿಯರ್ ಸ್ಟ್ರೆಂತ್. ಓಕೆ, ನಾನು ಫಸ್ಟ್ ಇಂದ ಹೇಳ್ತಾ ಇರೋದು, ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಸೊ ದಟ್ ಇದ್ರ ಮೇಲೆ ಕ್ವಶನ್ 100% ಬರುತ್ತೆ. ಇವೆರಡು ಫಸ್ಟ್ ಪಾಯಿಂಟ್ ಆಯ್ತಾ. ನಾವು ಮ್ಯಾಕ್ಸಿಮಮ್ ಡಿಸೈನ್ ಏನು ಬರುತ್ತೆ, ಮ್ಯಾಕ್ಸಿಮಮ್ ಡಿಸೈನ್ ಶಿಯರ್ ಸ್ಟ್ರೆಂತ್. ಸೊ ಮ್ಯಾಕ್ಸಿಮಮ್ ಡಿಸೈನ್ ಶಿಯರ್ ಸ್ಟ್ರೆಂತ್ ಎಷ್ಟಾಗುತ್ತೆ, 2C ಮ್ಯಾಕ್ಸ್ ಆಗುತ್ತೆ. ಇವು 3 ಪಾಯಿಂಟ್ ಕ್ಲಿಯರ್ ಆಯ್ತಾ. ನಾವು ಫಸ್ಟ್ ಕಂಡೀಷನ್ ಏನಂದ್ರೆ, ಇಫ್ ರೈಟ್ ನಾರ್ಮಲ್ ಶಿಯರ್ ಸ್ಟ್ರೆಸ್ is greater than of the design shear strength, then shear reinforcement is provided. Shear reinforcement provided. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Okay, shear reinforcement provided for which one?
shear force equal to 2V minus 2C, okay, B into D. ಗೊತ್ತಾಯ್ತಾ? ಇದು ಒಂದು ಕಂಡೀಷನ್ ಇದೆ. ಓಕೆ, ಈ ಕಂಡೀಷನ್ ಪ್ರಕಾರ ಈ ಫಾರ್ಮುಲಾನ ಹಾಕ್ತೀನಿ. ಸೆಕೆಂಡ್ ಇಂಪಾರ್ಟೆಂಟ್, if okay, normal shear stress is less than the what design shear strength, then we can say we have to design minimum shear reinforcement. Reinforcement is provided. ಓಕೆ, ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ದಟ್ ಈಸ್ ಇದರಲ್ಲೂ ಫಸ್ಟ್ ಪಾಯಿಂಟ್ ಯಾವುದು? 2V is less than 0.5 2C, then no shear reinforcement, right? No shear reinforcement is required. ಓಕೆ, ಅದರಲ್ಲಿ ಇನ್ನೊಂದು ಬರುತ್ತೆ ಕೆಳಗಡೆ. ಇಫ್ 0.5 2C is less than or equal to 2V, right, or less than or equal to 2C, then provide the minimum shear reinforcement. Minimum shear reinforcement. Very, very important. Okay, now third condition, what will appear the third condition? If 2C is greater than 2C max. ಓಕೆ, ಸೊ ಇದು ಇದ್ರೆ ಏನ್ ಮಾಡಬೇಕಾಗುತ್ತೆ ನಾವು? ಕಾಂಕ್ರೀಟ್ ಫೇಲ್ ಆಗುತ್ತೆ, ರೈಟ್? ಕಾಂಕ್ರೀಟ್ ವಿಲ್ ಫೇಲ್. ಓಕೆ, ಸೊ ಡಯಾಗ್ನಲ್ ಕಂಪ್ರೆಷನ್ ಫೇಲ್ಯೂರ್ ಆಗುತ್ತೆ. ಸೊ ಇಂಥ ಕಡೆ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಹೈಯರ್ ಗ್ರೇಡ್ನ ನಾವು ಅಡಾಪ್ಟ್ ಮಾಡಬೇಕಾಗುತ್ತೆ, ರೈಟ್? ಹೈಯರ್ grade is required. Then dimension of beam increase. Dimension of the beam is increase. Dimension na increase ಮಾಡಬೇಕು. ಸೊ ಅವಾಗ 0.87 FY ಆಯ್ತಾ? ಸೊ FY ASV, okay, D divided by SV, okay, equals to 2V minus 2C B into D. ಗೊತ್ತಾಯ್ತಾ? ಸೊ ASV ಏನಾಗುತ್ತೆ? ಇದರಲ್ಲಿ ASU or ASV ಏನಾಗುತ್ತೆ? ಶಿಯರ್ ರೆನ್ಫೋರ್ಸ್ಮೆಂಟ್ ಏರಿಯಾ ಆಗುತ್ತೆ. ಇದು ಶಿಯರ್ ರೆನ್ಫೋರ್ಸ್ಮೆಂಟ್ ಏರಿಯಾ. ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದು, ರೈಟ್? ಶಿಯರ್ ರೆನ್ಫೋರ್ಸ್ಮೆಂಟ್ ಏರಿಯಾ ಆಗುತ್ತೆ ASV. D ಏನಾಗುತ್ತೆ? ಎಫೆಕ್ಟಿವ್ ಡೆಪ್ತ್ ಆಫ್ ದಿ ಬೀಮ್. SV ಸ್ಪೇಸಿಂಗ್ ಆಫ್ ದ ಶಿಯರ್ ರೆನ್ಫೋರ್ಸ್ಮೆಂಟ್. ರಿಮೈನಿಂಗ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಇನ್ನೊಂದು ಫಾರ್ಮುಲಾ ಬರುತ್ತೆ, ಮಿನಿಮಮ್ ಶಿಯರ್ ರೆನ್ಫೋರ್ಸ್ಮೆಂಟ್. ಒಂದ್ಸಲ ಇದು ನೀವು ಎಲ್ಲ ನೋಡ್ಕೊಂಡ್ಬಿಟ್ರೆ ನೋಡಿ, ಒಂದೇ ಸ್ಲೈಡ್ ಅಲ್ಲಿ ಕಂಪ್ಲೀಟ್ ಶಿಯರ್ ರೆನ್ಫೋರ್ಸ್ಮೆಂಟ್, ಶಿಯರ್ ಡಿಸೈನು ಎಲ್ಲಾನೇ ಬಂದ್ಬಿಡ್ತು. ಓಕೆ, ಸೊ 0.87 FY, ಓಕೆ, ಆಮೇಲೆ ASV D by SV equals to 0.4 B into D. ಸೊ ಇದೊಂದು ನೋಡ್ಕೊಂಡ್ಬಿಟ್ರೆ ಮುಗಿತು. ಎಲ್ಲ ಕಂಡೀಷನ್ಸ್ನು ನಾನು ಹೇಳ್ಬಿಟ್ಟಿದ್ದೀನಿ. ಓಕೆ, ಸೊ ಎಲ್ಲ ಕಂಡೀಷನ್ಸ್ನು ನಾನು ಹೇಳಿದ್ದೀನಿ. ಸೊ ನಾವು ಇದ್ರ ಪ್ರಕಾರ ಈಗ 2V less than 2C minimum shear reinforcement is to be provided. ಇದು ಬರೀ ಇದೊಂದು ಕ್ವಶನ್ ನೋಡ್ಬಿಟ್ಟು ಇದೊಂದು ಟಾಪಿಕ್ ನೀವು ನೆನ್ಪಿಟ್ಕೊಳ್ಳೋದಲ್ಲ. ಇದು ಫುಲ್, ಇದು ನೋಡಿ, ಈ ಸೀನು ಈ ಫುಲ್ಲು ಸ್ಲೈಡು ನೆನ್ಪಿಡ್ಬೇಕಾಗುತ್ತೆ. ಅವಾಗೇ ನೀವು ಒಂದು ಮಾರ್ಕ್ಸ್ ಬರ್ಬೋದು. ಕನ್ಫ್ಯೂಸ್ ಆಗುತ್ತೆ, ರೈಟ್? ಓನ್ಲಿ 3 ಕಂಡೀಷನ್ಸ್ ಯು ಹ್ಯಾವ್. ಓಕೆ, ನೆಕ್ಸ್ಟ್ tension bars in cantilever beam must be anchored in the support of 2. ಸೊ ಎಲ್ಲಿವರೆಗೂ ನಾವು ಇದನ್ನ ಏನಂತಂದ್ರೆ ಮಾಡ್ತೀವಿ ಅಂದ್ರೆ ನೋಡಿ, ಇದನ್ನ ಡ್ರಾ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಂದು ನಿಮಿಷ, ಇದು ಕರೆಕ್ಟಾಗಿ ಬರ್ತಾ ಇಲ್ಲ, ಇಲ್ಲಿ ಡ್ರಾ ಮಾಡೋಣ. ಸೊ ಇದು ಸಪೋರ್ಟ್ ಇದೆ ಈ ಥರ. ಓಕೆ, ಈ ಥರ ಇರುತ್ತೆ, ಈ ಥರ. ಓಕೆ, ಸೊ ಈ ಥರ ಇದ್ದಾಗ ನಾವೇನು ಮಾಡ್ತೀವಿ, ಇಲ್ಲಿವರೆಗೂ ಬರುತ್ತೆ ರೆನ್ಫೋರ್ಸ್ಮೆಂಟ್.
ಸೊ ಇದನ್ನು ಈ ಥರ ಎಂಬೆಡ್ ಮಾಡ್ತೀವಿ, ಇದರಲ್ಲಿ ಎಂಬೆಡೆಡ್ ಮಾಡ್ತೀವಿ. ಸೊ ಇದನ್ನು ಈ ಥರ ಎಂಬೆಡ್ ಮಾಡ್ತೀವಿ, ರೈಟ್. ಸೊ ಹಿಯರ್ ಯು ವಿಲ್ ಗೆಟ್ ದ ಸ್ಟಿರಪ್ಸ್ ಈ ಥರ ಇರುತ್ತೆ, ಉದಂಗೆ ದೂರ ಆಗುತ್ತೆ. ಸೊ ಇಲ್ಲಿ ಏನಂತಂದರೆ ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಈ ಲೆಂತ್ನ ನಾವು ಎಲ್ ಡಿ ಅಂತ ಅಂತೀವಿ, ಅಂದರೆ ಡೆವಲಪ್ಮೆಂಟ್ ಲೆಂತ್ ಅಂತ ಅಂತೀವಿ. ದಿಸ್ ಈಸ್ ಕಾಲ್ಡ್ ಎನ್ ಡೆವಲಪ್ಮೆಂಟ್ ಲೆಂತ್. ಸೊ ಈಗ ಕ್ಯಾಂಟಿಲಿವರು ಡೆವಲಪ್ಮೆಂಟ್ ಲೆಂತ್ ಏನಂತಂದರೆ ಒಂದು ಫೇಸ್ ಆಫ್ ದಿ ಸಪೋರ್ಟ್ ಏನಿರುತ್ತೆ ಅದರಲ್ಲಿ ಸೇಮ್ ಇರುತ್ತೆ ಕ್ಯಾಂಟಿಲಿವರಲ್ಲಿ, ರೈಟ್. ಸೊ ಡೆವಲಪ್ಮೆಂಟ್ ಲೆಂತ್ ಅಂದರೆ ಏನು ಅಂತಂದರೆ ಇದೊಂದು ಎಂಬೆಡೆಡ್ ಲೆಂತ್ ಇದೆ, ಇದೇ ಲೆಂತ್ ಕಾಣ್ತಾ ಇದೆಯಲ್ಲ, ಈ ಲೆಂತ್ ಇರುತ್ತೆ. ಯಾಕೆ ಮಾಡ್ತಾರೆ ಅಂತಂದರೆ ಕ್ರಿಟಿಕಲ್ ಸೆಕ್ಷನ್ನು ಆಯಿತಾ, ಅಥವಾ ಏನಂತಂದರೆ ಒಂದು ಬೌಂಡ್ ಸ್ಟ್ರೆಂತು, ರೈಟ್, ಬಾಂಡ್ ಅಲ್ಲ ಅಂದರೆ ಇದು ಏನು ಜಾಯಿಂಟ್, ಓಕೆ. ಸೊ ಅದರಿಂದ ಮತ್ತೆ ಎಂಬೆಡೆಡ್ ಲೆಂತ್, development length is we can say that it is an embedded length that the bar required to develop the design strength of reinforcement at the critical section. Okay, so this formula ಏನು ಬರುತ್ತೆ, LD equals to 0.87 FY, okay, into I divided by 4 types of toe into B into D. Okay, so ಇದರಲ್ಲಿ ಪಾಸಿಟಿವ್ ಮೂಮೆಂಟ್ ಟೆನ್ಷನ್ ರೆನ್ಫೋರ್ಸ್ಮೆಂಟ್ ಬರುತ್ತೆ, ನೆಗೆಟಿವ್ ಮೂಮೆಂಟ್ ಟೆನ್ಷನ್ ರೆನ್ಫೋರ್ಸ್ಮೆಂಟ್ ಇದರಲ್ಲಿ ಬರುತ್ತೆ, ರೈಟ್. ಸೊ ನಾವು ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್? ಸೊ ದಿಸ್ ಈಸ್ L into D. So this is an development length. LD is a development length. The length of the straight portion of a bar beyond the length, right, end of the hook should be at least, ನೋಡಿ ಹುಕ್ದು ನಾವು ಯಾವ ಥರ ಡ್ರಾ ಮಾಡ್ತೀವಿ ಅಂತಂದರೆ, ಕರೆಕ್ಟಾಗಿ ಬರ್ತಾನೆ ಇಲ್ಲ, ಇಲ್ಲಿ ಡ್ರಾ ಮಾಡ್ತೀನಿ ನಾನು, ರೈಟ್. ಸೊ ಈ ಥರ ಇದ್ದು ಈ ಥರ ಬೆಂಡ್ ಆಗುತ್ತೆ, ಆಮೇಲೆ ಇದು ಈ ಥರ ಬೆಂಡ್ ಆಗುತ್ತೆ, ಇದು ಹುಕ್ ಅಂತ ಅಂತೀವಿ ನಾವು. ಸೊ ಈ ಕರೆಕ್ಟಾಗಿ ಬರ್ತಾ ಇಲ್ಲ, ಇದು ಸ್ಟ್ರೈಟು, ಆಮೇಲೆ ಇದು ಈ ಥರ, ಓಕೆ ಈಗ ಬಂತು ನೋಡಿ ಕರೆಕ್ಟಾಗಿ. ಸೊ ಇದು ಎಲ್ ಶೇಪ್ ಟೈಪ್ ಇರೋದಿಲ್ಲ, ಬಟ್ ಈ ಥರ ಏನಂತಂದರೆ ಈ ಥರ ಇರುತ್ತೆ, ಓಕೆ. ಸೊ ಇದು ಏನಿದೆ ಅಲ್ಲ ನೋಡಿ, ಈಗ ಬಂತು ನೋಡಿ, ಏನು ಮಾಡೋದು ಡಯಾಗ್ರಾಮು, ಇಲ್ಲಿ ಏನಾಗುತ್ತೆ ನಾವು ಅಂದ್ಕೊಂಡಾಗೆ ಡಯಾಗ್ರಾಮ್ ಬರೋದಿಲ್ಲ ಒಂದೊಂದ್ಸಲ. ಸೊ ಈ ಥರ, ಸೊ ಈ ಡಿಸ್ಟೆನ್ಸ್ ಏನಿದೆ ನೋಡಿ, ಸೊ ಇದು 4 ಪೈ ಅಂತನೂ ಅನ್ಬೋದು, ಸಾರಿ ಇದು ಕೆ ಪೈನೂ ಅನ್ಬೋದು, ರೈಟ್, ಕೆ ಪೈ. ಇದು ಇಲ್ಲಿ ಮೇಲ್ಗಡೆ ಇರೋದು ಇದು 4 ಟೈಮ್ಸ್ ಆಫ್ ಡಯಾನು ಅನ್ಬೋದು, 4 ಟೈಮ್ಸ್ ಆಫ್ ಡಯಾನ್. ಸೊ 5, ಸೊ ಇದೇನಿದೆ ಲೆಂತ್ ಆಫ್ ಸ್ಟ್ರೇಟ್ ಪೋರ್ಷನು ಅಟ್ಲೀಸ್ಟ್ 4 ಟೈಮ್ಸ್ ದ ಡಯಾಮೀಟರ್ ಇರಬೇಕು, ಆಯಿತಾ, 4 ಟೈಮ್ಸ್ ದ ಡಯಾಮೀಟರ್ ಇರಬೇಕು, ಇದು 4 ಟೈಮ್ಸ್ ದ ಡಯಾಮೀಟರು. ಅದು ಸ್ಟ್ಯಾಂಡರ್ಡ್ ಬೆಂಡ್ಗೆ, ಇದು ಸ್ಟ್ಯಾಂಡರ್ಡ್ ಬೆಂಡ್ ಅಂದರೆ 90 ಡಿಗ್ರಿ, ಸ್ಟ್ಯಾಂಡರ್ಡ್ ಬೆಂಡ್ ಅಂದರೆ 90 ಡಿಗ್ರಿ. ಸೊ ಸ್ಟ್ಯಾಂಡರ್ಡ್ ಹುಕ್ ಅಂತಂದರೆ ಈ ಥರ ಬರುತ್ತೆ, ಸ್ಟ್ಯಾಂಡರ್ಡ್ ಹುಕ್ ಅಂದರೆ ಈ ಥರ ಬರುತ್ತೆ, ಓಕೆ. ಸೊ ಇದು 180 ಡಿಗ್ರಿ ಬೆಂಡ್ ಅಂತ ಅನ್ಬೋದು, 180 ಡಿಗ್ರಿ ಬೆಂಡ್ ಅಂತಲೂ ಅನ್ಬೋದು, ಓಕೆ. ಸೊ ಇದಕ್ಕೆ ಯಾವ ಥರ ಬರುತ್ತೆ, ಇದಕ್ಕೆ ಈ ಥರ ಬರುತ್ತೆ, ಓಕೆ. ಇದು 4 ಟೈಮ್ಸ್ ಇರುತ್ತೆ, 4 ಟೈಮ್ಸ್ ಆಫ್ ದಿ ಡಯಾಮೀಟರ್, 4 ಟೈಮ್ಸ್ ದ ಡಯಾಮೀಟರ್ ಇದು ಇಲ್ಲಿರುತ್ತೆ, ಆಮೇಲೆ ಇದು ಈ ಕಡೆ ಬೇರೆ ಇರುತ್ತೆ, ಓಕೆ. ಸೊ ಇದರಲ್ಲಿ 2 ವ್ಯಾಲ್ಯೂ ಬರುತ್ತೆ. ಕೆ ಅಂತ ಏನಿದೆ ನೋಡಿ, ಕೆ ಈಸ್ ಈಕ್ವಲ್ ಟು 2, ಯಾವುದಕ್ಕೆ ಅಂತಂದರೆ ಮೈಲ್ಡ್ ಸ್ಟೀಲ್ಗೆ ಕೆ 2 ಬರುತ್ತೆ, ಮೈಲ್ಡ್ ಸ್ಟೀಲ್ಗೆ ಕೆ 2 ಬರುತ್ತೆ. ಕೆ ಈಕ್ವಲ್ಸ್ ಟು 4 ಫಾರ್ HYFCD ಬಾರ್, ಇದನ್ನ ನೆನ್ಪಿಟ್ಕೊಳ್ಳಿ. ಕೆ ಎಲ್ಲಿ ಯೂಸ್ ಆಗುತ್ತೆ ಸರ್? ಕೆ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ನನಗೆ ಬೇಕಾತಂದರೆ ಇದು ಡಿಸ್ಟೆನ್ಸು ಕೆ ಇಂಟು ಡಯಾಮೀಟರ್ ಮಾಡಬೇಕು ನೀವು, ಡಯಾಮೀಟರ್ ಆಫ್ ದಿ ಬಾರು ಇಂಟು ಕೆ. ಕೆ ಏನಿದೆ ಇದು ಮೈಲ್ಡ್ ಸ್ಟೀಲ್ಗೆ ಟು HYFCDಗೆ 4. ಸೇಮ್ ಇದಕ್ಕೂ ಇಲ್ಲಿ ನೋಡಿ, ಇದು ಇದೇನಿದೆ, ಇದು ಒಂದು ನಿಮಿಷ, ಇದು ಕೆ ಇಂಟು ಡಯಾಮೀಟರ್ ಇದೆ. ಸೊ ಕೆ ವ್ಯಾಲ್ಯೂ ಡಯಾಮೀಟರ್ ಮೇಲೆ ಡಿಪೆಂಡ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಓಕೆ. ನೆಕ್ಸ್ಟ್, ಲ್ಯಾಪ್ ಲೆಂತ್ ಇನ್ ಕಂಪ್ರೆಷನ್ ಶಲ್ ನಾಟ್ ಬಿ ಲೆಸ್ ದೆನ್. ಲ್ಯಾಪ್ ಲೆಂತು ಎಷ್ಟಿರುತ್ತೆ ಅಂತ ಕೇಳ್ತಾ ಇರೋದು, ಲ್ಯಾಪ್ ಲೆಂತ್, ಓಕೆ. ಲ್ಯಾಪ್ ಲೆಂತ್ ಇನ್ ಕಂಪ್ರೆಷನ್ ಯಾವತ್ತೂ ಏನಂತಂದ್ರೆ ಲೆಸ್ ದೆನ್ 24 ಟೈಮ್ಸ್ ಆಫ್ ದಿ ಡಯಾ. ನೋಡಿ, ಲ್ಯಾಪ್ ಲೆಂತ್ ಇನ್ ಕಂಪ್ರೆಷನ್ ಈಕ್ವಲ್ ಟು ದ ಡೆವಲಪ್ಮೆಂಟ್ ಲೆಂತ್, ರೈಟ್, ಕ್ಯಾಲ್ಕುಲೇಟೆಡ್ ಇನ್ ದ ಕಂಪ್ರೆಷನ್, ಬಟ್ ನಾಟ್ ಲೆಸ್ ದೆನ್ ವಾಟ್ 24 ಟೈಮ್ಸ್ ಆಫ್ ದಿ ಡಯಾ. ಫಾರ್ ಫ್ಲೆಕ್ಚರಲ್ ಟೆನ್ಷನ್ ನೋಡಿ, ಲ್ಯಾಪ್ ಲೆಂತ್ ಇನ್
ಟೆನ್ಷನ್. ಲ್ಯಾಪ್ ಲೆಂತ್ ಇನ್ ಟೆನ್ಷನ್ ಏನಿದೆ, ಫಸ್ಟು ಫಾರ್ ಫ್ಲೆಕ್ಚರಲ್ ಟೆನ್ಷನ್, ಫಾರ್ ಫ್ಲೆಕ್ಚರಲ್ ಟೆನ್ಷನ್, ರೈಟ್. ಸೊ ಇದು ಎಲ್ ಡಿ ಆಗುತ್ತೆ, ಎಲ್ ಡಿ ಆರ್ 30 ಟೈಮ್ಸ್ ಆಫ್ ಡಯಾ, ವಿಚ್ ಎವರ್ ಇಸ್ ಗ್ರೇಟರ್, ಗ್ರೇಟರ್ ಇದ್ದಿರೋದನ್ನ ತೊಗೊಳ್ಬೇಕು. ಓಕೆ. ಸೆಕೆಂಡ್ ಒನ್ನು ಫಾರ್ ಡೈರೆಕ್ಟ್ ಟೆನ್ಷನ್, right, it is 2 times of the development length, or we can say 30 times of the dia, right, whichever is the greater. So you ಎರಡು ವ್ಯಾಲ್ಯೂನ ನೆನಪಿಟ್ಕೊಳ್ಳಿ. If alpha is the diameter or diameter of the bar in tension, the standard hook is equivalent to the anchorage value of the straight length will be given by, right. ಸ್ಟ್ರೇಟ್ ಲೆಂತ್ ನ ಯಾವ ತರ ಅಂತ ಕೇಳ್ತಾ ಇರೋದು ನೋಡಿ. ಫಾರ್ ಬಾರ್ಸ್ ಇನ್ ಟೆನ್ಷನ್ ನ ನಾವೇನಂತ ಬರೀಬಹುದು, ಇಲ್ಲಿ ನೋಡಿ, ಇದು ಹುಕ್ ಈ ತರ ಇರುತ್ತೆ, ಆಯ್ತಾ. ಇದು ಹುಕ್ ಈ ತರ ಕಂಟಿನ್ಯೂಷನ್ ಪೋರ್ಷನ್ ಇರುತ್ತೆ, ಕಟ್ ಪೋರ್ಷನ್ ಇದು. ಸೊ ಇದು ಏನಿದೆ, ರೈಟ್, ಸೊ ಇದೇನಿದೆ ಇದು 4 ಟೈಮ್ಸ್ ಇದೆ, 4 ಟೈಮ್ಸ್ ಆಫ್ ಡಯಾ. ಸೊ ಇದೇನಿದೆ ಇವಾಗ, ಎಸ್, ಸೊ ಈ ತರ ಬರುತ್ತೆ. ಸೊ ಇದೇನಿದೆ ಇವಾಗ, ಇದೇನಿದೆ ನೋಡಿ, ಸೊ ಇದು ಕೆ ಇಂಟು ಡಯಾ, ಕೆ ಇಂಟು ಡಯಾ, ಇದು ಇಲ್ಲಿಂದ ಇಲ್ಲಿವರೆಗೆ. ಓಕೆ. ಆಮೇಲೆ ಇದೇನಿದೆ ಅಲ್ಲ, ಈ ವ್ಯಾಲ್ಯೂನ ನಾವು ಕೆ ಪ್ಲಸ್ 1 ಅಂತ ಅನ್ಬೋದು, ಕೆ ಪ್ಲಸ್ 1 ಇಂಟು ಡಯಾ ಅಂತ ಅನ್ಬೋದು, ಕೆ ಪ್ಲಸ್ 1 ಇಂಟು ಡಯಾ. ಓಕೆ. ಸೊ ಇದು ಆಂಕರೇಜ್, ರೈಟ್, ಆಂಕರೇಜ್ ಇಲ್ಲಿ ಬರುತ್ತೆ, ಇದು 16 ಟೈಮ್ಸ್ ಆಫ್ ಡಯಾ ಆಗುತ್ತೆ. ಓಕೆ, 16 ಟೈಮ್ಸ್ ಆಫ್ ಡಯಾ. ಸೊ ಆಂಕರೇಜ್ ವ್ಯಾಲ್ಯೂ 4 ಟೈಮ್ಸ್ ಆಫ್ ಡಯಾ ಫಾರ್ ಈಚ್ 45 ಡಿಗ್ರಿ ನಾವು ಅನ್ಬೋದು, ರೈಟ್. ಬಟ್ ಸಬ್ಜೆಕ್ಟೆಡ್ ಟು ಮ್ಯಾಕ್ಸಿಮಮ್ 16 ಟೈಮ್ಸ್ ಆಫ್ ಡಯಾ ಆಗುತ್ತೆ ಇದು, ರೈಟ್. ಆಮೇಲೆ ಸ್ಟ್ಯಾಂಡರ್ಡ್ ಹುಕ್ ಇದು 180 ಡಿಗ್ರಿ ನಾನು ಹೇಳಿರೋದು ಇವಾಗ, ಇದು 180 ಡಿಗ್ರಿ ಇದು, ರೈಟ್. ಕೆ ವ್ಯಾಲ್ಯೂ 2 ಇರುತ್ತೆ, ಎಚ್ ವೈ ಎಫ್ ಗೆ ಕೆ ವ್ಯಾಲ್ಯೂ 4 ಇರುತ್ತೆ, ರೈಟ್. ಗೊತ್ತಾಯ್ತಾ? ಇದ್ರದ್ದು ಆನ್ಸರು ಸಿಂಪಲ್ ಇದೆ, ಏನಂತಾರೆ 16 ಟೈಮ್ಸ್ ಇದೆ ಅದು. In a limit state method of design for HYFT bar, the value of bound stress shall be, bound stress ಎಷ್ಟಿರುತ್ತೆ ಅಂತ ಕೇಳ್ತಾ ಇರೋದು ನೋಡಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ನೀವು ನೆನಪಿಟ್ಕೋಬೇಕು, ರೈಟ್. HYFT ಬಾರ್ಸ್, ಆಯ್ತಾ, ನಾವು ವ್ಯಾಲ್ಯೂ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇರೋದು, ಟೋ ಬಿಡಿ, ರೈಟ್. ಆರ್ ಬಾಂಡ್ ಸ್ಟ್ರೆಸ್ ಇನ್ಕ್ರೀಸ್ ನಾವೇನ್ ಮಾಡ್ತೀವಿ ಅಂದ್ರೆ 60% ಇನ್ಕ್ರೀಸ್ ಮಾಡ್ತೀವಿ, ರೈಟ್. ಸೊ ಇದು ಯಾಕೆ ಮಾಡ್ತೀವಿ ಅಂತಂದ್ರೆ, ಈಗ ಡಿಫಾರ್ಮ್ ಬಾರ್ಸ್ ಇರುತ್ತೆ ನೋಡಿ, ಡಿಫಾರ್ಮ್ ಬಾರ್ಸ್, ರೈಟ್. ಲೆಟ್ ಮಿ ಕ್ಲಿಯರ್ ದ ಥಿಂಗ್ಸ್. ಡಿಫಾರ್ಮ್ ಬಾರ್ಸ್ ಏನಿರುತ್ತೆ, ಏನಾಗುತ್ತೆ ಅಂತಂದ್ರೆ, ಆಕ್ಚುಯಲ್ ಕಾಂಟ್ಯಾಕ್ಟ್ ಏರಿಯಾ ಏನಿರುತ್ತೆ ಅಲ್ಲ ಬಾರ್ದು ವಿತ್ ಕಾಂಕ್ರೀಟ್, ರೈಟ್. ಆಕ್ಚುಯಲ್ ಕಾಂಟ್ಯಾಕ್ಟ್ ಏರಿಯಾ ಆಫ್ ದ ಬಾರ್ ವಿತ್ ಕಾಂಕ್ರೀಟ್ ಏನಾಗುತ್ತೆ ಅಂತಂದ್ರೆ ಅದನ್ನ ಕನ್ಸಿಡರ್ ಮಾಡ್ತೀವಿ ನಾವು, ರೈಟ್. ಸೊ ಇದು ಯಾಕೆಂತಂದ್ರೆ ಜಾಸ್ತಿ ಇರುತ್ತೆ, ರೈಟ್. ಸೊ ಮಚ್ ಮೋರ್ ದೆನ್ ದ ಕಾಂಟ್ಯಾಕ್ಟ್ ಏರಿಯಾ ಬೇಸ್ ಆನ್ ದ ನಾಮಿನಲ್ ಡಯಾಮೀಟರ್, ಅದಕ್ಕೆ ನಾವು ಇದನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ತುಂಬಾ ಸಿಂಪಲ್ ಇದೆ, 60% ನಾವು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಇನ್ಕ್ರೀಸ್ ಬೈ ದ 60%. ನೆಕ್ಸ್ಟ್ ಕ್ವೆಶ್ಚನ್. ದ ಬಿಯರಿಂಗ್ ಸ್ಟ್ರೆಸ್ ಅಟ್ ಬೆಂಡ್ಸ್ ಫಾರ್ ಲಿಮಿಟ್ ಸ್ಟೇಟ್ ಮೆಥಡ್ ಕಂಪೇರ್ ಟು ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಆಫ್ ದ ಡಿಸೈನ್ ಈಸ್. ಬಿಯರಿಂಗ್ ಸ್ಟ್ರೆಸ್ ಬಗ್ಗೆ ಕೇಳ್ತಾ ಇರೋದು. ಸೊ ಬಿಯರಿಂಗ್ ಸ್ಟ್ರೆಸ್ ಅಂತಂದ್ರೆ ನೋಡಿ, ಇದೊಂದು ಬಾರ್ ಇದೆ, ಸೊ ಇದನ್ನ ಈ ತರ ಬೆಂಡ್ ಮಾಡಿದ್ದೀನಿ, ರೈಟ್. ಸೊ ಈ ತರ ಬೆಂಡ್ ಮಾಡಿ ಈ ತರ ತಗೊಂಡ್ ಬರ್ತೀವಲ್ಲ, ಸೊ ಇಲ್ಲೇನಿರುತ್ತೆ ನೋಡಿ ಈ ವ್ಯಾಲ್ಯೂ, ರೈಟ್. ಈ ವ್ಯಾಲ್ಯೂನ ನಾವು ಬಿಯರಿಂಗ್ ಸ್ಟ್ರೆಸ್ ಅಂತ ಅಂತೀವಿ, ಬಿಯರಿಂಗ್ ಸ್ಟ್ರೆಸ್ ಅಟ್ ಬೆಂಡ್. ಬೆಂಡ್ ಆಗೋಕೆ ಎಷ್ಟು ಸ್ಟ್ರೆಸ್ ಕೊಟ್ಟರು ಇದು ತಗೊಳುತ್ತೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ರೈಟ್. ಸೊ ಟೆನ್ಸೈಲ್ ಫೋರ್ಸ್ ಇಂದ ಮೆಂಬರ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ. ಸೊ ಇದು 1.5 ಟೈಮ್ಸ್ ಆರ್ ಮೋರ್ ಇರುತ್ತೆ, 1.5 ಟೈಮ್ಸ್ ಆರ್ ಮೋರ್ ಇರುತ್ತೆ. ಓಕೆ. ಸೊ ಲಿಮಿಟ್ ಸ್ಟೇಟ್ ಮೆಥಡ್ ಡಿಸೈನ್ ಬಿಯರಿಂಗ್ ಸ್ಟ್ರೆಸ್ ಏನಿದೆ, ಫಾರ್ಮುಲಾ 1.5 FCK by 1 + 2 ಡಯಾ ಬೈ ಎ ಅಂತ ಇದೆ. ವರ್ಕಿಂಗ್ ಸ್ಟ್ರೆಸ್ಗೆ FCK by 1.1 + 2 5 by ಎ ಅಂತ ಇದೆ. ಓಕೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್. ಇಫ್ ದ average bending stress is 6 kg,
right? If the average stress is 6 kg per centimeter square for M15 grade concrete, length of the embedment of the bar diameter D according to IS 456 specification is. ನೋಡಿ IS ಸ್ಪೆಸಿಫಿಕೇಶನ್ ಪ್ರಕಾರ ಕೇಳ್ತಾ ಇರೋದು. ಮಾಡೋಣ. ಡೆವಲಪ್ಮೆಂಟ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಸಿಂಪಲ್ ಏನಂತಂದ್ರೆ ಡೆವಲಪ್ಮೆಂಟ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಡೆವಲಪ್ಮೆಂಟ್ ಲೆಂತ್ ಏನಿದೆ, ಡೆವಲಪ್ಮೆಂಟ್ ಲೆಂತ್ ಫಾರ್ಮುಲಾ ಇದು ಬಂದ್ಬಿಟ್ಟು LD ಈಕ್ವಲ್ಸ್ ಟು ಡಯಾ ರೈಟ್ into 2s divided by 4 times of 2BD, right? So LD development length, 2s is stress in bar at the section considered design load, 2BD is a design bond stress ಆಗುತ್ತೆ, tie of the bar ಇದೆ, right? ಈಗ ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ನ ನಾವು ಯೂಸ್ ಮಾಡೋದು. ಯಾಕೆ ಅಂತಂದ್ರೆ BD ಏನಿದೆ ಅಲ್ಲ, M15 ತಾನೇ ಕೊಟ್ಟಿರೋದು, ರೈಟ್? M15. ಸೊ M15 ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಇರೋದಿಲ್ಲ, ರೈಟ್? ಸೊ ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ಇರೋದಿಲ್ಲ, M20 ಮಿನಿಮಮ್ ಇದೆ. ಸೊ ಅದಕ್ಕೆ ನಾವೇನ್ ಮಾಡೋದಿಲ್ಲ, ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಇಂದ ಮಾಡಬೇಕಾಗುತ್ತೆ. ಸೊ ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಇಂದ ಮಾಡಿದಾಗ FE 250, ರೈಟ್? ನಾವೇನ್ ಮಾಡ್ತೀವಿ ಅಂತಂದ್ರೆ ಅಸ್ಯೂಮ್ ಮಾಡ್ತಾ ಇದೀವಿ, FE 250 ಇದಕ್ಕೆ ನಾವು ಅಸ್ಯೂಮ್ ಮಾಡ್ತಾ ಇರೋದು, ಯಾಕಂದ್ರೆ ಅದನ್ನು ಕೊಟ್ಟಿಲ್ಲ. ಸೊ LD ಈಕ್ವಲ್ಸ್ ಟು ರೈಟ್ 5 into 410 divided by 4 into 0.6, ರೈಟ್? ಸೊ ಇದು ವ್ಯಾಲ್ಯೂನ ಡೈರೆಕ್ಟ್ ಆಗಿ ಅಲ್ಲಿಂದ ತಗೊಳ್ಬೇಕಾಗುತ್ತೆ. ನಮ್ಮೊಂದು ಟ್ಯಾಬ್ಲರ್ ಕಾಲಮ್ ಇರುತ್ತಲ್ಲ, ಸೊ ಇಲ್ಲಿ ನೋಡ್ಬೋದು ನೀವು, 2s ಏನಾಯಿತು 140 ನ್ಯೂಟನ್ ಪರ್ mm ಸ್ಕ್ವೇರ್ ಆಗುತ್ತೆ ಫಾರ್ 250 ಗ್ರೇಡ್. ಓಕೆ, 250 ಗ್ರೇಡ್ಗೆ ಇದಾಗುತ್ತೆ ಅದಕ್ಕೆ. ಸೊ LD ಏಟಾಯ್ತು ಇವಾಗ, ಎಷ್ಟಾಯ್ತು? 58.33 times of the dia. So we can say the development length is 58 times of the diameter, right? So ತುಂಬಾ ಸಿಂಪಲ್ ಆಗಿದೆ, 58 times of the dia. In doubly reinforced section, total reinforcement percentage of the steel should not exceed. Doubly reinforced ಅಲ್ಲಿ ಏನಂತಂದ್ರೆ ಟೋಟಲ್ ರೆನ್ಫೋರ್ಸ್ಮೆಂಟ್ ಇಷ್ಟು ಇನ್ಕ್ರೀಸ್ ಆಗಬಾರ್ದು, ಎಷ್ಟು ಟೈಮ್ಸ್ ಅಂತ ಕೇಳ್ತಾ ಇರೋದು, ರೈಟ್? ಎಷ್ಟು ಟೈಮ್ಸು ನೋಡಿ. ಸೊ ಇದಕ್ಕೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಇದು 8% ಇದೆ. ಓಕೆ, ಸೊ ಆಸ್ ಪರ್ IS 456 2000, ರೈಟ್? ಸೊ ಕ್ಲೌಸ್ 26.5.1.1 ಕ್ಲೌಸ್ ಪ್ರಕಾರ ಮ್ಯಾಕ್ಸಿಮಮ್, ಓಕೆ, ಮ್ಯಾಕ್ಸಿಮಮ್ ಟೆನ್ಷನ್ reinforcement is equal to 0.04 times B into D, that is a 4%, right? So clause 5.12 ಏನು ಹೇಳುತ್ತೆ? maximum compression reinforcement ಏನಾಗುತ್ತೆ, ರೈಟ್? ಅದನ್ನು 0.04 B into D equals to 4% ಆಗುತ್ತೆ, ರೈಟ್? ಬಟ್ ಮ್ಯಾಕ್ಸಿಮಮ್ ರೆನ್ಫೋರ್ಸ್ಮೆಂಟ್ ಏನಾಗುತ್ತೆ, ಅದು ಬಂದ್ಬಿಟ್ಟು ರೈಟ್, ಅದು 8% ಆಗುತ್ತೆ. ಸೊ ಮ್ಯಾಕ್ಸಿಮಮ್ 8% ತಗೊಳ್ಬೇಕಾಗುತ್ತೆ. ಡನ್. ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಫಾರ್ ಎ ಬೀಮ್ ವಿತ್ FE 415 ಬಾರ್ ಇನ್ ಎ ಲಿಮಿಟ್ ಸ್ಟೇಟ್ ಮೆಥಡ್ ಆಫ್ ಡಿಸೈನ್. ಸೊ ಇದನ್ನ ಮ್ಯಾಕ್ಸಿಮಮ್ ಡೆಪ್ತ್, ಸೊ ಇದು ಗೊತ್ತಿದೆ ನಿಮಗೆ, XU FE 250 ಇತ್ತಂತಂದ್ರೆ ನಾವು ಏನು ಬರಿತೀವಿ, XU ಲಿಮಿಟ್, ರೈಟ್? XU ಲಿಮಿಟ್ ನಾವು ಏನಂತ ಬರಿಬೋದು, 0.53 times of D. For FE 415 we can return it as an what? We can return it as an 0.48 times of D. Is it right? So FE equals to 500 ಇತ್ತಂತಂದ್ರೆ XU ಲಿಮಿಟ್ ಏನಾಗುತ್ತೆ, 0.46 times of D. Now another one we can write, FE 550 also appeared in the market, so that we have considered that also and we have written the XU limit for that also, 0.44 D, right? So ಇದು ಗೊತ್ತಾಯ್ತು ಇವಾಗ. ಸೊ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಈಗ, 0.48 D. ಓಕೆ, ಸೊ ಇದು ಲಿಮಿಟಿಂಗ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಯಾವತ್ತೂ ಏನಂತಾರೆ ಗ್ರೇಡ್ ಆಫ್ ಕಾಂಕ್ರೀಟ್ ಮೇಲೆ ಡಿಪೆಂಡ್ ಇರೋದಿಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ರೈಟ್? ನೆಕ್ಸ್ಟ್, ಇಫ್ D and N are the effective depth and the depth of neutral axis
respectively of a singly reinforced beam, the lever arm of the beam. Lever arm ಎಲ್ಲಿರುತ್ತೆ ನೋಡಿ, ಇದು cross section of the beam ಇದೆ. Okay, done. And this is a neutral axis of the beam, right? And this one we can say, so this is a strain diagram. Okay, and when we see there is a point we have consider here. Okay, so ಇದನ್ನ ನಾವು ಕನ್ಸಿಡರ್ ಮಾಡಿದಾಗ C1 B1 ಇಂಟು ಇದು ಮಾಡಿದಾಗ, ಸೊ ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ನೋಡಿ, ಇಲ್ಲಿಂದ ಈ ಪೋರ್ಷನ್ ಏನಿರುತ್ತೆ, ರೈಟ್? ಸೊ ಅದನ್ನ ನಾವು ಲಿವರ್ ಆರ್ಮ್ ಅಂತ ಅಂತೀವಿ. ಸೊ ದಿಸ್ ಈಸ್ ಎ ಲಿವರ್ ಆರ್ಮ್. ಸೊ ಈ ಲಿವರ್ ಆರ್ಮ್ ಫಾರ್ಮುಲಾ ಏನಿದೆ, ಟೋಟಲ್ ಎಫೆಕ್ಟಿವ್ ಡೆಪ್ತ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ನಾವು n/3 ಮಾಡ್ತೀವಿ, ರೈಟ್? ಟೋಟಲ್ ಎಫೆಕ್ಟಿವ್ ಡೆಪ್ತ್ minus n/3, right? What is n here? You can see this is a n, right? This is a n. Okay, ಗೊತ್ತಾಯ್ತಾ? na/3 ಇಲ್ಲಿದೆ, ರೈಟ್? ಇದು na/3 ಅಂತಾನೂ ಅನ್ಬೋದು, ಇಲ್ಲಿಂದ ಬರುತ್ತೆ ನೋಡಿ. ಸೊ ಇದು ಈ ವ್ಯಾಲ್ಯೂ na/3 ಇದು ಆಗುತ್ತೆ. ಸೊ ಇದು CA ಅಂತ ಬರ್ಕೋತೀವಿ. ಸೊ ಇದೆಲ್ಲ ನಮ್ಗೆ ಅಷ್ಟೊಂದು ಡೆಪ್ತ್ ಅಲ್ಲಿ ಗೊತ್ತಿದ್ರು ಸಾಕು, ಬಟ್ ಇದಿಷ್ಟು ಗೊತ್ತಿದ್ರು ಸಾಕು ನಮಗೆ. ಸೊ ಇದು ಲೀವರ್ ಆರ್ಮ್ ಅಂತ ಅಂತೀವಿ ನಾವು. ಡನ್. ಸೊ D minus n/3. Minimum spacing between the horizontal parallel reinforcement of different size should not be less than. ಸೊ ಇದು ಯಾವುದಕ್ಕಿಂತ ಕಮ್ಮಿ ಇರಬಾರ್ದು ಅಂತ ಕೇಳ್ತಾ ಇರೋದು. should not be less than, should not be less than. ಸೊ ಇದಕ್ಕೆ ಡಯಾಗ್ರಾಮ್ ನ ನೋಡ್ಬೇಕಾಗುತ್ತೆ ನೋಡಿ. ಇದು ಒಂದು ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್. ಸೊ ಇದು ನಾವು ಒಳಗಡೆ ಸ್ಟಿರಪ್ಸ್ ನ ನಾವೇನಂತಂದ್ರೆ ಸ್ಟಿರಪ್ಸ್ ನ ಹಾಕ್ತೀವಿ. ಸೊ ಇಲ್ಲಿ ಡಾಯ ಇರುತ್ತೆ, ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ. ಸಾರಿ ಫಾರ್ ದ ಕ್ಲೋಸ್ ಡ್ರಾಯಿಂಗ್. ಸೊ ಇದರ ಮಧ್ಯ ಏನಿದೆ ನೋಡಿ, ಓಕೆ. ಸೊ ಈ ಸ್ಪೇಸಿಂಗ್ ಏನಿರುತ್ತೆ ನೋಡಿ, ಈ ಸ್ಪೇಸಿಂಗ್ ಏನಿರ್ಬೇಕಂತಂದ್ರೆ should not be less than maximum bar of the diameter, maximum bar dia, okay, or less than maximum nominal size of the aggregate, maximum nominal size of aggregate plus 5 mm ಅಂತ ಅನ್ಬೋದು, ಗೊತ್ತಾಯ್ತಾ? ಪ್ಲಸ್ 5 mm. ಓಕೆ, ಸೊ ಇದನ್ನ ನಾವೇನಂತ ಅನ್ಬೋದು, ಓಕೆ. ಇದರಲ್ಲಿ ಇನ್ನೊಂದು ಬರುತ್ತೆ, ಎರಡೆರಡು ಬಂದ್ರೆ ಅದು ಮತ್ತೆ ಬೇರೆದಾಗುತ್ತೆ. ಸೊ ಇಲ್ಲಿ ಏನ್ ಕೇಳ್ತಾ ಇರೋದು, ಸ್ಪೇಸಿಂಗ್ ಬಿಟ್ವೀನ್ ಹಾರಿಜಾಂಟಲ್ ಪ್ಯಾರಲಲ್ ರೆನ್ಫೋರ್ಸ್ಮೆಂಟ್ ನಾನು ತೋರಿಸಿದೇನಲ್ಲ ಇದು. ಸೊ ಇದು ಯಾವುದಕ್ಕಾಗುತ್ತೆ ಅಂತಂದ್ರೆ ಇದು ಬಂದ್ಬಿಟ್ಟು 1 ಡಯಾಮೀಟರ್ ಆಫ್ ದಿ ಥಿಕ್ಕರ್ ಬಾರ್. ಓಕೆ, ಥಿನ್ನರ್ ಅಲ್ಲ, ಥಿಕ್ಕರ್ ಬಾರ್. ನೋಡಿ ಇಲ್ಲೂ ಕನ್ಫ್ಯೂಸ್ ಮಾಡ್ತಾರೆ. ಡನ್. ನೆಕ್ಸ್ಟ್ ಕ್ವಶನ್. ಫಾರ್ ಡಿಫ್ಲೆಕ್ಷನ್ ಆಫ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಟು ಬಿ ವಿದಿನ್ ದ ಪರ್ಮಿಸಿಬಲ್ ಲಿಮಿಟ್, ದ ರೇಷಿಯೋ ಆಫ್ ಇಟ್ಸ್ ಸ್ಪ್ಯಾನ್ ಟು ಎಫೆಕ್ಟಿವ್ ಡೆಪ್ತ್ ಶುಡ್ ನಾಟ್ ಎಕ್ಸೀಡ್. So there are 3 cases, that is the cantilever and simply supported, right? You have a simply supported and another one is a continuous, right? So we have a 3 cases. For the cantilever cases we can say L/D ratio, we can see the L/D ratio is 7, and for this it is 20 and it is for 26. Okay, you have to remember these values. They may ask any question on this, right? Now here in this question what they ask, right? What is the question? Deflection of simply supported they ask. So deflection of simply supported is 20. Okay, done. If the span is, ಈಗ span ನೋಡಿ, if the span is 10 meter, right? If a span is greater than 10 meter, right? ಇದು ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ ಬೇಸಿಕ್ ವ್ಯಾಲ್ಯೂಸ್ ಸ್ಪ್ಯಾನ್ 10 ಮೀಟರ್ ವರೆಗೆ, ಗ್ರೇಟರ್ ದನ್ 10 ಮೀಟರ್ ಇತ್ತಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಈ ವ್ಯಾಲ್ಯೂಸ್ ಏನಿರುತ್ತೆ ನೋಡಿ, ಇವುಗಳಿಂದ ಈ ವ್ಯಾಲ್ಯೂಸ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮಲ್ಟಿಪ್ಲೈಡ್ ಬೈ 10 ಸ್ಪ್ಯಾನ್ ಮಾಡ್ತೀನಿ ನಾನು, ರೈಟ್? 10 ಸ್ಪ್ಯಾನ್ ನಾವು ಮಾಡಬೇಕಾಗುತ್ತೆ, ಎಕ್ಸೆಪ್ಟ್ ಫಾರ್ ಕ್ಯಾಂಟಿಲಿವರ್, ಆಯ್ತಾ? ಸೊ ಅದನ್ನ ಮಾಡಿಬಿಟ್ಟು ಎರಡನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡನ್. ನೆಕ್ಸ್ಟ್. A T-beam behaves as a rectangular beam of a width which equals to its flange if its neutral axis is. So ನೋಡಿ ಇದು ಯಾವಾಗ ಬಿಹೇವ್ ಮಾಡುತ್ತೆ ಈ ತರ ಅಂತ, ರೈಟ್? T-beam behave as a rectangular beam of a width equals to its flange if its neutral axis
ನ್ಯೂಟ್ರಲ್ ಆಕ್ಸಿಸು. ಸೊ ಇದಕ್ಕೆ ಏನಂತ ಹೇಳ್ಬೋದು ಅಂದರೆ, ನಾವು ಒಂದು ಟಿ ಬೀಮ್ನ ಡ್ರಾ ಮಾಡಿ ನೋಡಿದಾಗ ನೋಡಿ ಇಲ್ಲಿ ರೈಟ್, ಸ್ಟ್ರೆಂತ್ ಆಫ್ ಕಾಂಕ್ರೀಟು ಏನಂತಂದರೆ ನ್ಯೂಟ್ರಲ್ ಆಕ್ಸಿಸ್ ಎಲ್ಲಿದೆ ರೈಟ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಈಗ ಬಿಲೋ ದ ನ್ಯೂಟ್ರಲ್ ಆಕ್ಸಿಸ್ ಇತ್ತಂದರೆ ರೈಟ್ ಸ್ಟ್ರೆಂತ್ ಆಫ್ ಕಾಂಕ್ರೀಟು ವೆನ್ ನ್ಯೂಟ್ರಲ್ ಆಕ್ಸಿಸ್ ಲೈಸ್ ವಿದಿನ್ ದ ಫ್ಲೇಂಜ್. ಈಗ ಫ್ಲೇಂಜ್ ಅಂತಂದರೆ ಎಲ್ಲಿ ಬರ್ಬೋದು, ಇಲ್ಲದ ಅಂತ ತಿಳ್ಕೊಳ್ಳೋಣ, ಇಲ್ಲಿದೆ ರೈಟ್. ಸೊ ದ ಪೋರ್ಷನ್ ಆಫ್ ಕಾಂಕ್ರೀಟ್ ಬಿಲೋ ದಿಸ್ ನ್ಯೂಟ್ರಲ್ ಆಕ್ಸಿಸ್, ಇದ್ರ ಕೆಳಗಡೆ ಏನಿದೆ ನೋಡಿ ರೈಟ್, ಇದು ಎಫೆಕ್ಟಿವ್ ಆಗಿರೋದಿಲ್ಲ, ಇದನ್ನ ಕ್ಯಾಲ್ಕುಲೇಷನ್ ಪರ್ಪಸ್ ನಾವು ತಗೊಳ್ಳೋದಿಲ್ಲ, ಗೊತ್ತಾಯ್ತಾ. ಸೊ ಅನಾಲಿಸಿಸ್ ಮತ್ತೆ ಡಿಸೈನ್ ಮಾಡುವಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈ ಕಂಪ್ಲೀಟ್ ಪೋರ್ಷನ್ ನ ನಾವು ಏನಂತಂದ್ರೆ ಒಂದು ಬೀಮ್ ಅಂತಾನೆ ಡಿಸೈನ್ ಮಾಡ್ತೀವಿ ರೈಟ್. ಒಂದು ಏನಂತಂದ್ರೆ ರೆಕ್ಟ್ಯಾಂಗ್ಯುಲರ್ ಬೀಮ್ ಅಂತಾನೆ ಡಿಸೈನ್ ಮಾಡ್ತೀವಿ, ಮತ್ತೆ ಡೆಪ್ತ್ ಡಿ ಅಂತ ತಗೊಂಡು ಡಿಸೈನ್ ಮಾಡಿಬಿಡ್ತೀವಿ. ಓಕೆ, ಸೊ ಕಂಪ್ರೆಷನ್ ಫೋರ್ಸ್ ಇನ್ ದ ಫ್ಲೇಂಜ್ ಈಕ್ವಲ್ ಟು ಟೆನ್ಸೈಲ್ ಫೋರ್ಸ್ ಇನ್ ದ ರೆನ್ಫೋರ್ಸ್ಮೆಂಟ್ ಮಾಡ್ತೀವಿ. ಕಂಪ್ರೆಷನ್ ಈಕ್ವಲ್ ಟು ಟೆನ್ಷನ್ ಮಾಡ್ತೀವಲ್ಲ, ಸೊ ಕಂಪ್ರೆಷನ್ ಎಷ್ಟಿದೆ, ಇದು 0.36 FCK XU B equals to 0.87 FYAST. ಓಕೆ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ರೈಟ್. ಸೊ ಇದ್ರದ್ದು ಇನ್ನೊಂದೆರಡು ಕೇಸ್ ಬರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಫ್ಲೇಂಜ್ ಎಲ್ಲೆಲ್ಲಿ ಇರುತ್ತೆ, ನ್ಯೂಟ್ರಲ್ ಆಕ್ಸಿಸ್ ಆಫ್ ಟಿ ಬೀಮ್ ಎಕ್ಸಿಟ್ಸ್ ವಿದಿನ್ ದ ಫ್ಲೇಂಜ್, either it may be bottom edge of this slab or at the below of this slab. There are 3 cases, you have to remember that one. Now what is the answer for this question? So this question answer is falls within the flange. Next, the stress developed right, the stress developed in a concrete and steel reinforcement concrete beam is 25 cm width and 70 cm. Okay, effective depth are 62.5 kg per centimeter square and 250. If m equal to 15, the depth of neutral axis ಕೇಳ್ತಾ ಇರೋದು ನೋಡಿ. ಫಸ್ಟ್ ಇದು ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಇದೆ, ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಮೇಲೆ ಕೇಳಿರೋ ಕ್ವಶನ್. ಸೊ ಇದರಲ್ಲಿ ಸ್ಟ್ರೆಸ್ ಡೆವಲಪ್ ಇನ್ ಕಾಂಕ್ರೀಟ್, ಸ್ಟ್ರೆಸ್ ಇನ್ ಕಾಂಕ್ರೀಟ್ ಅಂತ ಅಂತೀವಿ. ಫಸ್ಟ್ ಸ್ಟ್ರೆಸ್ ಇನ್ ಕಾಂಕ್ರೀಟ್, ಸೊ ಅದನ್ನ ಏನಂತ ಬರೀತೀನಿ ನಾನು, FCBC equals to 62 kg per centimeter square. ಸೊ ಇದರಲ್ಲಿ ಸೇಮ್ ಇದರಲ್ಲಿ ಸ್ಟೀಲ್, ಸೊ ಸ್ಟೀಲ್ ಏನಾಗುತ್ತೆ, FST equals to 250 ಇದೆ ರೈಟ್. ಮಾಡ್ಯುಲರ್ ರೇಷಿಯೋ ಅಂತ ಬರುತ್ತೆ, ಎಂ ಅನ್ನ ಮಾಡ್ಯುಲರ್ ರೇಷಿಯೋ ಅಂತೀವಿ, ಇದು 15 ಕೊಟ್ಟಿದ್ದಾರೆ. ವಿಡ್ತ್ ಬಿ ಎಷ್ಟು ಕೊಟ್ಟಿದ್ದಾರೆ, 25. ಆಮೇಲೆ ಎಫೆಕ್ಟಿವ್ ಡೆಪ್ತ್ ಡಿ ರೈಟ್, ಅದೊಂದು 70 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಾವೊಂದು ಡಯಾಗ್ರಾಮ್ನ ಡ್ರಾ ಮಾಡ್ತೀವಿ. ಸೊ ದಟ್ ಈ ಥರ ನೋಡಿ, ಈ ಥರ ಬಂದಿದೆ ಇದು. ಓಕೆ, ಸೊ ಇಲ್ಲಿ ಇದೇನಿದೆ, ಇದು FCBC ವ್ಯಾಲ್ಯೂ, ಆಮೇಲೆ ಇದಂತೂ ಎಕ್ಸ್ ಇದೆ. ಓಕೆ, ಸೊ ದಿಸ್ ಇಸ್ ಟೋಟಲ್ ಎಫೆಕ್ಟಿವ್ ಡೆಪ್ತ್, ಇದು ಎಫೆಕ್ಟಿವ್ ಡೆಪ್ತ್ ಇದೆ. ಇದು FST by m ಇದೆ, FST by m, ಇದು FCBC. ಸೊ ಇದು ಎಕ್ಸ್ ವ್ಯಾಲ್ಯೂ. ಓಕೆ, ಸೊ ಇದು ಎ, ಇದು ಬಿ, ಆಮೇಲೆ ಇದು ಸಿ, ಇದು ಡಿ, ಇದು ಓ. ನಾವು ಏನ್ ಮಾಡೋದು ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಫೈಂಡ್ ಔಟ್ ಮಾಡೋದಿದೆ. ಸೊ ಟ್ರಯಾಂಗಲ್ AOB ಅಂಡ್ ಟ್ರಯಾಂಗಲ್ COD, ಇದರಿಂದ ನಾವೇನ್ ತಗೊಳ್ಬೋದು ಅಂದ್ರೆ 62.5 ಅಂದ್ರೆ FCBC ಡಿವೈಡೆಡ್ ಬೈ ಎಕ್ಸ್ ರೈಟ್, ಈಕ್ವಲ್ಸ್ 250 ಡಿವೈಡೆಡ್ ಬೈ 15 70 ಮೈನಸ್ ಎಕ್ಸ್ ರೈಟ್. 70 ಎಫೆಕ್ಟಿವ್ ಡೆಪ್ತ್ ಮೈನಸ್ ಎಕ್ಸ್ ಮಾಡ್ತಾ ಇರೋದು ನಾವು. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಇವಾಗ 55.26 ಸೆಂಟಿಮೀಟರ್ ರೈಟ್, 55. ಸೊ ನ್ಯೂಟ್ರಲ್ ಆಕ್ಸಿಸ್ ಇಸ್ 55 ಆಗುತ್ತೆ, 55. ಓಕೆ, ಸೊ ನೋಡಿ ಇಲ್ಲಿ ಯಾವುದೋ ಆಪ್ಷನ್ ಕೊಟ್ಟಿಲ್ಲ ರೈಟ್. ಸೊ 55 ಬರುತ್ತೆ, ಆಕ್ಚುಲಿ ಆನ್ಸರ್ ಇಸ್ 55, ಯಾವುದೋ ಆಪ್ಷನ್ಗೂ ಕೊಟ್ಟಿಲ್ಲ, ಬಿಟ್ಬಿಡಿ. ಇಲ್ಲಿ ಇನ್ನೊಂದು ಕ್ವಶನ್ ಮಿಸ್ ಆಗಿದೆ, ದಯವಿಟ್ಟು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕ್ವಶನ್ ಯಾವುದಂತಂದರೆ, ಅದು ಯಾವ ಕ್ವಶನು, ಅದು ಯಾವುದಂದ್ರೆ ಸ್ಪೇಸಿಂಗ್ ಆಫ್ ಸ್ಟಿರಪ್ ಇನ್ ರೆಕ್ಟ್ಯಾಂಗ್ಯುಲರ್ ಬೀಮು ಆಯ್ತಾ, ಅದನ್ನ ಯಾವ ಥರ ನಾವು ಮಾಡ್ತೀವಿ ಅದ್ರ ಬಗ್ಗೆ ನಾನು ಹಾಕೋಕ್ಕೆ ಮರೆತು ಬಿಟ್ಟಿದ್ದೀನಿ, ಅದೊಂದು ಓದ್ಕೊಳ್ಳಿ ಕ್ವಶನ್. ನೆಕ್ಸ್ಟ್ ಕ್ವಶನ್, ಮಿನಿಮಮ್ ಪರ್ಸೆಂಟೇಜ್ ಆಫ್ ದಿ ಸ್ಟೀಲ್ ರೈಟ್, ಆಫ್ ದ ಸ್ಟೀಲ್ ಇನ್ RCC ಸ್ಲ್ಯಾಬ್ ಇಸ್, ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರುತ್ತೆ, 0.12% ಇಂಟು B ಇಂಟು ಡಿ, ಮತ್ತೆ 0.15% B ಇಂಟು ಡಿ ಇದೆ ರೈಟ್.
ಒನ್ ವೇ ಆ್ಯಂಡ್ ಟೂ ವೇ ಸ್ಲ್ಯಾಬು ಅಮೌಂಟ್ ಆಫ್ ಮಿನಿಮಮ್ ರಿನ್ಫೋರ್ಸ್ಮೆಂಟ್ ನಾವೇನಂತ ಅನ್ಬೋದು ಶಲ್ ನಾಟ್ ಬಿ ಲೆಸ್ ದೆನ್ 0.15% ಆ್ಯಂಡ್ 0.12%. ನೋಡಿ ಇವೆರಡೂ ಆಗುತ್ತೆ, 0.1 to 0.15, right, of the total cross sectional area of the mild steel, right, total cross section of the mild steel ಗೆ 250 ಗೆ and high strength deform bars. ಓಕೆ, ಸೊ ಇಲ್ಲಿ ಯಾವುದು ಮೆನ್ಷನ್ ಮಾಡಿಲ್ಲ ಅವರು, ಬರೀ ಎಷ್ಟೇ ಕೇಳಿದ್ದಾರೆ. ಸೊ 250ಗೆ ಏನಂತಂದ್ರೆ 0.15%, ಆಮೇಲೆ ಹೈ ಸ್ಟ್ರೆಂತ್ಗೆ 0.12% ನಾವು ಯೂಸ್ ಮಾಡೋದು. ಓಕೆ, ಸೊ ಬಿ ಮತ್ತು ಸಿ ಎರಡರಲ್ಲೂ ಯಾವುದೋ ಒಂದು ಆನ್ಸರ್ ಆಗುತ್ತೆ, ಆಯ್ತಾ. ಎರಡು ನಾವು ಟಿಕ್ ಮಾಡ್ಬೋದು, ಯಾಕಂದ್ರೆ ಕ್ವಶನ್ ಆ ಥರ ಕೊಟ್ಟಿದ್ದಾರೆ. ನೆಕ್ಸ್ಟ್, ದ ಎಫೆಕ್ಟಿವ್ ಸ್ಪ್ಯಾನ್ ಆಫ್ ದ ಸಿಂಪ್ಲಿ ಸಪೋರ್ಟೆಡ್ ಸ್ಲ್ಯಾಬ್ ಇಸ್. ಎಫೆಕ್ಟಿವ್ ಸ್ಪ್ಯಾನ್ ಆಫ್ ಸಿಂಪ್ಲಿ ಸಪೋರ್ಟೆಡ್ ಸ್ಲ್ಯಾಬ್ ಇಸ್. ಸೊ ನೋಡಿ, ಎಫೆಕ್ಟಿವ್ ಸ್ಪ್ಯಾನ್ ನ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ಎಲ್ ಎಫೆಕ್ಟಿವ್, ರೈಟ್. ಸೊ ಡಯಾಗ್ರಾಮ್ ಅನ್ನು ಡ್ರಾ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು, ಏನಂತಂದ್ರೆ ಇದು ಸ್ಲ್ಯಾಬ್ ಇದೆ, ರೈಟ್, ಇವೆರಡು ಸಪೋರ್ಟ್ ಇದೆ ಅಂತಂದ್ರೆ, ರೈಟ್. ಸೊ ಇದು ಏನಿರುತ್ತೆ ಎಲ್ ನಾಟ್ ಕ್ಲಿಯರ್ ಸ್ಪ್ಯಾನ್ ಇದೆ. ಓಕೆ, ಸೊ ಇದು ಸಪೋರ್ಟ್ ಡಬ್ಲ್ಯೂ ಸಪೋರ್ಟ್ ಇರುತ್ತೆ. ಸೊ ಅವಾಗ ನಾವು ಏನಂತ ಬರಿಬಹುದು, ಎಲ್ ಎಫೆಕ್ಟಿವ್ ಈಕ್ವಲ್ಸ್ ಟು ಮಿನಿಮಮ್ ವ್ಯಾಲ್ಯೂ ಆಫ್ ಎಲ್ ನಾಟ್ ಪ್ಲಸ್ ಡಿ ಆರ್ ಎಲ್ ನಾಟ್ ಪ್ಲಸ್ ಡಬ್ಲ್ಯೂ. ಇದು ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಈಗ ಇಲ್ಲಿ ಆನ್ಸರ್ ಯಾವ ತರ ಇದೆ ನೋಡಿ, ಇದು ಬಂದ್ಬಿಟ್ಟು ಏನಂತಂದ್ರೆ ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಆಫ್ ದ ಸ್ಲ್ಯಾಬ್ ಆಗುತ್ತೆ. ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಆಫ್ ದ ಸ್ಲ್ಯಾಬ್. A slab is designed as a two-way slab if the ratio of long span to short span is, right. Long span to short span ಇತ್ತು ಅಂತಂದ್ರೆ ಅದನ್ನ ಯಾವ ಒಂದು ಸ್ಲ್ಯಾಬ್ ಅಂತ ಅಂತೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಕ್ವಶನ್ ಇದೆ ಇದು, ಬಟ್ ಆದ್ರೂ ನೆನ್ಪಿಟ್ಕೊಳ್ಳಿ. ಟು ನೋಡಿ, ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ಎರಡು ಟೈಪ್ ಆಫ್ ಸ್ಲ್ಯಾಬ್ ಇರುತ್ತೆ. ಒಂದು ಒನ್ ವೇ ಸ್ಲ್ಯಾಬ್, ರೈಟ್, ಇನ್ನೊಂದು ಟೂ ವೇ ಸ್ಲ್ಯಾಬ್. ಒನ್ ವೇ ಅಂಡ್ ಟೂ ವೇ. ಸೊ ಒನ್ ವೇ ಸ್ಲ್ಯಾಬ್ ನ ನಾವೇನಂತೀವಿ ಅಂದ್ರೆ ಎಲ್ ವೈ ಬೈ ಎಲ್ ಎಕ್ಸ್. ಈಗ ಕೇಳಿರೋ ಕ್ವಶನ್ ಅಲ್ಲಿ ಗ್ರೇಟರ್ ದೆನ್ 2 ಇತ್ತಂದ್ರೆ ಇದಾಗುತ್ತೆ. ಅದೇ ಇದಕ್ಕೆ ಎಲ್ ವೈ ಬೈ ಎಲ್ ಎಕ್ಸ್, ರೈಟ್, ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇರುತ್ತೆ ಟೂ ವೇ ಸ್ಲ್ಯಾಬ್ ಅಲ್ಲಿ. ಓಕೆ, ಸೊ ನಾನು ಒಂದು ಡಯಾಗ್ರಾಮ್ ನ ಡ್ರಾ ಮಾಡಿದ್ರೆ ಈ ತರ ಒಂದು ಸ್ಲ್ಯಾಬ್ದು ಅದರದ್ದು ಏನಂತಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಲೋಡ್ ಯಾವ ತರ ಇರುತ್ತೆ ಅಂದ್ರೆ ಈ ತರ ಇರುತ್ತೆ, ರೈಟ್. ಸೊ ಪೋರ್ಷನ್ ಬೈ ಪೋರ್ಷನ್ ಇಲ್ಲಿ ಲೋಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ಇದಿಷ್ಟು ನೆನ್ಪಿಟ್ಕೊಳ್ಳಿ, ರೈಟ್. ನೆಕ್ಸ್ಟ್ ಕ್ವಶನ್, ದ ಮಿನಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಮೇನ್ ರೇನ್ಫೋರ್ಸ್ಮೆಂಟ್ ಬಾರ್ ಶುಡ್ ಬಿ, ರೈಟ್. ಟೂ ಮೇನ್ ರೇನ್ಫೋರ್ಸ್ಮೆಂಟ್ ಬಾರ್ ಕೇಳ್ತಾ ಇರೋದು ಮಿನಿಮಮ್ ರೇನ್ಫೋರ್ಸ್ಮೆಂಟ್. ಸೊ ಅದು ಡಯಾಮೀಟರ್ ಆಫ್ ಲಾರ್ಜರ್ ಬಾರ್ ಆರ್ 5 mm ಆರ್ ಮೋರ್ ದೆನ್ ದ ನಾಮಿನಲ್ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಕೋರ್ಸ್ ಅಗ್ರಿಗೇಟ್ ವಿಚ್ ಎವರ್ ಇಸ್ ಹೈಯರ್. ಇದು ನಾನು ಆಲ್ರೆಡಿ ಏನಂತಂದ್ರೆ ಈ ತರ ಡ್ರಾ ಮಾಡಿ ಹೇಳಿದ್ದೀನಿ, ರೈಟ್. ಇವೆರಡರದ್ದು ಡಿಫರೆನ್ಸ್ ಕೇಳ್ತಾ ಇರೋದು. Okay, next, the total length of the cranked bar through the distance d at 45 degree in case of beam of effective length L and the depth d. ಸೊ ಏನಾಗುತ್ತೆ, ರೈಟ್. ಸೊ ಇದು ಎಷ್ಟಾಗುತ್ತೆ ಅಂತ ಕೇಳ್ತಾ ಇರೋದು ನೋಡಿ. ಸೊ ಇದಕ್ಕೆ ಒಂದು ಸಿಂಪಲ್ ಡಯಾಗ್ರಾಮ್ ನ ಡ್ರಾ ಮಾಡೋಣ. ಈಗ ಈ ತರ ನಾನು ಬೆಂಡ್ ಮಾಡಿದ್ದೀನಿ, ಈ ತರ ಹೋಗ್ತಾ ಇದೆ, ರೈಟ್. ಸೊ ಇದನ್ನ ನಾನು ಡಾಟೆಡ್ ತಗೊಂಡ್ಬಿಟ್ಟು ಈ ತರ ಒಂದು ಆಂಗಲ್ ಮಾಡ್ತೀನಿ. ಸೊ ಇದು ಆಂಗಲ್ ಎಷ್ಟಾಗುತ್ತೆ, ಇದು 45 ಡಿಗ್ರಿ ಆಗುತ್ತೆ, ರೈಟ್. ಸೊ ಲೆಂತ್ ಆಫ್ ದಿ ಕ್ರ್ಯಾಕ್ ನ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಲೆಂತ್ ಆಫ್ ದಿ ಕ್ರ್ಯಾಕ್ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಬಾರ್ ಆನ್ ಒನ್ ಸೈಡ್. ಸೊ ಒನ್ ಸೈಡ್ ಇತ್ತಂತಂದ್ರೆ ಡಿ ಬೈ ಸೈನ್ ಟೀಟಾ ಮೈನಸ್ ಆಫ್ ಡಿ ಬೈ ವಾಟ್ ಟ್ಯಾನ್ ಟೀಟಾ. ಓಕೆ, ಸೊ ಏನಾಗುತ್ತೆ, ಇದು ಡಿ ಬೈ ಸೈನ್ 45 ಮೈನಸ್ ಡಿ ಬೈ ಟ್ಯಾನ್ 45 ಡಿಗ್ರಿ. ಸೊ ಇದೇನಾಗುತ್ತೆ 0.42 ಟೈಮ್ಸ್ ಆಫ್ ಡೈ ಆಗುತ್ತೆ, 0.42 ಟೈಮ್ಸ್ ಆಫ್ ಡಯಾ. ಸೊ ಎಲ್ ಪ್ಲಸ್ 0.42 ಟೈಮ್ಸ್ ಆಫ್ ಡಯಾ ಆಗುತ್ತೆ, ಗೊತ್ತಾಯ್ತಾ. ಸೊ ಈ ತರ ನಾವು ಬೆಂಟ್ ಅಪ್ ಬಾರ್ಸ್ ನ ನೋಡ್ಕೊಂಡು ಮಾಡಬೇಕಾಗುತ್ತೆ. ನೆಕ್ಸ್ಟ್, the main reinforcement of a RC slab consists of 10 mm bar at 10 cm spacing. If it is desired to replace 10 mm bars by 12 mm bars, then the spacing of 12 mm bars should be. ಬನ್ನಿ ಏನಿದೆ ನೋಡೋಣ ಒಂದ್ಸಲ, ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಸಾಕು. ನೋಡಿ, ಏರಿಯಾ ಆಫ್ ದ ರೇನ್ಫೋರ್ಸ್ಮೆಂಟ್ ಏನಿದೆ, ರೈಟ್. ಫಸ್ಟ್ ಏರಿಯಾ ಆಫ್ ದಿ ರೇನ್ಫೋರ್ಸ್ಮೆಂಟ್, ರೈಟ್. ಫಸ್ಟ್ 10 mm ಡಯಾ ಇದೆ, ಆಮೇಲೆ 10 ಸೆಂಟಿಮೀಟರ್
ಸೆಂಟರ್ ಟು ಸೆಂಟರ್ ಇದೆ. ಸೊ ಅವಾಗ ಏನಾಗುತ್ತೆ, ಅದು ಏರಿಯಾ ಆಫ್ ಒನ್ ಬಾರ್, ಏರಿಯಾ ಆಫ್ ಒನ್ ಬಾರ್, ಸೊ ಡಿವೈಡೆಡ್ ಬೈ ಸ್ಪೇಸಿಂಗು, ಏರಿಯಾ ಆಫ್ ಒನ್ ಬಾರ್ ಡಿವೈಡೆಡ್ ಬೈ ಸ್ಪೇಸಿಂಗ್ ಎಷ್ಟಾಗುತ್ತೆ, ಇದು 5/4 ಇಂಟು 10 ಸ್ಕ್ವೇರ್ ಆಯಿತಾ, ಡಿವೈಡೆಡ್ ಬೈ 100 ಆಗುತ್ತೆ. ಸೊ ಇದು ಎಷ್ಟಾಗುತ್ತೆ, ಇದು 12 mm ಬಾರ್ಸು, ರೈಟ್. ನಾವೇನು ಮಾಡ್ತೀವಿ ಈಗ, 12 mm ಬಾರ್ಸ್ನ ನಾವು ಯೂಸ್ ಮಾಡಿದಾಗ, 12 mm ಬಾರ್ಸ್ನ ಯೂಸ್ ಮಾಡಿದಾಗ ಅವಾಗ ಎಷ್ಟಾಗುತ್ತೆ, 5/4 ಇಂಟು 10 ಸ್ಕ್ವೇರ್ ಡಿವೈಡೆಡ್ ಬೈ 100, ಅದೇ ಇಟ್ಕೋತೀನಿ. ಅದಾದಮೇಲೆ 5/4 ಇಂಟು 12 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ವ್ಯಾಲ್ಯೂನ ಇಡ್ತೀನಿ ನಾನು, ಯಾಕೆಂದರೆ ನನಗೆ ಸ್ಪೇಸಿಂಗ್ ಬೇಕಾಗಿದೆ, ರೈಟ್, ನನಗೆ ಸ್ಪೇಸಿಂಗ್ ಬೇಕು. ಸೊ ಈಗ ಎಕ್ಸ್ ವ್ಯಾಲ್ಯೂ ಈಕ್ವಲ್ಸ್ ಟು 12/10 ಹೋಲ್ ಸ್ಕ್ವೇರ್ ಇಂಟು 100 ನಾವು ಮಾಡ್ತೀನಿ. ಸೊ ಅವಾಗ ಅದು 14.4 ಬರುತ್ತೆ, ರೈಟ್, 14.4, ರೈಟ್, 14.4 ಸೆಂಟಿಮೀಟರ್. ಓಕೆ, 14.4 ಸೆಂಟಿಮೀಟರ್ ಬರುತ್ತೆ. ಅಂದರೆ ನಾವು ಇದನ್ನು 144 mm ಅಂತಾನು ಅನ್ಕೋಬೋದು, ಅಥವಾ 145 mm ನಾವು ಮಾಡ್ಕೋಬೋದು, ಸರಿನಾ. ಸೊ ಈ ಥರ ಅಂದರೆ 10 mm ನ ರಿಪ್ಲೇಸ್ ಮಾಡಿ 12 ಹಾಕಿದ್ದಾರೆ, ಇಷ್ಟು ಬರುತ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಮಿನಿಮಮ್ ಥಿಕ್ನೆಸ್ ಆಫ್ ದಿ ಫ್ಲಾಟ್ ಸ್ಲ್ಯಾಬ್ ದಟ್ ಈಸ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಫ್ಲಾಟ್ ಸ್ಲ್ಯಾಬ್ನ ತಗೊಂಡಾಗ ಏನಾಗುತ್ತೆ ಅಂತ ಕೇಳ್ತಾ ಇರೋದು, ಯಾವುದು, ಮಿನಿಮಮ್ ಥಿಕ್ನೆಸ್, ರೈಟ್. ಮಿನಿಮಮ್ ಥಿಕ್ನೆಸ್ಸು ಫ್ಲಾಟ್ ಸ್ಲ್ಯಾಬ್ದು ಎಷ್ಟಾಗುತ್ತೆ ಅಂತ ಕೇಳ್ತಾ ಇರೋದು. ನೋಡಿ, ಫ್ಲಾಟ್ ಸ್ಲ್ಯಾಬ್ದು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಒಂದು L/32 ಫಾರ್ ಎಂಡ್ ಪ್ಯಾನಲ್ಸ್ ವಿತೌಟ್ ದ ಡ್ರಾಪ್ಸ್, ರೈಟ್. ಸೊ ಇದು L/32 ಫಾರ್ ಎಂಡ್ ಪ್ಯಾನಲ್ಸ್ ವಿತೌಟ್ ಡ್ರಾಪ್ಸ್ ಇರುತ್ತೆ. ಮತ್ತೊಂದು ಏನಂತಂದ್ರೆ, ಒಂದು ನಿಮಿಷ ಇಲ್ಲಿ ಬರಿತೀನಿ ಸೊ ದಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ. ಮಿನಿಮಮ್ ಥಿಕ್ನೆಸ್ ಆಫ್ ದಿ ಫ್ಲಾಟ್ ಸ್ಲ್ಯಾಬ್, ರೈಟ್. ಸೊ ಫಸ್ಟು 12.5 ಸೆಂಟಿಮೀಟರ್ ಆರ್ 13 ಸೆಂಟಿಮೀಟರ್ ರೌಂಡ್ ಆಫ್ ನಾವು ಮಾಡಿದ್ರೆ, ಸೊ ಇದು ಮಿನಿಮಮ್ ಥಿಕ್ನೆಸ್ ಇಷ್ಟಿರುತ್ತೆ, 13 ಸೆಂಟಿಮೀಟರ್ ಫಸ್ಟು. ಸೆಕೆಂಡು L/32 ಫಾರ್ ಎಂಡ್ ಪ್ಯಾನಲ್ಸ್ ಡ್ರಾಪ್, ಆಮೇಲೆ L/36 ಇನ್ನೊಂದು ಫಾರ್ ಎಂಡ್ ಪ್ಯಾನಲ್ಸ್ ವಿತೌಟ್ ಡ್ರಾಪ್, ಫಾರ್ ಎಂಡ್ ಪ್ಯಾನಲ್ಸ್ ವಿತೌಟ್ ಡ್ರಾಪ್, ಗೊತ್ತಾಯ್ತಾ. ಸೊ ಇದು 3 ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೆನ್ಪಿಟ್ಕೋಬೇಕು. ಸೊ ಈಗ ಇಲ್ಲಿ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ, ರೈಟ್, ಎ ಮತ್ತು ಸಿ ಎರಡು ಆಗುತ್ತೆ, ಎ ಮತ್ತು ಸಿ ಇವೆರಡು ಆನ್ಸರ್ ಆಗ್ಬೋದು, ಯಾಕೆಂದ್ರೆ ಎರಡು ಕೊಟ್ಟಿದ್ದ ತಾನೆ, ರೈಟ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಇದು ಏನಂತಂದ್ರೆ ಯಾವ್ದ್ರ ಮೇಲಿದೆ, ಲಾಂಜಿಟ್ಯೂಡಲ್ ರೆನ್ಫೋರ್ಸ್ಮೆಂಟ್ ಮೇಲೆ ಇದೆ. ನೋಡಿ, ಮ್ಯಾಕ್ಸಿಮಮ್ ಲಾಂಜಿಟ್ಯೂಡಲ್ ರೆನ್ಫೋರ್ಸ್ಮೆಂಟು ಎಕ್ಸಲಿ ಲೋಡೆಡ್ ಕಾಲಮ್ ಇದ್ರೆ 6% ಅಂತ ನಾನು ಹೇಳ್ತೀನಿ, ರೈಟ್. ಸೊ ಫಸ್ಟ್ ಆಪ್ಷನ್ ನೋಡಿ, 6% ಆಫ್ ಗ್ರಾಸ್ ಸೆಕ್ಷನಲ್ ಏರಿಯಾ, ಆಯ್ತಾ. ಬಟ್ ಮಿನಿಮಮ್ ಏರಿಯಾ ಎಷ್ಟಿದೆ, 0.8% ಇರಬೇಕು, 0.8% ಆಫ್ ಗ್ರಾಸ್ ಸೆಕ್ಷನಲ್ ಏರಿಯಾ, ರೈಟ್. ಮತ್ತೆ ಕಾಲಮ್ ವಿತ್ ಸರ್ಕ್ಯುಲರ್ ಸೆಕ್ಷನ್ ಇತ್ತಂತಂದ್ರೆ, ಆಯ್ತಾ, ಇದನ್ನ ನಾವು ಹೆಲಿಕಲ್ ರೆನ್ಫೋರ್ಸ್ಮೆಂಟ್ನ ಪ್ರೊವೈಡ್ ಮಾಡ್ತೀವಿ, ರೈಟ್. ಸೊ ಯಾಕೆ ಅಂತಂದ್ರೆ ಟ್ರಾನ್ಸ್ಫರ್ ರೆನ್ಫೋರ್ಸ್ಮೆಂಟ್, ರೈಟ್, ಇದನ್ನೇ ಅಪ್ಲೈ ಮಾಡ್ತೀವಿ ನಾವು. ಆಮೇಲೆ ಲ್ಯಾಟ್ರಲ್ ಏನಂತಂದ್ರೆ ಕೆನ್ ನಾಟ್ ಬಿ ಮೋರ್ ದೆನ್ 16 ಟೈಮ್ಸ್ ಸ್ಮಾಲೆಸ್ಟ್ ಡಯಾಮೀಟರ್ ಆಫ್ ದಿ ಲಾಂಜಿಟ್ಯೂಡಲ್ ಬಾರ್ಸ್, ಇದನ್ನು ಕರೆಕ್ಟ್ ಆಗಿದೆ. ಮತ್ತೆ 16 ಟೈಮ್ಸ್ ಇದೆ. ಆಮೇಲೆ ಲೀಸ್ಟ್ ಲ್ಯಾಟ್ರಲ್ ಡೈಮೆನ್ಷನ್ ಇದೆ, ಅದಾದ್ಮೇಲೆ 300 mm, ಇವು ಮೂರರಲ್ಲಿ, ಆಯ್ತಾ, 3ಗಿಂತ ಜಾಸ್ತಿ ಇರಬಾರ್ದು. ಓಕೆ, ಸೊ ಈಗ ಇದರ ಆನ್ಸರ್ ಯಾವುದಾಗುತ್ತೆ ಅಂತಂದ್ರೆ ಇದಾಗುತ್ತೆ, ಮ್ಯಾಕ್ಸಿಮಮ್ ಲಾಂಜಿಟ್ಯೂಡಲ್ ರೆನ್ಫೋರ್ಸ್ಮೆಂಟ್ ಆಕ್ಸಿಯಲಿ ಲೋಡೆಡ್ ಶಾರ್ಟ್ ಕಾಲಮ್ ಇಸ್ 6%. ಓಕೆ, ಗೊತ್ತಾಯ್ತಾ. ನೆಕ್ಸ್ಟ್, an unsupported length of a column between the end restraint should not exceed the times the least lateral dimension of the column. So ನೋಡಿ, least lateral dimension unsupported length between the end strain not exceed the 60 times the least lateral dimension ಅಂದ್ರೆ L/B 60. ಓಕೆ, ಸೊ ಇದು ಎಷ್ಟಿರುತ್ತೆ, ಇದು 60 ಇರುತ್ತೆ. ಬಟ್ ಅದೇ ಫಾರ್ ಕ್ಯಾಂಟಿಲಿವರ್ ಕಾಲಮ್ ಏನಾಗುತ್ತೆ, ಫಾರ್ ಕ್ಯಾಂಟಿಲಿವರ್ ಇಟ್ ಈಸ್ ನಾಟ್ ಗ್ರೇಟರ್ ದೆನ್ 100 B² ಡಿವೈಡೆಡ್ ಬೈ ಡಿ, 100 B² ಬೈ ಟಿ. ಸೊ ಸಿಂಪ್ಲಿ ಸಪೋರ್ಟೆಡ್ ಕಂಟಿನ್ಯೂಸ್ ಬೀಮು, ಆಯ್ತಾ. ಸೊ ನಾವು ಕ್ಲಿಯರ್ ಡಿಸ್ಟೆನ್ಸ್ ಲ್ಯಾಟ್ರಲ್ ರಿಸ್ಟೆನ್ ಏನು ಡಸ್ ನಾಟ್ ಎಕ್ಸೀಡ್ ವಾಟ್
60 times of B or 250 times 250 by B square by D. ಕ್ಯಾಂಟಿಲಿವರ್ಗೂ ಇದೇ ಥರ ಇರುತ್ತೆ, ಗೊತ್ತಾಯ್ತಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು IS 456, ಮ್ಯಾಕ್ಸಿಮಮ್ ರೆನ್ಫೋರ್ಸ್ಮೆಂಟ್ ಇನ್ ಕಾಲಮ್ ಇಸ್. ಮ್ಯಾಕ್ಸಿಮಮ್ ರೆನ್ಫೋರ್ಸ್ಮೆಂಟ್ ಏನಿದೆ ಕಾಲಮ್ ಅಲ್ಲಿ ನೋಡಿ, ಕಾಲಮ್ ಅಲ್ಲಿ ಮ್ಯಾಕ್ಸಿಮಮ್ ರೆನ್ಫೋರ್ಸ್ಮೆಂಟ್ 6% ಇದೆ, ರೈಟ್? ಬೀಮ್ ಅಲ್ಲಿ ಎಷ್ಟಿದೆ? ಬೀಮ್ ಅಲ್ಲಿ ಎಷ್ಟಿದೆ? 4% ಆಫ್ ದ ಗ್ರಾಸ್ ಸೆಕ್ಷನಲ್ ಏರಿಯಾ ಇದೆ. ಓಕೆ, ಸೊ ಮಿನಿಮಮ್ ರೆನ್ಫೋರ್ಸ್ಮೆಂಟ್ ಯಾವ ಥರ ಪ್ರೊವೈಡ್ ಮಾಡ್ತೀವಿ? ಬೀಮ್ ಅಲ್ಲಿ AST ಮಿನಿಮಮ್ ಬೈ BD = 0.85 by FY ಆಗುತ್ತೆ. ಅದೇ ಕಾಲಮ್ ಅಲ್ಲಿ ಇವಾಗ ಹೇಳಿದೆ 6%. ಓಕೆ, ಸ್ಲ್ಯಾಬ್ ಅಲ್ಲಿ ಮಿನಿಮಮ್ ಇರೋದಿಲ್ಲ, ರೈಟ್? ಮ್ಯಾಕ್ಸಿಮಮ್ 0.15% ಆಫ್ ದ ಮೈಲ್ಡ್ ಸ್ಟೀಲ್ ಇರುತ್ತೆ, ರೈಟ್? ಸೈಡ್ ಫೇಸ್ ರೆನ್ಫೋರ್ಸ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ, ಸೊ 6% ಇದೆ ಇದ್ರದ್ದು. ಈಗ ಇದರಲ್ಲಿ ಸ್ಕ್ವಯರ್ ಇತ್ತು ಅಂತಂದ್ರೆ 4 ನಂಬರ್ ಆಫ್ ಬಾರ್ಸ್ ಇರುತ್ತೆ, ಸರ್ಕ್ಯುಲರ್ ಇದ್ರೆ 6 ಬಾರ್ಸ್ ಇರುತ್ತೆ ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ. ನಾವು 300 into 300 mm RCC column is reinforced with 4 bars of 12 mm diameter. The diameter of lateral ties is 6 mm. Okay, and the pitch of the lateral ties shall be kept as. Right, pitch ಕೇಳ್ತಾ ಇರೋದಿಲ್ಲಿ. ಸೊ ಇದನ್ನ ನೋಡಿ, ಸೈಜ್ ಆಫ್ ದಿ ಕಾಲಮ್, ಸೈಜ್ ಆಫ್ ದಿ ಕಾಲಮ್ ಕೊಟ್ಟಿದ್ದಾರೆ, ಡಯಾಮೀಟರ್ ಆಫ್ ದ ರೆನ್ಫೋರ್ಸ್ಮೆಂಟ್ ಇದೆ, ಆಮೇಲೆ ಡಯಾಮೀಟರ್ ಆಫ್ ದಿ ಲ್ಯಾಟರಲ್ ಟೈಸ್ ಇದೆ. ಸೊ ಪಿಚ್ ಯಾವ ತರ ಮಾಡೋದು? ಪಿಚ್ ನಾನು ಡೈರೆಕ್ಟ್ ಆಗಿ ಬರೀತೀನಿ, ಮಿನಿಮಮ್ ವ್ಯಾಲ್ಯೂ ಆಫ್ ರೈಟ್? ಸೊ ಇಲ್ಲಿ ದೊಡ್ಡದಾಗಿ ಬರಬೇಕಾಗುತ್ತೆ, ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್, ರೈಟ್? 16 times of least lateral dimension, 16 into diameter of main small reinforcement, diameter of main reinforcement ಆಯ್ತಾ? ಅದಾದ್ಮೇಲೆ 300 mm. ಇವು 3 ಕೇಸ್ ಇದೆ, ರೈಟ್? ಸೊ ಈಗ ಮಿನಿಮಮ್ ವ್ಯಾಲ್ಯೂ ಅಂತ ನಾನು ತಗೊಂಡಾಗ, ಸೊ ಇದು ಎಷ್ಟಾಗುತ್ತೆ? ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ 300 mm ಇದೆ, ಆಮೇಲೆ ಇದು 16 into 12 mm ಆಗುತ್ತೆ, ಸೊ ಇದು 192 mm ಆಗುತ್ತೆ, ಸೊ ಇದು 300 mm ಆಗುತ್ತೆ, ರೈಟ್? ಸೊ ಪಿಚ್ ಎಷ್ಟಾಯ್ತು ಇವಾಗ? 192 mm. 192 mm. Pitch is nothing but the distance ನಾನು ಹೇಳ್ತಾ ಇರೋದು ಬಾರ್ ಟು ಬಾರ್. ಓಕೆ, ಸೊ 192. The reduction coefficient of a reinforced concrete column with an effective length of 4.8 meter and size 250 into 300 mm square. So ಇದು ರಿಡಕ್ಷನ್ ಫ್ಯಾಕ್ಟರ್ ಕೇಳ್ತಾ ಇರೋದು. ಸೊ ರಿಡಕ್ಷನ್ ಫ್ಯಾಕ್ಟರ್ದು ಲಾಂಗ್ ಕಾಲಮ್ಗೆ, ಫಾರ್ ಲಾಂಗ್ ಕಾಲಮ್ ರಿಡಕ್ಷನ್ ಫ್ಯಾಕ್ಟರ್, ರೈಟ್? ಸೊ ರಿಡಕ್ಷನ್ ಫ್ಯಾಕ್ಟರ್ ಏನಿದೆ ಅಂದ್ರೆ CR = 1.25 minus L effective by 48 times of B. ಓಕೆ, ಸೊ ಇದು ಜಸ್ಟ್ ಫಿಲ್ ಅಪ್ ಮಾಡಿ ಅಷ್ಟೇ. 1.25 minus of 4800 divided by 48 into 250. So we will get 0.85. So 0.85 is the answer for this question. According to load factor method, the permissible load W on short column reinforced with longitudinal bars and lateral stirrups, right? ಸೊ ಇದನ್ನ ನಾವು ಯಾವ್ದರಿಂದ ಕ್ಯಾಲ್ಕುಲೇಟ್ ಮಾಡೋದು? ಫಾರ್ಮುಲಾಯಿಂದ. ಸೊ ಇದಕ್ಕೆ ನೋಡಿ ತುಂಬಾ ಸಿಂಪಲ್ ಇದೆ. ಪರ್ಮಿಸಿಬಲ್ ಲೋಡ್ W ಆನ್ ಎ ಶಾರ್ಟ್ ಕಾಲಮ್ ಅಂತ ಬಂದಾಗ, ವಿತ್ ಲಾಂಜಿಟ್ಯೂಡನಲ್ ಬಾರ್ಸ್ ಅಂಡ್ ಲ್ಯಾಟರಲ್ ಸ್ಟಿರಪ್ಸ್ ಅಂತ ಬಂದಾಗ, ನಿಮ್ಮೆಲ್ಲರಿಗೂ ಗೊತ್ತಿದೆ ಶಾರ್ಟ್ ಕಾಲಮ್ದು ಫಾರ್ಮುಲಾ ಏನಿದೆ ಅಂತ. ನಾವೇನಂತ ಹೇಳ್ಬೋದು ಅದನ್ನ? ಸ್ಟ್ರೆಸ್ ಇನ್ ಕಾಂಕ್ರೀಟ್ ಅಂಡ್ ಏರಿಯಾ ಆಫ್ ದಿ ಕಾಂಕ್ರೀಟ್ ಪ್ಲಸ್ ಸ್ಟ್ರೆಸ್ ಇನ್ ಸ್ಟೀಲ್ ಬೈ ಏರಿಯಾ ಆಫ್ ದಿ ಸ್ಟೀಲ್. ಸೊ ಆ ಫಾರ್ಮುಲಾ ಯಾವ ತರ ಬರೀಬಹುದು? P = stress in concrete into area of the concrete, stress in steel = area of the steel. ಸಿಂಪಲ್. ಇದನ್ನ ಈ ತರನು ASC ಆಯ್ತಾ, AC ಈ ತರ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು, ಗೊತ್ತಾಯ್ತಾ? ಸೊ ಇದು ಫಾರ್ಮುಲಾ ಇದೆ ಅದಕ್ಕೆ. ಡನ್. ಸೊ ಥರ್ಡ್ ಇಸ್ ಆನ್ಸರ್ ಆಗುತ್ತೆ ಇದಕ್ಕೆ. An isolated section for two-way shear in a isolated spread footing is at. ಸೊ ಸ್ಪ್ರೆಡ್ ಫುಟಿಂಗ್ಗೆ ಏನಂತಂದ್ರೆ ಟೂ ವೇ ಶಿಯರ್ ನಾವು ಎಲ್ಲಿರುತ್ತೆ ನೋಡಿ, ಟೂ ವೇ ಪಂಚಿಂಗ್ ಶಿಯರ್ ಅರೌಂಡ್ ದ ಕಾಲಮ್ ಆನ್ ದ ಪೆರಿಮೀಟರ್ at a distance of what? Half of the effective depth, right, of the footing slab away from the face of the column or a pedestal. So ಇದೇನಾಗುತ್ತೆ?
ಡಿಸ್ಟೆನ್ಸ್ d/2 ಫ್ರಮ್ ದ ಕಾಲಮ್ ಫೇಸ್. ಅಂದರೆ ಈಗ ಇದು ಕಾಲಮ್ ಇದೆ, ರೈಟ್. ಸೊ ಇದು ಫೂಟಿಂಗ್ ಇದೆ. ಸೊ ಪಂಚಿಂಗ್ ಶೇರ್ ನೀವು ಮಾಡ್ಬೇಕಂತಂದ್ರೆ ಇಲ್ಲಿಂದ ಈ ತರ ಏನಂದ್ರೆ ಒಂದು ಸರ್ಕಲ್ ನ ಇಟ್ಕೊಂಡ್ಬಿಟ್ಟು ಇದು d/2 ಫ್ರಮ್ ದ ವೇರ್ ಡಿಸ್ಟೆನ್ಸ್ d/2 ಫ್ರಮ್ ದ ಕಾಲಮ್ ಫೇಸ್ ಇಂದ ನಾವು ತಗೋತೀವಿ ಎಲ್ಲ ಕಡೆ, 4 ಕಡೆ, ಗೊತ್ತಾಯ್ತಾ. ಸೊ ಅದು 2 ವೇ ಪಂಚಿಂಗ್ ಶೇರ್ಗೋಸ್ಕರ ಕ್ಯಾಲ್ಕುಲೇಟ್ ಮಾಡೋಕೆ. ಓಕೆ, ಗೊತ್ತಾಯ್ತಾ. 1 ವೇ ಶೇರ್ ಎಲ್ಲಿ ಚೆಕ್ ಮಾಡ್ತೀವಿ? ಅಕ್ರಾಸ್ ದ ಫುಲ್ ವಿಡ್ತ್ ಆಫ್ ದ ಬೇಸ್ ಆಫ್ ದಿ ಸ್ಲ್ಯಾಬ್, 1 ವೇ ಶೇರ್. ಓಕೆ, ಆರ್ ಅ ವರ್ಟಿಕಲ್ ಸೆಕ್ಷನ್ ಲೊಕೇಟೆಡ್ ಫ್ರಮ್ ದ ಫೇಸ್ ಆಫ್ ದಿ ಕಾಲಮ್, ಅಂದ್ರೆ ಫೇಸ್ ಆಫ್ ದಿ ಕಾಲಮ್ ಹತ್ರ ಇಲ್ಲಿ 1 ವೇ ಶೇರ್ಗೆ ಇಲ್ಲಿ ಮಾಡ್ತೀವಿ. ಸಾರಿ, ಸೊ 1 ವೇ, ಸಾರಿ, ಸೊ ಇದು, ಸೊ 1 ವೇ ಶೇರ್ಗೆ ಇಲ್ಲಿ ಮಾಡ್ತೀವಿ, ಗೊತ್ತಾಯ್ತಾ. 1 ವೇ, 2 ವೇ. ನಾವು ನೆಕ್ಸ್ಟ್ ಕ್ವಶನ್, ಕ್ರಿಟಿಕಲ್ ಸೆಕ್ಷನ್ ಫಾರ್ ಎ ಕ್ಯಾಲ್ಕುಲೇಟಿಂಗ್ ಬೆಂಡಿಂಗ್ ಮೂಮೆಂಟ್ ಫಾರ್ ಎ ಸ್ಪ್ರೆಡ್ ಕಾಂಕ್ರೀಟ್ ಫುಟಿಂಗ್ ಆಫ್ ಎಫೆಕ್ಟಿವ್ ಡೆಪ್ತ್ D is given by plane at. ಸೊ ಇದನ್ನ ಯಾವ ತರ ನಾವು ಮಾಡ್ಬೋದು ನೋಡಿ. ಕ್ರಿಟಿಕಲ್ ಸೆಕ್ಷನ್ ಫಾರ್ ಕ್ಯಾಲ್ಕುಲೇಟಿಂಗ್ ಬೆಂಡಿಂಗ್ ಮೂಮೆಂಟ್ ಫಾರ್ ಅ ಸ್ಪ್ರೆಡ್ ಕಾಂಕ್ರೀಟ್ ಫುಟಿಂಗ್ ಎಫೆಕ್ಟಿವ್ ಡೆಪ್ತ್ ನ ನಾವು ಕಾಲಮ್ ಫೇಸ್ ಅಲ್ಲಿ ನೋಡ್ಬೋದು, ರೈಟ್. ಕಾಲಮ್ ಫೇಸ್ ಅಲ್ಲಿ ಅಂದ್ರೆ ಜಸ್ಟ್ ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ರೈಟ್. ಸೊ ಕಾಲಮ್ ಫೇಸ್ ಎಲ್ಲಿರುತ್ತೆ ಅದರಲ್ಲಿಂದ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಇದು ಕಾಲಮ್ ಇದೆ, ರೈಟ್, ಇದು ಫುಟಿಂಗ್ ಇದೆ. ಸೊ ಐದರ್ ಹಿಯರ್, ಐದರ್ ಹಿಯರ್, ಐದರ್ ಹಿಯರ್, ಐದರ್ ಹಿಯರ್, ಈ 4ರಲ್ಲಿ ಎಲ್ಲಾದ್ರೂ ನಾವು ಮಾಡಬಹುದು, ಗೊತ್ತಾಯ್ತಾ. ಸೊ ಕ್ರಾಸ್ ಸೆಕ್ಷನ್ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಬೆಂಡಿಂಗ್ ಮೂವ್ಮೆಂಟ್ ನ ನಾವು ಏನು ಅಂತ ಮಾಡ್ಬೋದು? ಬೆಂಡಿಂಗ್ ಮೂವ್ಮೆಂಟ್ ಕ್ರಿಟಿಕಲ್ ಸೆಕ್ಷನ್ಗೆ ಎಟ್ ದ ಫೇಸ್ ಆಫ್ ದಿ ಕಾಲಮ್ ಮಾಡ್ಬೋದು, ರೈಟ್, ಆರ್ ಪೆಡೆಸ್ಟಲ್ ಆರ್ ವಾಲ್ ಫ್ರಮ್ ದ ಫುಟಿಂಗ್ ಸಪೋರ್ಟ್, ಗೊತ್ತಾಯ್ತಾ. ಸೊ ಇವು 3 ಏನಂತಂದ್ರೆ ನಾವು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಫಾರ್ 2 ವೇ ಆಕ್ಷನ್ ದಟ್ ಈಸ್ ಅ ಪಂಚಿಂಗ್ ಶಿಯರ್, right, the calculated shear stress tau v should satisfy the following relation: tau v less than ks tau c, where tau c according to working stress method is expressed as. ನೋಡಿ, ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಪ್ರಕಾರ ನಾವು ಎಕ್ಸ್ಪ್ಲೇನ್ ಮಾಡೋದಿತ್ತಂತಂದ್ರೆ ಅದನ್ನ 0.16 ರೂಟ್ FCK ಅಂತ ಅಂತೀವಿ. 0.16 ರೂಟ್ FCK ಇನ್ ವರ್ಕಿಂಗ್ ಸ್ಟ್ರೆಸ್ ಮೆಥಡ್. ಬಟ್ ವಾಟ್ ಅಬೌಟ್ ಲಿಮಿಟ್ ಸ್ಟೇಟ್ ಮೆಥಡ್? ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ನಾನು ಅದನ್ನ ಟೋ ಸಿ ವ್ಯಾಲ್ಯೂನ ನಾನು 0.25 ರೂಟ್ FCK ಅಂತ ಅಂತೀನಿ. 0.25 ರೂಟ್ FCK, ಗೊತ್ತಾಯ್ತಾ. ಸೊ ಪರ್ಮಿಸಿಬಲ್ ಶಿಯರ್ ಸ್ಟ್ರೆಸ್ ಅಂತಂದ್ರೆ ಶಿಯರ್ ಸ್ಟ್ರೆಸ್ ನ ನಾವು ಕ್ಯಾಲ್ಕುಲೇಟ್ ಏನ್ ಮಾಡ್ತೀವಲ್ಲ, ಪರ್ಮಿಸಿಬಲ್ ಶಿಯರ್ ಸ್ಟ್ರೆಸ್, ಅದರ ಮೇಲೆ ಇದು ಫಾರ್ಮುಲಾ ಇದೆ. ಓಕೆ, ಗೊತ್ತಾಯ್ತಾ. ನೆಕ್ಸ್ಟ್, ವೆನ್ RCC footing is not to extended in the plot of a neighboring house, the type of footing preferred is. ಟೈಪ್ ಆಫ್ ಫುಟಿಂಗ್ ಯಾವ ಪ್ರಿಫರ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಇದು ಒಂದು ಅಡ್ಜಸೆಂಟ್ ಪ್ರಾಪರ್ಟಿ ಇದೆ, ರೈಟ್. ಇದೊಂದು ಅಡ್ಜಾಯಿಂಗ್ ವಾಲ್ ಇದೆ, ಇದೇ ನಮ್ಮ ಬೌಂಡ್ರಿ ಲೈನ್ ಇದೆ. ಸೊ ಇಲ್ಲಿ ನೀವು ಏನಂತಂದ್ರೆ ಫುಟಿಂಗ್ ಪ್ರೊವೈಡ್ ಮಾಡಬೇಕಾಗಿದೆ, ರೈಟ್. ಸೊ ಅಂತ ಕಡೆ ನಾವು ಏನು ಮಾಡ್ತೀವಿ ಅಂತಂದ್ರೆ ನಾವು, ರೈಟ್, ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ತರ ನಾವು ಡಿಸೈನ್ ಮಾಡ್ತೀವಿ, ಈ ತರ, ರೈಟ್. ಸೊ ಈ ತರ, ಓಕೆ. ಸೊ ಇಲ್ಲಿ ಕಾಲಮ್, ರೈಟ್, ಇಲ್ಲಿ ಕಾಲಮ್, ಇಲ್ಲಿ ಬೀಮ್. ಸೊ ಇದು ಎರಡರ ಮಧ್ಯೆ ಏನಿರುತ್ತೆ, ಇದು ಸ್ಟ್ರಾಪ್ ಬೀಮ್ ಇರುತ್ತೆ, ರೈಟ್. ದಿಸ್ ಇಸ್ ಎನ್ ಸ್ಟ್ರಾಪ್ ಬೀಮ್ ಅಂತ ಅಂತೀವಿ. ಇದು ಫುಟಿಂಗ್ ಆಫ್ ದಿ ವಾಲ್, ಈ ತರ ನಾವು ಮಾಡ್ತೀವಿ, ಗೊತ್ತಾಯ್ತಾ. ಸೊ ಇಂಥ ಕಡೆ ನಾವೇನಂತಾರೆ ಸ್ಟ್ರಾಪ್ ಅನ್ನ ಯೂಸ್ ಮಾಡ್ತೀವಿ, ಸ್ಟ್ರಾಪ್ ಫುಟಿಂಗ್ ನ, ರೈಟ್, ಸ್ಟ್ರಾಪ್ ಫುಟಿಂಗ್. ನೆಕ್ಸ್ಟ್ ಕ್ವಶನ್, bottom bars under the columns are extended into the interior of the footing slab to a distance greater than. Again this question is the same as we can say this is one type of another development line type ಇರಬಹುದು. ಬಟ್ ಇದರಲ್ಲಿ ಏನಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡಿ, ಇಲ್ಲಿ ಡ್ರಾ ಮಾಡ್ತೀನಿ. ಈಗ ಇದು ನಮ್ಮ ಫುಟಿಂಗ್ ಇದೆ, ರೈಟ್. ಸೊ ಇದು ನಮ್ದು ಕಾಲಮ್. ಕ್ರಿಟಿಕಲ್ ಸೆಕ್ಷನ್ ನಾವು ಇಲ್ಲಿ ತಗೋತೀವಿ, ಕರೆಕ್ಟಾ, ಫೇಸ್ ಆಫ್ ದಿ ಕಾಲಮ್, ರೈಟ್. ಆಮೇಲೆ ಸೆಂಟ್ರಲ್ ಲೈನ್ ಎಡ್ಜ್ ಆಫ್ ದಿ ವಾಲ್ ಫುಟಿಂಗ್ ಅಂಡರ್ ಮೇಸನ್ರಿ ವಾಲ್ ಏನು ಮಾಡ್ತೀವಿ ಅಂದ್ರೆ ಇಲ್ಲಿಂದ ಇಲ್ಲಿ ಒಳಗಡೆ ತಗೋತೀವಿ, ಓಕೆ. ಬಟ್ ಇಲ್ಲಿ ಏನಂತಂದ್ರೆ ಫಾರ್ FE 415 ಗೆ, ರೈಟ್, M25 ಬಾರ್ಸ್ ನಾವು ಯೂಸ್ ಮಾಡಿದ್ರೆ, ಆಯ್ತಾ, 41 ಟೈಮ್ಸ್ ಆಫ್ ದಿ ಡೈ ಆಗುತ್ತೆ, ಆಯ್ತಾ, 41 ಟೈಮ್ಸ್. ಈಗ ನೋಡಿ, ಇಲ್ಲಿ ಈಗ ಇದು ಒಂದಿದೆ, ಈ ತರ ಇದೆ,
ಕಂಬೈನ್ಡ್ ಫುಟಿಂಗ್ ನಾವು ನೋಡಿದಾಗ, ರೈಟ್, ಕಂಬೈನ್ಡ್ ಫುಟಿಂಗ್ನ ನಾನು ನೋಡಿದಾಗ ಈ ಥರ ಕಂಬೈನ್ಡ್ ಫುಟಿಂಗ್ನ ನಾವು ಮಾಡುವಾಗ ಇದು ಏನಿರುತ್ತೆ ನೋಡಿ, ಈ ಬಾರ್ನ ಎಕ್ಸ್ಟೆಂಡ್ ಮಾಡ್ತೀವಲ್ಲ, ಈ ಬಾರ್ ನೋಡಿ ಇಲ್ಲಿ ಇದು ಎಕ್ಸ್ಟೆಂಡ್ ಮಾಡ್ತಾ ಇರೋದು. ಎಲ್ಲಿಂದ ಎಲ್ಲಿಗೆ ಎಕ್ಸ್ಟೆಂಡು? ಈ ಒಂದು ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ಏನು ಎಕ್ಸ್ಟೆಂಡ್ ಮಾಡ್ತಾ ಇದೀವಲ್ಲ ಇದು. ಆಮೇಲೆ ಇಲ್ಲಿ ನೋಡ್ಬೋದು ಈ ಒಂದು ಎಕ್ಸ್ಟೆಂಡ್ ಪೋರ್ಷನ್ ಬಗ್ಗೆ ಕೇಳ್ತಾ ಇರೋದು. ಸೊ ಅದು ಎಲ್ ಡಿ ಅಂತ ಅಂತೀವಿ. ಇದನ್ನು ಡೆವಲಪ್ಮೆಂಟ್ ಲೆಂತ್. ಸೊ ದಿಸ್ ಈಸ್ ಆಲ್ಸೋ ಡೆವಲಪ್ಮೆಂಟ್ ಲೆಂತ್. 41 ಟೈಮ್ಸ್ ಆಫ್ ಡಯಾ, 41 ಟೈಮ್ಸ್ ಆಫ್ ಡಯಾ, ರೈಟ್. ಸೊ ಇದು ಕಾಲಮ್ 1, ಇದು ಕಾಲಮ್ 2. ಸೊ ದಿಸ್ ಈಸ್ ವಾಟ್ ಫೂಟಿಂಗ್. ಗೊತ್ತಾಯ್ತಾ? ಸೊ ಈ ತರ ಮಾಡಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ ಇದ್ರದ್ದು ಅಪ್ರೋಪ್ರಿಯೇಟ್ ಆನ್ಸರು? 42 ಟೈಮ್ಸ್ ಆಫ್ ಡಯಾಮೀಟರ್ ಫ್ರಮ್ ದ ಔಟರ್ ಎಡ್ಜ್ ಆಫ್ ದಿ ಕಾಲಮ್. ಓಕೆ, ಔಟರ್ ಎಡ್ಜ್ ಆಫ್ ದಿ ಕಾಲಮ್ ಇದೆ ತಾನೇ, ಇದು ಔಟರ್ ಎಡ್ಜ್. ಅಲ್ಲಿ ನೋಡಿ ಇನ್ನರ್ ಇದೆ, ಔಟರ್ ಇದೆ. ಸೊ ಔಟರ್ ಎಡ್ಜ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇನ್ ಎ ಕಂಬೈನ್ಡ್, ರೈಟ್, ಇನ್ ಎ combined footing, if shear stress exceeds 5 kg per centimeter square, nominal stirrups provided are 5 kg ಗಿಂತ ಜಾಸ್ತಿ ಹೋಯ್ತಂದ್ರೆ ಯಾವ ಒಂದು ಶಿಯರ್ ಫೋರ್ಸ್ ನ ಪ್ರೊವೈಡ್ ಮಾಡ್ತಾರೆ ಅಂತ ಕೇಳ್ತಾರೆ ನೋಡಿ. 6 ಲೆಗ್ಡ್ ಅಂದ್ರೆ ಏನು ತಿಳ್ಕೊಳ್ಳಿ ಫಸ್ಟ್. ನೋಡಿ ಈ ತರ ನಾನು ಸ್ಟಿರಪ್ಸ್ ನಾವೇನ್ ಮಾಡ್ತೀವಲ್ಲ, ರೈಟ್ ರೈಟ್. ಸೊ ಇಲ್ಲಿ ಒಂದು ಬಾರ್ ಇದೆ ಅಂದ್ರೆ ಇದು, ರೈಟ್. 2 legged, 4 legged, 6 leg ಎಲ್ಲ ಇರುತ್ತೆ, ರೈಟ್. 2 legged ಇದೆ ಅದು. ಸೊ 6 leg, 4 leg ಇರುತ್ತೆ. ಇಫ್ ಈಗ ಶಿಯರ್ ಸ್ಟ್ರೆಸ್ ಗ್ರೇಟರ್ ದೆನ್ 5 kg per centimeter square ಇತ್ತಂತಂದ್ರೆ ನಾವು 12 leg ನ ಯೂಸ್ ಮಾಡ್ತೀವಿ, 12 legged ಸ್ಟಿರಪ್ಸ್, ರೈಟ್. ಸೊ ನೋಡಿ ಇಲ್ಲಿ ಬರಿತೀನಿ ಸುಮ್ಮನೆ ಯಾಕೆ. 5 kg per centimeter square ಇತ್ತಂತಂದ್ರೆ ನಾವು 12 leg ನ ಯೂಸ್ ಮಾಡ್ತೀವಿ, ರೈಟ್. ಗ್ರೇಟರ್ ದೆನ್, ಇಫ್ ಲೆಸ್ ದೆನ್ 5 kg per centimeter square ಇತ್ತಂತಂದ್ರೆ ಆಯ್ತಾ, ನಾವು 8 ಲೆಗ್ ನ ಯೂಸ್ ಮಾಡ್ತೀವಿ, ರೈಟ್. 8 ಲೆಗ್ ನ ನಾವು ಯೂಸ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ ಎಲ್ಲರೂ, ರೈಟ್. ಸೊ 12 ಲೆಗ್. ಇನ್ ಎ ಕ್ಯಾಂಟಿಲಿವರ್ ರಿಟೈನಿಂಗ್ ವಾಲ್ ದ ಸ್ಟೀಮ್ ಡಿಸೈನ್ ಶಿಯರ್ ಫೋರ್ಸ್ ಈಸ್, ರೈಟ್. ಸ್ಟೀಮ್ ಡಿಸೈನ್ ಅಂದ್ರೆ ಕ್ಯಾಂಟಿಲಿವರ್ ಈ ತರ ನೀವು ನೋಡಿರ್ತೀರಾ, ಡಿಸೈನು ಮಾಡಿರ್ತೀರಾ. ಓಕೆ, ಸೊ ಈ ಕಡೆ ಏನಾಗುತ್ತೆ, ಈ ಕಡೆ ಈ ತರ ಇರುತ್ತೆ, ರೈಟ್. ಸೊ ಇಲ್ಲಿ h/3 ಇರುತ್ತೆ ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿಂದ ಇಲ್ಲಿಗೆ ದಿಸ್ ಇಸ್ h/3. ಓಕೆ, ಅಂಡ್ ದಿಸ್ ಇಸ್ ಅ ಟೋಟಲ್ ವಾಟ್ h, ದಿಸ್ ಇಸ್ ಟೋಟಲ್ h. ಡನ್. ಸೊ ದಿಸ್ ವ್ಯಾಲ್ಯೂ ka into gamma h. ಓಕೆ, ka into gamma h. ಸೊ ಡಿಸೈನ್ ಫೋರ್ಸ್ ಫಾರ್ ಎ ವಾಲ್ ನಾವು ಏನಂತ ಬರಿಬೋದು ನೋಡಿ, ಪ್ರೆಷರ್ ಇಂಟೆನ್ಸಿಟಿ ಇರ್ ದ ಬೇಸ್ ಆಫ್ ದಿ ವಾಲ್. ಸೊ ಅದನ್ನ ನಾವು ಬರೆದಾಗ h into ka into 1 ಆಗುತ್ತೆ. ಸೊ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ವಾಲ್ ಹಾಫ್ ಇಂಟು h into k into h into r ಆಗುತ್ತೆ. ಸೊ ಟೋಟಲ್ ಫೋರ್ಸು ಈ ತರ ನಾವು ಫೈಂಡ್ ಔಟ್ ಮಾಡ್ಬೋದು. ka into r into h square by 2, ರೈಟ್. k into r into h square by 2 ಆಗುತ್ತೆ. ನೆಕ್ಸ್ಟ್, in a RCC staircase supported at both the ends of the going is 4 meter and the total rise is 3 meter. The total uniformly distributed load is 10 kilonewton meter square. The maximum movement would be, ನೋಡಿ ಇಲ್ಲಿ ಸಿಂಪಲ್ ಆಗಿದೆ. ಈಗ ಇಲ್ಲಿ ಏನಿದೆ ಅಂತಂದ್ರೆ ಈ ತರ ಇದೆ, ರೈಟ್. ಇಲ್ಲಿ ಸ್ಟೆಪ್ಸ್ ಇದೆ. ಸೊ ಇದ್ರದ್ದು ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 5 ಮೀಟರ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಸೊ ಆಮೇಲೆ ಇಲ್ಲಿ ಲೋಡ್ ಏನಿದೆ, ಸೊ ಇಲ್ಲಿ ಲೋಡ್, ಸೊ ಇದು 10 ಕಿಲೋನ್ಯೂಟನ್ ಪರ್ ಮೀಟರ್. ಓಕೆ, ಸೊ ಇದ್ರದ್ದು ಡಿಸ್ಟೆನ್ಸ್ ಎಷ್ಟಿದೆ, ಇದು ಡಿಸ್ಟೆನ್ಸ್ ಬಂದ್ಬಿಟ್ಟು 3 ಮೀಟರ್ ಇದೆ. ಸೊ ಇದ್ರದ್ದು ಡಿಸ್ಟೆನ್ಸ್ ಎಷ್ಟು ಬಂದ್ಬಿಟ್ಟು 4 ಮೀಟರ್ ಇದೆ. ಓಕೆ, ಇದ್ರದ್ದು ಡಿಸ್ಟೆನ್ಸ್ ಬಂದ್ಬಿಟ್ಟು 4 ಮೀಟರ್ ಇದೆ. ಲೆಂತ್ ಆಫ್ ದಿ ವೆಸ್ಟ್ ಸ್ಲ್ಯಾಬ್ ಎಷ್ಟಿದೆ, L is equal to 5 ಮೀಟರ್ ಇದೆ. ಓಕೆ, ಆಮೇಲೆ W ಎಷ್ಟಿದೆ, W ಬಂದ್ಬಿಟ್ಟು 10 ಕಿಲೋನ್ಯೂಟನ್ ಮೀಟರ್ ಸ್ಕ್ವೇರ್ ಇದೆ, ಕರೆಕ್ಟಾ? ಸೊ ಮ್ಯಾಕ್ಸಿಮಮ್ ಮೂವ್ಮೆಂಟ್ ಆತರ ಬರಿಬಹುದು W into L square by 8, L square by 8. So 10 into 5 square by 8. So we can say that is 20 kilonewton meter. 20 kilonewton meter. This answer 20 ಆಗುತ್ತೆ. Next, the base width of a retaining wall
of height h is generally taken as b. ಬೇಸ್ ಬಿಡ್ತು ರೈಟ್, ಬೇಸ್ ಬಿಡ್ತು ಆಫ್ ದ ರಿಟೈನಿಂಗ್ ವಾಲ್ ಎಷ್ಟು ತಗೋತೀವಿ ಅಂತ ಕೇಳ್ತಾ ಇರೋದು. ನೋಡಿ ಬೇಸ್ ಬಿಡ್ತು ಅಂತಂದ್ರೆ ಈಗ ಡ್ರಾ ಮಾಡಬೇಕಾಗುತ್ತೆ. ನೋಡಿ ಈ ಕಡೆ ಈ ತರ ಇರುತ್ತೆ, ಈ ಕಡೆ ಈ ತರ ಇರುತ್ತೆ, ಇದು ಈ ತರ ಇರುತ್ತೆ. ಓಕೆ, ಸೊ ಇದು ಬೇಸ್ ಬಿಡ್ತು, ದಿಸ್ ಈಸ್ ಅ ಬೇಸ್ ಬಿಡ್ತು ರೈಟ್. ಇದು ಹೀಲ್ ಸೈಡ್, ಇದು ಹೀಲ್ ಸೈಡ್, ದಿಸ್ ಈಸ್ ಹೀಲ್ ಸೈಡ್ ಅಂಡ್ ಇದು ಟಾಪ್ ಪ್ರೊಜೆಕ್ಷನ್ ಆಯ್ತಾ. ಇದಕ್ಕೆ ಟಾಯ್ ಸೈಡ್ ಅಂತಲೂ ಅನ್ಬೋದು ನಾವು, ಟಾಯ್ ಸೈಡ್. ಸೊ ಕೆಳಗಡೆ ಇಲ್ಲೊಂದು ಶಿಯರ್ ಕೀ ಇರುತ್ತೆ ರೈಟ್, ದಿಸ್ ಈಸ್ ಅ ಶಿಯರ್ ಕೀ. ಓವರ್ ಟರ್ನಿಂಗ್ ಆಗಬಾರ್ದು, ಸ್ಲೈಡಿಂಗ್ ಆಗಬಾರ್ದು ಅಂತ ಈ ತರ ಪ್ರೊವೈಡ್ ಮಾಡ್ತಾರೆ. ನಾವು ಅವರ್ ಕ್ವಶನ್ ಇಸ್ ಡಿಫರೆಂಟ್. ಬೇಸ್ ಸ್ಲ್ಯಾಬ್ ಬಿಡುತ್ತೆ ಎಷ್ಟಿರುತ್ತೆ, ಬೇಸ್ ಸ್ಲ್ಯಾಬ್ ಬಿಡುತ್ತೆ ಅಂತಂದ್ರೆ ಇದು. ಓಕೆ, ಒಂದು ನಿಮಿಷ, ಇದು ಅಲ್ಲ, ಇದು ನಾನು ಬರ್ದಿರೋದು ಮಿಸ್ಟೇಕ್ ಆಯ್ತು ನನಗೆ. ಸೊ ಟಾಯ್ ಸೈಡು, ಸೊ ಬೇಸ್ ಅಂದ್ರೆ ಇಲ್ಲಿದೆ ನೋಡಿ, ಇದು ಕಂಪ್ಲೀಟ್ ಇದಿರುತ್ತೆ. ಬೇಸ್ ಸ್ಲ್ಯಾಬ್ ಬಿಡ್ತು, ಬೇಸ್ ಸ್ಲ್ಯಾಬ್ ಬಿಡ್ತು, ಬೇಸ್ ಸ್ಲ್ಯಾಬ್ ಬಿಡ್ತು. ಸೊ ಇದು ಎಷ್ಟಾಗುತ್ತೆ ಅಂದ್ರೆ 0.4 ಟೈಮ್ಸ್ ಆಫ್ ಎಚ್ ಟು 0.6 ಟೈಮ್ಸ್ ಆಫ್ ಎಚ್ ರೈಟ್. 0.4 ಟೈಮ್ಸ್ ಟು 0.6 ಇದೆ. ಸೊ ಆನ್ಸರ್ ಎಷ್ಟಾಗುತ್ತೆ ಇದ್ರದ್ದು, 0.6 ಟೈಮ್ಸ್ ಆಫ್ ಎಚ್ ಇದೆ ಇದು ರೈಟ್. ನೆಕ್ಸ್ಟ್, ಇನ್ ಎ ಕೌಂಟರ್ ಫೋರ್ಟ್ ಟೈಪ್ ರಿಟೈನಿಂಗ್ ವಾಲ್ಸ್, ಕೌಂಟರ್ ಫೋರ್ಟ್ ರಿಟೈನಿಂಗ್ ವಾಲ್ಸ್ ಏನ್ ಇದರಲ್ಲಿ 4 ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿ. ಕೌಂಟರ್ ಫೋರ್ಟ್ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಕೌಂಟರ್ ಫೋರ್ಟ್ ರಿಟೈನಿಂಗ್ ವಾಲ್ ಯಾವ ತರ ಇರುತ್ತೆ ಅಂತ. ಇನ್ ಆರ್ಡರ್ ಟು ರೆಡ್ಯೂಸ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸ್ಲ್ಯಾಬ್ ಥಿಕ್ನೆಸ್, ಕ್ಯಾಂಟಿಲಿವರ್ ವಾರು, ಆಮೇಲೆ ಲಾರ್ಜರ್ ಹೈಟ್ಸ್ ನ ಇದನ್ನ ಏನಂದ್ರೆ ಕಮ್ಮಿ ಮಾಡೋಕೆ ಸಪೋರ್ಟ್ಸ್ ನಾವು ಕೊಡ್ತೀವಿ ಕೌಂಟರ್ ಫೋರ್ಟ್ಸ್ ರೈಟ್. ಸೊ ಯಾಕೆ ಅಂತಂದ್ರೆ ಅದ್ರ ಹೈಟ್ ಜಾಸ್ತಿ ಮಾಡ್ಬೇಕಾಗುತ್ತೆ, ಅದಕ್ಕೆ ಮಾಡ್ದ ಆಗ್ಲಿಲ್ಲ ಅಂದ್ರೆ ನಾವು ಈ ತರ ಅದನ್ನ ಕಮ್ಮಿ ಮಾಡ್ಬೋದು ರೈಟ್. ಸೊ ಅದಕ್ಕೆ ನಾವು ಏನ್ ಅನ್ಬೋದು ಅಂತಂದ್ರೆ ವರ್ಟಿಕಲ್ ಸ್ಲ್ಯಾಬ್ ಇಸ್ ಡಿಸೈನ್ಡ್ ಆಸ್ ಅ ಕಂಟಿನ್ಯೂಸ್ ಸ್ಲ್ಯಾಬ್, ಹೀಲ್ ಸ್ಲ್ಯಾಬ್ ಇಸ್ ಡಿಸೈನ್ಡ್ ಆಸ್ ಅ ಕಂಟಿನ್ಯೂಸ್ ಸ್ಲ್ಯಾಬ್. ಓಕೆ, ಸೊ ಇವೆರಡು ಕರೆಕ್ಟ್ ಆಗಿದೆ, ಇವೆರಡು ಕರೆಕ್ಟ್ ಆಗಿದೆ. ವರ್ಟಿಕಲ್ ಸ್ಲ್ಯಾಬ್ ಡಿಸೈನ್ ಆಸ್ ಅ ಕ್ಯಾಂಟಿಲಿವರ್ ಮಾಡೋದಿಲ್ಲ ನಾವು ರೈಟ್. ಸೊ ಇದನ್ನ ಈ ತರ ಮಾಡ್ತೀವಿ. ಆ ಡಯಾಗ್ರಾಮ್ ನನಗೆ ಹಾಕೋಕ್ಕಾಗಲ್ಲ, ಯಾಕೆಂದ್ರೆ ಅದು 3D ಅಲ್ಲಿ ಹಾಕಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಈ ಕೌಂಟರ್ ಫೋರ್ಟ್ ರಿಟೈನಿಂಗ್ ಟೈಪ್ ನೀವು ನೋಡ್ಕೊಳ್ಳಿ ಒಂದ್ಸಲ ಗೊತ್ತಾಗುತ್ತೆ. ನೆಕ್ಸ್ಟ್, ಕ್ಯಾಂಟಿಲಿವರ್ ರಿಟೈನಿಂಗ್ ವಾಲ್ಸ್ ಕ್ಯಾನ್ ಸೇಫ್ಲಿ ಬಿ ಯೂಸ್ ಫಾರ್ ದ ಹೈಟ್ ನಾಟ್ ಮೋರ್ ದೆನ್. ನೋಡಿ ಕ್ಯಾಂಟಿಲಿವರ್ ರಿಟೈನಿಂಗ್ ವಾಲ್ ಏನಂತಂದ್ರೆ ನಾವು 6 ಮೀಟರ್ ವರೆಗೆ ಅಷ್ಟೇ ಯೂಸ್ ಮಾಡ್ಬೋದು, ನಾಟ್ ಮೋರ್ ದೆನ್ ಅಷ್ಟೇ, 6 ಮೀಟರ್ ಅಷ್ಟೇ ರೈಟ್. 6 to 7 ಮೀಟರ್ ಅಷ್ಟೇ ಯೂಸ್ ಮಾಡ್ಬೋದು, ಗೊತ್ತಾಯ್ತಾ. ಆಮೇಲೆ ಗ್ರಾವಿಟಿ ಇರುತ್ತೆ, ಬಟ್ರಸ್ ವಾಲ್ ಇರುತ್ತೆ, ಡಿಫ್ರೆಂಟ್ ಇರುತ್ತೆ ಇದರಲ್ಲಿ. ಓಕೆ ರೈಟ್. ಸೊ ಇಲ್ಲಿಗೆ ಇವತ್ತಿನ ಈ ಕ್ಲಾಸು ಕಂಪ್ಲೀಟ್ ಆಗಿದೆ. ಸೊ ದಯವಿಟ್ಟು ಯಾರ್ಯಾರಿಗೆ ವಿಡಿಯೋ ಚೆನ್ನಾಗಿ ಅನಿಸ್ತು ದಯವಿಟ್ಟು ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ತುಂಬಾ ಹೆಲ್ಪ್ಫುಲ್ ಇದೆ ನಿಮ್ಮ ಎಕ್ಸಾಮ್ಗೆ. ಓಕೆ, ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.